ಈ ವಾಸ್ ಮೈ ಮಾಡೆಲ್, ಲೈಕ್ ಅವ್ರ ಥರ ಇರ್ಬೇಕು ಹಸ್ಬೆಂಡ್ ಇದ್ರೆ ಅಂತ ನಾನು ಅನ್ಕೊತಾ ಇದ್ದೆ. ಅವ್ರ ಹೆಂಡತಿ ಜೊತೆ ಎಲ್ಲ ಇದ್ದಿದ್ದ ರೀತಿ ನೋಡಿ ಮೈಸೂರಲ್ಲಿ ಶೂಟ್ ಮಾಡಬೇಕಾದ್ರೆ ದರ್ಶನ್ ಸರ್ ಅವ್ರ ಮನೆಯಿಂದನೇ ಊಟ ಬರ್ತಿತ್ತು ನನಗೆ. ಮೂವಿ ರಮ್ಯಾ ಇದ್ರು, ರಮ್ಯಾ ಅವ್ರ ಜೊತೆ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಗಾಸಿಪ್ ಮಾಡ್ತಾ ಇದ್ವಿ ತೆಲುಗು ಇಂಡಸ್ಟ್ರಿ ಬಗ್ಗೆ, ಕನ್ನಡ ಇಂಡಸ್ಟ್ರಿ ಬಗ್ಗೆ, ಒಂದಷ್ಟು ಜನರ ಬಗ್ಗೆ, ಹೆಸರು ಬೇಡ. ನಾನು 5 ಮೂವಿಗೆ ಸೈನ್ ಹಾಕಿದ್ದೆ ಆ್ಯಸ್ ಎ ಹೀರೋಯಿನ್. ಅದು ಎಲ್ಲ ಮುಹೂರ್ತ ಆಗಿ ಒಂದಷ್ಟು ಸ್ಟಾಪ್ ಆಯಿತು. ಇನ್ನೊಂದು 2-3 ಫೋಟೋಶೂಟ್ ಆಗಿ ಜಗಳ ಆಗಿ ಸ್ಟಾಪ್ ಆಯಿತು. ಪರ್ಸನಲ್ ಲೈಫ್ ಮರ್ತ್ಬಿಡ್ಬೇಕಷ್ಟೇ. ಮೂವಿ ಇಂಡಸ್ಟ್ರಿಲಿ ಫುಲ್ ಬೋಲ್ಡ್ ಆಗಿರ್ಬೇಕು. ಅವ್ರು ಏನು ಡ್ರೆಸ್ ಕೊಡ್ತಾರೋ ಹಾಕೊಳಕ್ಕೆ ರೆಡಿ ಇರಬೇಕು, ಅವ್ರು ಎಲ್ಲಿ ಕರೀತಾರೋ ಹೋಗಕ್ಕೆ ರೆಡಿ ಇರಬೇಕು, ಯಾವ ಟೈಮಲ್ಲಿ ಫೋನ್ ಮಾಡ್ತಾರೋ ವಿಡಿಯೋ ಕಾಲ್ ಮಾಡ್ತಾರೋ ಮಾತಾಡಕ್ಕೆ ರೆಡಿ ಇರಬೇಕು, ಅಂಥವ್ರಿಗೆ ಮಾತ್ರ ಇಂಡಸ್ಟ್ರಿ. ಆಮೇಲೆ ಒಂದು ಪ್ರೊಡ್ಯೂಸರ್ ನಮ್ಮ ಮಮ್ಮಿ ಫೋನ್ ಮಾಡಿ ಬೈದ್ ಬಿಡೋದ. ನನಗೊಬ್ಬ ಅವಾಗ ಎಕ್ಸಿದ್ದ, ಆಯ್ತಾ, ಅದು ಸ್ಟೋರಿ ಹೇಳ್ತೀನಿ. ಅವನಿಗೆ ನಾನು ಆ್ಯಕ್ಟ್ ಮಾಡೋದೇ ಇಷ್ಟ ಇಲ್ಲ. ಕದ್ದು ಮುಚ್ಚಿ ಶೂಟಿಂಗ್ ಹೋಗ್ತಿದ್ದೆ ಅಷ್ಟು ಹೆದರ್ಕೊಂಡು. ಯಾಕಂದರೆ 10th ಸ್ಟ್ಯಾಂಡರ್ಡ್ ಇರುವಾಗಲೇ ನನಗೆ ಪ್ರಪೋಸಲ್ಸ್ ಬರೋದು, ಲವ್ ಲೆಟರ್ಸ್ ಬರೋದು. ಈವನ್ ಟೀಚರ್ಗಳಿಂದ ಈ ಬ್ಲಡ್ಡಲ್ಲಿ ಲವ್ ಲೆಟ್ರು ಬರೆದು ಕೊಟ್ಟರು ಟೀಚರು. ಪ್ರಪೋಸಲ್ ಬಂತು, ಅದು ರಿಜೆಕ್ಟ್ ಆಗಿದ್ದಕ್ಕೆ ಅವ್ರೊಂದು ಹಠ, ಇವಳನ್ನ ಕಿಡ್ನಾಪ್ ಮಾಡಬೇಕು, ಇಲ್ಲ ಮುಖಕ್ಕೆ. ಯಾರು 2018 ಎಂಗೇಜ್ಮೆಂಟ್ ಆಯ್ತು ನಂದು, ಮನೇಲಿ ನೋಡಿದ್ದು ಹುಡುಗನೇ. ಸೊ ಅದು ಕೂಡ ಒಂದು ನನ್ನ ಲೈಫಲ್ಲಿ ಅದೊಂದು ಹೆದರಿಕೆ ನನಗೆ. ಅವಾಗ ತುಂಬಾ ನ್ಯೂಸ್ ಆಯ್ತಲ್ವಾ, ನ್ಯೂಸ್ ಆಯ್ತು, ತುಂಬಾ ನ್ಯೂಸ್ ಆಯ್ತು. ಇದೇ ಕಾರಣಕ್ಕೆ ಅವ್ರು ಎಕ್ಸ್ಗೆಲ್ಲ ಮೆಸೇಜ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಇನ್ನೂ ಟಚ್ಚಲ್ಲೇ ಇದ್ದಾರೆ. ಅವ್ರು ಯಾರು ಸಹಿಸ್ತಾರೆ? ಅವ್ನ ಫೋಟೋ ನೋಡಬೇಕು ಅಂತ ಅವ್ನ ಪ್ರೊಫೈಲ್ ತೆಗೆದೆ. ಅವ್ನ ಮದುವೆ ಫೋಟೋ ಅವತ್ತೇ ಮದುವೆ ಆಗಿದೆ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಇರ್ತಕ್ಕಂಥ ಈ ಸ್ಪೆಷಲ್ ಗೆಸ್ಟ್ 1-2 ಹತ್ರ ಒಂದು 60 ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಈ 60 ಸೀರಿಯಲ್ಸ್ ಅಲ್ಲಿ ಇವ್ರ ಜೊತೆಗೆ ಆಕ್ಟ್ ಮಾಡಿದಂಥವ್ರು ಕನ್ನಡ ಸಿನಿಮಾದ ತುಂಬಾ ದೊಡ್ಡ ಸೂಪರ್ ಸ್ಟಾರ್ಗಳಾಗಿದ್ದಾರೆ. ಆಲ್ಮೋಸ್ಟ್ ಒಂದು 10 ಕನ್ನಡ ಸಿನಿಮಾ ಆಕ್ಟ್ ಮಾಡಿದ್ದಾರೆ. ಒಂದು ಒಳ್ಳೊಳ್ಳೆ ಸಿನಿಮಾಗಳು. ಒಂದು ಸೀರಿಯಲ್ ಆರ್ಟಿಸ್ಟ್ ಜೀವನ ಹೇಗಿರುತ್ತೆ, ಫುಲ್ ಸಕ್ಸಸ್ ಇದ್ದಾಗ ಹೇಗಿರುತ್ತೆ, ಸಕ್ಸಸ್ ಇಲ್ಲ ಅಂದಾಗ ಲೈಫ್ ಹೆಂಗಾಗತ್ತೆ, ಅಂಡ್ ವರ್ಕ್ ಲೈಫ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಈ ಹೆಣ್ಮಗಳ ಜರ್ನಿ ತುಂಬಾ ಚೆನ್ನಾಗಿದೆ. ಬನ್ನಿ ಮಾತಾಡ್ಸೋಣ. ಅನಿಕಾ ಸಿಂಧ್ಯಾ, ಹಾಯ್ ರಾಜೇಶ್, ಹೇಗಿದ್ದೀರಾ? ನಮಸ್ತೆ, ತುಂಬ ಚೆನ್ನಾಗಿದ್ದೀನಿ. ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಇದೆ ಬರೋದಕ್ಕೆ. ತುಂಬ ಬ್ಯುಸಿ ಇರೋದ್ರಿಂದ ನನಗೆ ಬರೋಕ್ಕಾಗಲಿಲ್ಲ, ಸಾರಿ. ಬಟ್ ಇವಾಗ ಟೈಮ್ ಸಿಕ್ತು, ತುಂಬ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿ ಮಾತಾಡೋಣ. ಹೆಂಗೆ ನಡೀತಿದೆ ಲೈಫು? ಏನಾದ್ರು ಹೊಸ ವಿಷಯಗಳು ಹೇಳಿ. ಹೊಸ ವಿಷಯಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೀನಿ. ಸದ್ಯಕ್ಕೆ ಸೀರಿಯಲ್ ಅಷ್ಟೇ ನಡೀತಾ ಇದೆ. ನೋಡಬೇಕು ನೆಕ್ಸ್ಟು ಏನು ಫ್ಯೂಚರು, ಪ್ಲ್ಯಾನ್ಸ್ ತುಂಬ ಇದೆ. ಸೊ ಆ ದೇವರು ಹೆಂಗೆ ನಡ್ಸ್ಕೊಂಡು ಹೋಗ್ತಾನೋ ಹಾಗೆ ಗೋಯಿಂಗ್ ವಿತ್ ದ ಫ್ಲೋ ಅಷ್ಟೇ. ಒಂದು ಸೀರಿಯಲ್ ಆರ್ಟಿಸ್ಟ್ ಆಗಿ ನೀವು ಆಲ್ಮೋಸ್ಟ್ ಒಂದು ಎಷ್ಟು ವರ್ಷ ಅಂತ ಹೇಳೋದು ಬೇಡ, ಅಟ್ಲೀಸ್ಟ್ ಒಂದು 50-60 ಒಳ್ಳೊಳ್ಳೆ ಸೀರಿಯಲ್ಗಳು 52 ಒಳ್ಳೊಳ್ಳೆ ಸೀರಿಯಲ್ ಲೈಫ್ ತುಂಬಾ ಖುಷಿ ಕೊಡ್ತಾ, ಅಥವಾ ನೀವು ಮಾಡಿದ ಕೆಲವೇ ಸಿನಿಮಾಗಳೆಲ್ಲ 10-15 ನಾನೇ ಬಿಟ್ಬಿಟ್ಟೆ ಮೂವಿ ಇಂಡಸ್ಟ್ರಿ, ನನಗೆ ಬೇಡ, ನನ್ನಂತವ್ರಿಗೆ ಆಗಿ ಬರೋದಿಲ್ಲ ಅಂತ. ಆಲ್ಮೋಸ್ಟ್ ಒಂದು 50 ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿದ್ರೆ. ಹೌದು. ಸಿನಿಮಾ ಒಂದು 8-10 ಸಿನಿಮಾ. ಹೌದು, 8 ಸಿನಿಮಾ. ಫಸ್ಟ್ ಸಿನಿಮಾ ನಿಮ್ದು ಯಾಹು. ಓಕೆ. ಸೀತಾರಾಮ್ ಕಾರಂತ್ ಸರ್ ಡೈರೆಕ್ಷನ್ದು. ಅವರು ಚಂದ್ರಮುಖಿ ಪ್ರಾಣ ಸಖಿ ಡೈರೆಕ್ಷನ್ ಮಾಡಿದ್ರು. ಅವಾಗ ಸೂಪರ್ ಹಿಟ್ ಮೂವಿ ಅದು. ಸೊ ಅವ್ರ ಟೀಮಿಂದ ನನ್ನ ಕಾಲ್ ಬಂದಾಗ ಓಕೆ ಒಂದು ಆಡಿಷನ್ ಕೊಡೋಣ, ಒಂದು ಲುಕ್ ಟೆಸ್ಟ್ ಕೊಡೋಣ ಅಂತ. ಮೂವಿ ನನಗೆ ಗೊತ್ತಿಲ್ಲ, ಅನುಭವ ಇಲ್ಲ. ಸೊ ಫಸ್ಟ್ ಟೈಮ್ ಹೋದೆ, ಸೆಲೆಕ್ಟ್ ಆಯಿತು. ತುಂಬ ಖುಷಿ ಆಯಿತು. ಜೊತೆಗೆ ನೀತು ಶೆಟ್ಟಿ ಇದ್ದರು, ಸೌರವ್ ಇದ್ದರು. ಅವಾಗೆಲ್ಲ ಅವರೆಲ್ಲ ಸ್ಟಾರ್ಸ್ ಆಗಿದ್ರು. ಸೊ ತುಂಬ ಖುಷಿ ಆಯಿತು ಸೆಲೆಕ್ಟ್ ಆಗಿದ್ದು. 15 ದಿನ ನಮಗೆ ವರ್ಕ್ಶಾಪ್ ಕೊಟ್ಟರು ಅಲ್ಲಿಂದು, ಆ ಮೂವಿಲಿ ಕಂಟೆಂಟ್ ಏನೇನಿದೆ ಅಂತ. ಸೊ ಆಯಿತು. ಮಂಗಳೂರು ಬೇಸ್ಡ್ ಮೂವಿ ಅದು. ಮಂಗಳೂರಲ್ಲಿ ಭೂತಾರಾಧನೆ ಮಾಡ್ತಾರಲ್ವ, ಆ ಬೇಸ್ಡ್ ಮೂವಿ ಅದು. ತುಂಬ ಚೆನ್ನಾಗಿತ್ತು ಅನುಭವ. ನನಗೆ ಅವಾಗ ಅದು ಏನೂ ಗೊತ್ತಿರಲಿಲ್ಲ. ಮಂಗಳೂರಲ್ಲಿ ಭೂತಂಗೆ ಪೂಜೆ ಮಾಡ್ತಾರೆ, ಭೂತ ಕೋಲ, ಅದ್ರ ಬಗ್ಗೆ ನನಗೇನು ಐಡಿಯಾನೇ ಇರಲಿಲ್ಲ. ಬಟ್ ಇವಾಗ ನಂಗೆ ತುಂಬ ಇಷ್ಟ ಅವೆಲ್ಲ. ಅಲ್ಲಿ ಹೋಗಿ ನೋಡ್ತೀನಿ. ಆ ದೇವ್ರಂದ್ರೇ ಇಷ್ಟ ನನಗೆ ಇವಾಗ. ಆಲ್ವೇಸ್ ಪ್ರೇ ಮಾಡ್ತೀನಿ. ಅವಾಗ ಆ ಟೈಮಲ್ಲಿ ನನಗೇನು ಗೊತ್ತಿರಲಿಲ್ಲ. ಶೂಟ್ ಮಾಡಿದ್ರಿ ಅವಾಗ? ಯಾವ ಹೆಬ್ರಿ, ಆ ಸರೌಂಡಿಂಗೇ ಫುಲ್ ಮಂಗಳೂರು ಸರೌಂಡಿಂಗಲ್ಲೇ. ಕಾಂತಾರ ಕೂಡ ಅಲ್ಲೇ ಮಾಡಿರೋದು. ಹೌದು, ಕಾಂತಾರ ಎಲ್ಲಿ ಮಾಡಿದ್ರೆ ನನಗೆ ಕ್ಲೀನಾಗಿ ಗೊತ್ತಿಲ್ಲ, ಹೇಳಿದ್ರೆ ತಪ್ಪಾಗುತ್ತೆ. ನಾವು ಫುಲ್ ಮಂಗಳೂರಲ್ಲೇ ಶೂಟ್ ಮಾಡಿದ್ದು 25 ಡೇಸ್. ಸೊ ತುಂಬ ಚೆನ್ನಾಗಿತ್ತು. ಬರೀ ದೆವ್ವ ಅಲ್ಲ, ದೆವ್ವ ಅಂತ ನಾವು ಅನ್ಕೊಂಡಿರ್ತೀವಿ, ಬಟ್ ಭೂತ ಇರುತ್ತಲ್ಲ ಅಲ್ಲಿ, ಆ ಬೇಸ್ಡ್ ಮೂವಿ ಅದು. ಆ ಫಿಲ್ಮ್ ಅಲ್ಲಿ ಅಜ್ಜಿ ಆಕ್ಟ್ ಮಾಡಿದ್ರು. ನಮ್ಮ ಅಜ್ಜಿ ಮಾಡಿದಾರೆ ಪಾಪ. ನಮ್ಮ ಅಜ್ಜಿ ನನ್ನ ಜೊತೆ ಬರ್ತಿದ್ರು ಶೂಟಿಂಗಿಗೆ. ಅವ್ರನ್ನ ಒಂದು ಕ್ಯಾರೆಕ್ಟರ್ ಹಾಕಿ ಅವ್ರನ್ನ ದೆವ್ವ ಮಾಡ್ಬಿಟ್ಟು ಏನ್ ರೋಲ್ ಮಾಡ್ತಾ ಇತ್ತು? ಏನಿಲ್ಲ, ಜಸ್ಟ್ ಅಲ್ಲಿ ಒಬ್ರಿಂಗ್ ಬರ್ತಾರೆ, ಮಾಯ ಆಗೋಗ್ತಾರೆ.
ಆ ಕಂಟೆಂಟ್ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಇವಾಗ ನೆನ್ಸ್ಕೊಂಡ್ರೆ ನಗು ಬರುತ್ತೆ. ಆವಾಗ ಕನ್ವೆ ನಮಗೂ ಆಗಲಿಲ್ಲ, ಜನಕ್ಕೂ ಆಗಲಿಲ್ಲ. ಸೊ ಅದು ಸ್ವಲ್ಪ ನಾವು ಫಸ್ಟ್ ಟೈಮ್ ಆ ಟಿ ವಿಲಿ ಫಿಲ್ಮ್ ನೋಡಿದಾಗ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದರೆ ಅದು ಫಿಲ್ಮ್ ಒಂಥರ ಫುಲ್ ಹಾರರ್ ಮೂವಿ ಅದು. ಆ್ಯಕ್ಚುಲಿ ಕುತ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿ ಅರ್ಥ ನಿಮ್ಮ ಆಗುತ್ತೆ. ಹೆಸರು ನೇತ್ರ ಅಲ್ವಾ? ಅವಾಗ ನೇತ್ರ ಅಂತ ಇತ್ತು. ಓಕೆ, ಇವಾಗ ಅನಿಕಾ ಅನಿಕಾ ನ್ಯೂಮರಾಲಜಿ ಪ್ರಕಾರ ಅನಿಕಾ ಅಂತ ಮಾಡ್ಕೊಂಡಿದ್ದೆ. ಯಾರಿದು? ಗುರುಜಿ ಹೆಸರು ಬೇಡ, ಹಾಂ ಓಕೆ. ಬಟ್ ನಿಮಗೆ ಚೇಂಜ್ ಆಗಿ ನಿಮ್ಗೆ ಹೆಲ್ಪ್ ಇಲ್ಲ, ಆಯ್ತಾ ಇದು? ಹಂಗೇನು ಅಷ್ಟು ವಾವ್ ಅಂತ ಅನಿಸ್ಲಿಲ್ಲ. ಯಾಕಂದರೆ ಮತ್ತೆ ನೇತ್ರ ಅಂತ ಮಾಡ್ಕೊಂಡೆ. ಮತ್ತು ನಾನೇ ಕನ್ಫ್ಯೂಸ್ ಆಗೋಗಿದ್ದೀನಿ, ಏನು ಇಟ್ಕೊಳ್ಳಿ ಅಂತ ಗೊತ್ತಿಲ್ಲ. ಸೊ ಹಳೆ ಫ್ರೆಂಡ್ಸ್ಗಳಿಗೆ ನೇತ್ರ ಅಂತ ಪರಿಚಯ, ಹೊಸಬ್ರಿಗೆ ನಾನು ಪರಿಚಯ ಆಗುವಾಗ ಅನಿಕಾ ಅಂತಲೇ ಮಾಡ್ಕೊಳ್ತೀನಿ. ಸೊ ಅವರು ಅನಿಕಾ ಅಂತಾರೆ, ಹಳಬ್ರು ನೇತ್ರ ಅಂತ ಕರೀತಾರೆ ಅಷ್ಟೇ. ಓಕೆ, ಎರಡು ಇಟ್ಕೊಳ್ಳಿ ಅಂತ ನಾನೇ ಬಿಟ್ಬಿಡ್ತೀನಿ. ಬಟ್ ಸಿನಿಮಾಗಳಿಗಿಂತ ಸೀರಿಯಲ್ ತುಂಬಾ ಹೆಸರು ತಂದು ಕೊಡುತ್ತಲ್ಲ. ಹೌದು, ಅಲ್ಲಿ ಹೋಮ್ಲಿ ಅಟ್ಮಾಸ್ಫಿಯರ್ ಇರುತ್ತೆ. ನಾವು ಡೈಲಿ ಮೀಟ್ ಮಾಡ್ತೀವಿ, ಡೈಲಿ ಅದೊಂದು ಬಾಂಡಿಂಗ್ ಹುಟ್ಕೊಂಡ್ಬಿಟ್ಟಿರುತ್ತೆ ನಮ್ಗಳ ಮಧ್ಯೆ. ನಮ್ಮ ಅಪ್ಪ ಅಮ್ಮ ಕ್ಯಾರೆಕ್ಟರ್ ಮಾಡೋರು ನಾವು ನಿಜವಾಗ್ಲೂ ಅವ್ರಿಗೆ ಮಾಮ್ ಡ್ಯಾಡ್ ಅಂತ ಕರಿತೀವಿ. ನನ್ನ ತಂಗಿ ಅಣ್ಣ ಕ್ಯಾರೆಕ್ಟರ್ ಮಾಡೋರಿಗೆಲ್ಲ ಬ್ರೋ ಸಿಸ್, ನಾವು ಒಂಥರ ಒಂದು ಫ್ಯಾಮಿಲಿ ಥರ ಆಗೋಗ್ತೀವಿ. ಅದು ಇಲ್ಲ, ಅದು ಬೇರೆ ಫೀಲಿಂಗ್ ಕೊಡುತ್ತೆ. ಅದು ಫ್ರೆಂಡ್ಲಿ ಆಗಿರ್ತೀವಿ ಅಷ್ಟೇ. ಫ್ರೆಂಡ್ಲಿ ಆಗಿದ್ರೇನೆ ಅಲ್ಲಿ ಆ್ಯಕ್ಟ್ ಮಾಡೋಕ್ಕಾಗೋದು. ಆಮೇಲೆ ದರ್ಶನ್ ಅವ್ರ ಪ್ರೊಡಕ್ಷನ್ ಅಲ್ಲಿ ಜೊತೆ ಆಕ್ಟ್ ಮಾಡಿದ್ರೆ ನೀವು? ದರ್ಶನ್ ಅವ್ರದ್ದು ಫಸ್ಟ್ ಪ್ರೊಡಕ್ಷನ್, ಅದು ತೂಕುದೀಪ ಪ್ರೊಡಕ್ಷನ್. ಅದರಲ್ಲಿ ಶರಣ್ ಅವ್ರ ಪೇರ್ ಆ್ಯಕ್ಟ್ ಮಾಡಿದ್ದೀನಿ. ಅಲ್ಲ ಅಂದ್ರೆ ಜೊತೆಲಿ ನೆನಪಿರ್ಲಿ ಪ್ರೇಮ್ ಅವ್ರದ್ದು ಸೆಕೆಂಡ್ ಮೂವಿ. ನೆನಪಿರಲಿ ಪ್ರೇಮ್ ಅವ್ರ ಸೆಕೆಂಡ್ ಮೂವಿ. ರಮ್ಯಾ ಇದ್ರು, ರಮ್ಯಾ ಅವ್ರ ಜೊತೆ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಶಿ ಸೋ ಸ್ವೀಟ್ ಗೊತ್ತಾ. ನಾವು ದಿನ ಶೂಟಿಂಗಲ್ಲಿ ಅವರು ತರೋ ಲಂಚೇ ನಮಗೂ ಶೇರ್ ಮಾಡ್ತಿದ್ರು. ನಾನು ಎಲ್ಲಿ ಆ್ಯಕ್ಚುಲಿ ನಾನು ಇಂಟ್ರೋವರ್ಟ್. ಮೈಸೂರಲ್ಲಿ ಮಾಡಿದ್ವಿ, ಬೆಂಗಳೂರು ಕಾಲೇಜಲ್ಲಿ ಒಂದು ಸಾಂಗ್ ಶೂಟ್ಸ್ಗಳು ಮಾಡಿದ್ವಿ. ತುಂಬ ಕಡೆ ಮಾಡಿದ್ದೀವಿ, ಬೆಂಗಳೂರು ಮೈಸೂರು ಎರಡೇ. ಬಟ್ ಅವರು ಸಾಂಗ್ ಶೂಟಿಂಗ್ ಎಲ್ಲೆಲ್ಲಿ ಹೋಗಿದ್ರು ಗೊತ್ತಿಲ್ಲ ನನಗೆ. ಬಟ್ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ಆ ಜೊತೆಲಿ ಮಾತ್ರ ಕ್ಯಾರವನ್ನಿಗೆ ಕರಿತಿದ್ರು ಫೋನ್ ಮಾಡಿ, ಬಾ ನೀನು ಲಂಚಿಗೆ ಬಾ, ಊಟಕ್ಕೆ ಏನು ಮಾಡ್ತಿದ್ದಿಲ್ಲ. ಅವ್ರ ಅಸಿಸ್ಟೆಂಟ್ ಕೈಲಿ ಆ ಥರ ಕಳಿಸ್ತಿದ್ರು, ಹೇಳಿ ನೇತ್ರನ ಕರ್ಕೊಂಡು ಬಾ ಅಂತ. ಸೊ ಗಾಸಿಪ್ ಮಾಡ್ತಿದ್ರು ಎಲ್ಲ ಒಂದು ಕಡೆ. ಗಾಸಿಪ್ ಮಾಡ್ತಾ ಇದ್ವಿ, ತೆಲುಗು ಇಂಡಸ್ಟ್ರಿ ಬಗ್ಗೆ, ಕನ್ನಡ ಇಂಡಸ್ಟ್ರಿ ಬಗ್ಗೆ, ಒಂದಷ್ಟು ಜನರ ಬಗ್ಗೆ, ಹೆಸರು ಬೇಡ, ಗಾಸಿಪ್ ಮಾಡಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಯಾರು ಬರೋರು ಶೂಟಿಂಗ್ ನಿಮ್ಮ ಜೊತೆಗೆ? ನನ್ನ ಜೊತೆ ಅಮ್ಮ ಬರ್ತಿದ್ರು. ಟಿಲ್ ಲಕ್ಷ್ಮೀ ಬಾರಮ್ಮ ಅಮ್ಮನೇ ಜೊತೆಗೆ ಯಾವಾಗಲೂ ಎವ್ರಿ ಡೇ ಬರ್ತಿದ್ರು. ಪಾಪ ಡೇ ಆ್ಯಂಡ್ ನೈಟ್ ಶೂಟ್ ಇದ್ರು ಬರ್ತಿದ್ರು. ದರ್ಶನ್ ಅವ್ರ ಪ್ರೊಡಕ್ಷನ್. ದರ್ಶನ್ ಅವ್ರ ಪ್ರೊಡಕ್ಷನ್ನು. ಮೈಸೂರಲ್ಲಿ ಶೂಟ್ ಮಾಡಬೇಕಾದ್ರೆ ದರ್ಶನ್ ಸರ್ ಅವ್ರ ಮನೆಯಿಂದನೇ ಊಟ ಬರ್ತಿತ್ತು ನಮಗೆ. ಚಿಕನ್ ಸಾರು ಎಲ್ಲ ಮಾಡ್ಕೊಂಡು ಬಡಿಸ್ತಿದ್ರು ಅವರು. ಮತ್ತು ಅವರಮ್ಮ ಮಜ್ಜಿಗೆ ಎಲ್ಲ ಮಾಡ್ಕೊಡ್ತಿದ್ರು. ತುಂಬ ಒಂದು ಫ್ಯಾಮಿಲಿ ಥರ ಇತ್ತು ಶೂಟ್ ಅಟ್ಮಾಸ್ಫಿಯರ್. ಶೂಟಿಂಗ್ ಅಂತಲೇ ಅನಿಸ್ತಿರ್ಲಿಲ್ಲ ನಮಗೆ. ತರುಣ್, ಶರಣ್, ಪ್ರೇಮು, ರಮ್ಯಾ ಮತ್ತು ಇನ್ನೊಬ್ರು ಆರ್ಟಿಸ್ಟ್ ಇದ್ರು. ಎಲ್ಲ ಒಂದು ಫ್ಯಾಮಿಲಿ ಥರ ಚೆನ್ನಾಗಿತ್ತು. 22 days. ಅಂಡ್ ಅದಾದ್ಮೇಲೆ ಆಕ್ಚುಲಿ ಏನು ಅಂದ್ರೆ ನಿಮಗೆ ಇನ್ನೊಂದು ದೊಡ್ಡ ಸಿನಿಮಾ ಸಿಗತ್ತೆ ದರ್ಶನ್ ಅವ್ರ ಜೊತೆಗೇನೆ. ಶಾಸ್ತ್ರಿಲಿ ನಾನು ಲುಕ್ ಟೆಸ್ಟ್ ಹೋದಾಗ ಅವ್ರ ಸಿಸ್ಟರ್ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಆಗಿದೆ. ಆ್ಯಕ್ಚುಲಿ ನಾನು ದರ್ಶನ್ ಅವ್ರ ಫ್ಯಾನ್. ಸೊ ಓಕೆ, ಸಿಸ್ಟರ್ ಕ್ಯಾರೆಕ್ಟರ್ ಅದು ವೆರಿ ಫ್ಯೂ ಸೀನ್ಸ್ ಅದರಲ್ಲಿ ಇದ್ದಿದ್ದು. ಸಿಸ್ಟರ್ ಕ್ಯಾರೆಕ್ಟರ್ ಒಂದು 3-4 ಸೀನ್ ಇತ್ತು ಅನ್ಸುತ್ತೆ. ಸೊ PN ಸತ್ಯ ಸರ್ ನನ್ನ ನೋಡಿಬಿಟ್ಟು, ಬೇಡ ಸಿಸ್ಟರ್, ಮುಹೂರ್ತದಲ್ಲಿ ಚೇಂಜ್ ಮಾಡಿದ್ದು ಪೂಜೆಯಲ್ಲಿ, ಬೇಡ ಸಿಸ್ಟರ್ ರೋಲ್ ಬೇಡ, ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಅದು ಹೋಲ್ ಮೂವಿ ಇರುತ್ತೆ, ಅದನ್ನು ಮಾಡಿ. ನನಗೆ ಫ್ರೆಂಡ್ ರೋಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಬಿಕಾಸ್ ಆಲ್ರೆಡಿ ನಾನು 5 ಮೂವಿಗೆ ಸೈನ್ ಹಾಕಿದ್ದೆ ಆ್ಯಸ್ ಎ ಹೀರೋಯಿನ್. ಅವಾಗ ಹೀರೋಯಿನ್ ಆಗಿ ಅದು ಎಲ್ಲ ಮುಹೂರ್ತ ಆಗಿ ಒಂದಷ್ಟು ಸ್ಟಾಪ್ ಆಯಿತು. ಇನ್ನೊಂದು 2-3 ಫೋಟೋ ಶೂಟ್ ಆಗಿ ಜಗಳ ಆಗಿ ಸ್ಟಾಪ್ ಆಯಿತು. 5 ಮೂವಿ ಜಗಳ ಏನಕ್ಕೆ ಸರಿ ಅಂತ ಫೋರ್ಸ್ಫುಲಿ ನಾನು ಒಪ್ಸಿದ ಕ್ಯಾರೆಕ್ಟರ್ಗೆ. ಶಾಸ್ತ್ರಿಲಿ ಮಾನ್ಯ ಮತ್ತು ದರ್ಶನ್ ಇಬ್ಬರದು ಫ್ರೆಂಡ್, ಅದು ಒಂದೇ ಕಾಲೇಜಲ್ಲಿ ಓದ್ತಾ ಇರ್ತೀವಿ. ಸೊ ಅಲ್ಲಿ ಒಂದೇನೋ ಚೆನ್ನಾಗಿತ್ತು ಕ್ಯಾರೆಕ್ಟರು. ಬಟ್ ನನಗೇನು ಹ್ಯಾಪಿ ಇರಲಿಲ್ಲ ಅದು ಕ್ಯಾರೆಕ್ಟರ್ ಮಾಡೋಕ್ಕೆ. ಬಟ್ ನಿಮಗೆ ದರ್ಶನ್ ತಂಗಿ ರೋಲ್ ಮಾಡೋಕೆ ಆಸೆ ಇಷ್ಟ ಇತ್ತು. 1-2 ದಿನ ಬಂದರೂ ಅವ್ರು ಸಿಸ್ಟರ್ ರೋಲ್ ಮಾಡ್ಬೋದಲ್ಲ ಅಂತ. ಫ್ರೆಂಡ್ ರೋಲ್ ಇದುವರೆಗೂ ನಂಗೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಫೋರ್ಸ್ಫುಲ್ಲೇ ಆ ಮೂವಿ ಮಾಡಿದ್ದು. ಬಟ್ ಹೆಸರು ತಂದು ಕೊಡ್ತು. ಓಕೆ, ದರ್ಶನ್ ಜೊತೆ ಮಾಡಿದ್ದೀರಲ್ವಾ ನೀವು. ಇವಾಗ ಅದೊಂದು ಕ್ಲಿಪ್ಪು ವೈರಲ್ ಆಗಿದೆ ಗೊತ್ತಾ, ರೀಲ್ಸಲ್ಲಿ. ಅವ್ಳು ಕೆನ್ನೆಗೆ ಬಂದು ಹೊಡೆಯೋದು, ಕಣ್ಣು ಊದೋದು, ಅದೆಲ್ಲ ವೈರಲ್ ಆಯಿತು ಇವಾಗ, ಈ ರೀಸೆಂಟಲ್ಲಿ. ಅವಾಗ ಮಾಡಿದ ಸಿನಿಮಾ. ಅವಾಗೆಲ್ಲ ಇದಿರಲ್ಲ, ಸೋಷಿಯಲ್ ಮೀಡಿಯಾ ಎಲ್ಲ ಇರಲಿಲ್ಲ ಒಂದು ಬೂಮ್ ಆಗೋದಕ್ಕೆ. ಮಾಡ್ತಿದ್ವಿ, ಓಕೆ ಫೈನ್. ಇವಾಗ ಎಲ್ಲ ಬರ್ತಿದೆ ಅಷ್ಟೇ. ಅವಾಗ ಹೆಂಗಿತ್ತು ದರ್ಶನ್ ಅವ್ರ ಜೊತೆ ಸೆಟ್? ತುಂಬ ಚೆನ್ನಾಗಿತ್ತು. ಈ ವಾಸ್ ಮೈ ಮಾಡೆಲ್. ಲೈಕ್ ಅವ್ರ ಥರ ಇರ್ಬೇಕು ಹಸ್ಬೆಂಡ್ ಇದ್ರೆ ಅಂತ ನಾನು ಅನ್ಕೊತಾ ಇದ್ದೆ. ಅವ್ರ ಹೆಂಡತಿ ಜೊತೆ ಎಲ್ಲ ಇದ್ದಿದ್ದ ರೀತಿ ನೋಡಿ 100 ಡೇಸಲ್ಲಿ ಅವ್ರು ಅಲ್ಲೇ ಬಂಡ್ ಸಂಘದಲ್ಲಿ ಅವರು ಇದು ಮಾಡ್ಕೊಂಡ್ರು, ರಿಸೆಪ್ಷನ್ ಮಾಡ್ಕೊಂಡ್ರು, ಊಟ ಬಡಿಸಿದ್ರು. ಮನೆಗೆ ಬಂದು ಇನ್ವೈಟ್ ಮಾಡಿದ್ರು. ದಿನಕರ್ ಮತ್ತೆ ಮಂಜುನಾಥ್ ಅಂತ ಇದ್ರು ಮ್ಯಾನೇಜರ್. ದರ್ಶನ್ ಅವ್ರ ಮದ್ವೆಗೆ ಹೋಗಿದ್ರಿ? ಇಲ್ಲ, ದಿನಕರ್ ಅವ್ರ ಮದ್ವೆಗೆ.
ಸೊ ಆ ಮೂವಿ ಮಾಡಿ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಥರ ಆಗೋಗಿದ್ವಿ ಎಲ್ಲರೂ. ಆ ಥರ ತುಂಬ ಒಳ್ಳೆ ಪ್ರೊಡಕ್ಷನ್ ಮಾತ್ರ. ತೂಗುದೀಪ ಮತ್ತು ಇದು ಕಾಂತಾರ ಪ್ರೊಡಕ್ಷನ್ ಹೊಂಬಾಳೆ ಎರಡು ಮಿಕ್ಸ್ ಆಗಿ ಆ ಮೂವಿ ಫಸ್ಟ್ ಪ್ರೊಡಕ್ಷನ್ ಅದು. ಯಾವುದು? ಹೊಂಬಾಳೆ ಪ್ರೊಡಕ್ಷನ್. ಯಾವ ಮೂವಿ? ಜೊತೆಯಲ್ಲಿ ಪ್ರೊಡಕ್ಷನ್. ಹೊಂಬಾಳೆ ಮತ್ತೆ ತೂಗುದೀಪ ಫಸ್ಟ್ ಪ್ರೊಡಕ್ಷನ್, ಎರಡು ಮಿಕ್ಸಪ್ ಆಗಿ ಮಾಡಿದ್ದು. ಆಮೇಲೆ ಸಾಯಿ ಕುಮಾರ್ ಅವ್ರ ಜೊತೆ ಮೊಂಡ ಅವ್ರದ್ದು ಸಿಸ್ಟರ್ ರೋಲು. ಅವ್ರ ಜೊತೆ ಮಾತ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಗೊತ್ತಾ, ಅವ್ರು ಶೌಟ್ ಮಾಡಿದ್ರೆ ಸಾಕು, ನಾನು ಡೈಲಾಗೇ ಮರ್ತೋಗ್ತಿದ್ದೆ. ಆಗಿನ ಚಿಕ್ಕ ಹುಡುಗಿ, ಇಂಡಸ್ಟ್ರಿ ಹೊಸದು, ನನಗೆ ಏನಂದ್ರೆ ಏನು ಗೊತ್ತಿಲ್ಲ, ಬಟ್ ಮೂವಿಗೆ ಸೆಲೆಕ್ಟ್ ಆಗ್ಬಿಡ್ತಾ ಇದ್ದೆ. ಅದೇನೋ ಗೊತ್ತಿಲ್ಲ. ಮೂವಿ ಇಂಡಸ್ಟ್ರಿಗೆ ಬಂದಿದ್ದೆ ಒಂದು ನಾನು ಆಕಸ್ಮಿಕ, ನನಗೆ ಅದು ಇಷ್ಟನೂ ಇರಲಿಲ್ಲ. ನಾನು ಡಾಕ್ಟರ್ ಇಲ್ಲ IAS ಆಫೀಸರ್ ಆಗಬೇಕಂತ ಇದ್ದಿದ್ದು. ಮೂವಿನೇ ಕರೆದಿದ್ದು ನನ್ನ, ಅಂದರೆ ಇಂಡಸ್ಟ್ರಿ ಕರೆದಿದ್ದು. ಅವರು ಶೌಟ್ ಮಾಡಿದ ತಕ್ಷಣ ನಾನು ಮರ್ತೋಗ್ಬಿಡ್ತಿದ್ದೆ ಸರ್ ಅಂತ. ಫಸ್ಟ್ ಏನು ರೋಲ್ ಮಾಡ್ತಾ ಇದ್ದಾರೆ? ಅದೇ ಸಿಸ್ಟರ್, ಸಾಯಿ ಕುಮಾರ್ ಅವ್ರ ಸಿಸ್ಟರು. ಚಿಕ್ಕ ಹುಡುಗಿ ಇದ್ದೆ, ನನ್ಗೆ ಅವಾಗ ಮೆಚುರಿಟಿ ಕೂಡ ಇರಲಿಲ್ಲ. ಬರೀ ನಾನು ಸೆಲೆಕ್ಟ್ ಆಗ್ತಿದ್ದೆ ಚಿಕ್ಕ ಹುಡುಗಿ ರೋಲ್ಗೆ, ಅಂದರೆ ತಂಗಿ ಆ ಥರ ಪುಟ್ಟ ಹುಡುಗಿ. ಯಾವ ಹೂಲ್ ಕೂಡ ಒಂದು ಬೇಬಿ ಥರ ಇದ್ದೆ ಅಲ್ಲಿ. ನೀವು 8th 9th ಓದ್ತಿದ್ರಿ ಅನ್ಸುತ್ತಲ್ಲ? 10th ಇದು 11th ಫಸ್ಟ್ PU. ಕಾಲೇಜಿಗೆ ಬಂದ ತಕ್ಷಣನೇ ಮೂವೀಸ್ ಬಂದ್ಬಿಟ್ಟು ನನಗೆ. 10th ಸ್ಟ್ಯಾಂಡರ್ಡಲ್ಲಿ ಇರುವಾಗಲೇ ನಾನು ಕ್ಲಾಸಲ್ಲಿ ಎಲ್ಲರಿಗಿಂತ ಚಿಕ್ಕ ಹುಡುಗಿ, ನಾನು 5 ವರ್ಷ ಚಿಕ್ಕವಳು. ಸೊ 11th ಫಸ್ಟ್ PUಲೇ ನನಗೆ ಇಂಡಸ್ಟ್ರಿ ಪರಿಚಯ ಆಗೋಯ್ತು. ಸೊ ಅವಕಾಶಗಳು ತಾನಾಗೇ ಬರ್ತಿತ್ತು, ನಾನು ಇದುವರೆಗೂ ಎಲ್ಲೂ ಹುಡ್ಕೊಂಡು ಹೋಗಿಲ್ಲ. ಆಮೇಲೆ ಮತ್ತೆ ರೀಸೆಂಟ್ ಆಗಿ ವಸಿಷ್ಠ ಅವ್ರ ಜೊತೆ ಕಾಲಚಕ್ರ ಮಾಡಿದೆ, ಅದು ಕೊರೋನಾಗಿಂತ ಮುಂಚೆ ಮೂವಿ. ಬಟ್ ರಿಲೀಸ್ ಆಗಿದ್ದು ಮೊನ್ನೆ ಅನ್ಸುತ್ತಲ್ಲ? ರಿಲೀಸ್ ಆಗಿದ್ದು ಯೂಟ್ಯೂಬಲ್ಲಿ. ಥಿಯೇಟರ್ ಮಾಡಿಲ್ಲ. ಅವ್ರ ಮಧ್ಯೆ ಏನೇನೋ ಮನಸ್ತಾಪ ಆಗಿ ಯೂಟ್ಯೂಬಲ್ಲೇ ರಿಲೀಸ್ ಮಾಡಿ. ಅಲ್ಲ, ಅದ್ರ ಮಧ್ಯೆ ಹೇಳ್ತಿದ್ರಲ್ಲ ನೀವು ಆಲ್ಮೋಸ್ಟ್ ಒಂದು 5 ಸಿನಿಮಾಗೆ ಸೈನ್ ಮಾಡಿದ್ದೆ. 3 ಮೂವಿ ಅದು ಮುಹೂರ್ತ ಆಗಿ ತಾನಾಗೆ ಸ್ಟಾಪ್ ಆಗೋಯ್ತು. ಇನ್ನೊಂದೆರಡು ಗುಡ್ ಲಕ್ ಮೂವಿ ಬಂತಲ್ಲ, ನಾನು ಫೋಟೋ ಶೂಟ್ ಟೈಮಲ್ಲಿ ನನಗೆ ಸ್ವಿಮ್ ಸೂಟ್ ಹಾಕಬೇಕು ಅಂತ ಸಡನ್ನಾಗಿ ಹೇಳಿದ್ರು. ನಾನು ಸ್ವಿಮ್ ಸೂಟ್ ಹಾಕಲ್ಲ. ಅದರಲ್ಲಿ ಅನಿರುದ್ಧ್ ಮತ್ತು ನವೀನ್ ಕೃಷ್ಣ ಅವರು ಹೀರೋ ಆಗಿದ್ರು. ರಾಧಿಕಾ, ನಾನು ಒನ್ ಆಫ್ ದ ಹೀರೋಯಿನ್. ರಾಧಿಕಾ ಕುಮಾರಸ್ವಾಮಿ. ಕುಮಾರಸ್ವಾಮಿ ಒನ್ ಆಫ್ ದ ಹೀರೋಯಿನ್. ನೀವು ಹೀರೋಯಿನ್? ಇಬ್ರು ಹೀರೋಯಿನ್ ಇದ್ವಿ. ಸ್ವಿಮ್ ಸೂಟ್ ಹಾಕಬೇಕು ಅಂದರು, ನಾನು ಹಾಕೋದಿಲ್ಲ. ಅಲ್ಲಿ ಜಗಳ ಆಡಿ ನಾನು ಆಚೆ ಬಂದೆ. ಇಲ್ಲ, ನೀವು ಸೆಲೆಕ್ಟ್ ಆಗ್ಬಿಟ್ಟಿದ್ರಿ ಸೆಟ್ ಆಗಿ ಫೋಟೋ ಶೂಟ್ ಸ್ಟಾರ್ಟ್ ಆಗಿತ್ತು. ಮುಹೂರ್ತ ಎಲ್ಲ ಆಗಿತ್ತು. ಓಕೆ. ಫೋಟೋಸ್ ಇನ್ನೂ ಇದೆ ನನ್ನ ಹತ್ರ. ಮುಹೂರ್ತ ಎಲ್ಲ ಆಗಿತ್ತು, ಪ್ರೆಸ್ ಮೀಟ್ ಆಗಿತ್ತು. ಫೋಟೋ ಶೂಟ್ ಅಂತ ಅವಾಗ ಮಾಡ್ತಿದ್ರಲ್ಲ, ಮೂವಿ ಫಸ್ಟ್ ಫೋಟೋ ಶೂಟ್ ಆಗುತ್ತಲ್ಲ, ಆ ಟೈಮಲ್ಲಿ ಒಂದು ಏನೋ ಸ್ವಿಮ್ಮಿಂಗ್ ಮಾಡೋ ಸೀನ್ ಬರುತ್ತೆ ಮೇಡಮ್, ಸ್ವಿಮ್ ಸೂಟ್ ಹಾಕಬೇಕು ಅಂತ ತಂದೆ ಕೊಟ್ಬಿಟ್ರು. ನಮ್ಮ ಮನೇಲಿ ಯಾರಿಗೂ ಇಷ್ಟ ಇರಲಿಲ್ಲ, ಅಷ್ಟೆಲ್ಲ ಬೋಲ್ಡಾಗಿ ಮಾಡ್ಸೋಕ್ಕೆ ಇಷ್ಟ ಇಲ್ಲ ನಮ್ಮ ಮಗಳನ್ನ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿ ವಾಪಸ್ ಬಂದುಬಿಟ್ವಿ. ಇನ್ನೊಂದು ಮೂವಿ ಮುಹೂರ್ತ ಆಗಿ ಅದೇನೋ ಇನ್ನೊಬ್ರು ಮಾಡಿದ್ರ, ದಾಮಿನಿ ಮಾಡಿದ್ರು. ಅದನ್ನು ನೀವು ಬಿಟ್ಟಿದ್ರು? ದಾಮಿನಿ ಮಾಡಿದ್ರು. ಸರಿ, ನನಗೆ ಅನಿಸ್ತು ಆಮೇಲೆ ಯಾಕೋ ಮೂವಿ ಇಂಡಸ್ಟ್ರಿ ನನಗೆ ಬರ್ತಿಲ್ಲ ಅನಿಸುತ್ತೆ. ನಾನು ಅಂದ್ಕೊಂಡಿದ್ದು ಮಾಡೋಕ್ಕೆ ಆಗ್ತಿಲ್ಲ ಇಲ್ಲಿ. ಬೆಟರ್ ನಂಗೆ ಸೀರಿಯಲ್ದು ಆಫರ್ ಬರ್ತಿತ್ತು ಅವಾಗ. ಬೆಟರ್ ಸೀರಿಯಲ್ಲೇ ಮಾಡಿಬಿಡೋಣಮ್ಮ. ನನಗೆ ಅಮ್ಮನ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಿದ್ದೆ ನಾನು, ವಾಟ್ ಈಸ್ ರಾಂಗ್, ವಾಟ್ ಈಸ್ ರೈಟ್. ಅಮ್ಮಂಗೂ ಪಾಪ ಅಷ್ಟು ನಾಲೆಜ್ ಇರಲಿಲ್ಲ ಇಂಡಸ್ಟ್ರಿ ಬಗ್ಗೆ. ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಏನು ಪ್ರಾಬ್ಲಮ್ ಆಗಿತ್ತು, ಏನಾಯಿತು? ತುಂಬ ಬೋಲ್ಡ್ ಆಗಿರ್ಬೇಕಲ್ಲ, ಹೋದ್ರೆ ತುಂಬಾನೇ ಬೋಲ್ಡ್ ಆಗಿರಬೇಕು. ಈಗ ಬೋಲ್ಡ್ ಅಂದ್ರೆ ನಮ್ದು ಏನು ಪರ್ಸನಲ್ ಲೈಫ್ ಇರುತ್ತೆ ಅದನ್ನ ಮರ್ತು ಬಿಡ್ಬೇಕು ನೀವು, ಇಲ್ಲ ಹೋಗ್ಲೇಬಾರ್ದು. ಈ ಮದುವೆ ಮಾಡ್ಕೋತೀನಿ ನಾನು, ಚೆನ್ನಾಗಿರ್ಬೇಕು ಫ್ಯೂಚರಲ್ಲಿ ಗಂಡನ ಜೊತೆ, ಆ ಥರ ಎಲ್ಲ ಡ್ರೀಮ್ ಇಟ್ಕೊಂಡು ಹೋಗೋಕ್ಕೆ ಆಗಲ್ಲ ಮೂವಿ ಇಂಡಸ್ಟ್ರಿಗೆ. ತಾನು ಮೂವಿಗೆ ಅರ್ಪಿಸ್ಕೊಂಡ್ಬಿಡ್ಬೇಕು. ವಾಟ್ ಎವರ್ ಈಗ ಏನಿದೆ ಅರ್ಪಿಸ್ಕೊಂಡ್ಬಿಡ್ಬೇಕು. ಆವಾಗಲೇ ಹೀರೋಯಿನ್, ದೊಡ್ಡ ದೊಡ್ಡ ಹೀರೋಯಿನ್ ಸ್ಟಾರ್ಗಳು, ನಾನು ಏನೂ ಹೇಳೋಕ್ಕೆ ಹೋಗಲ್ಲ ಅದ್ರ ಬಗ್ಗೆ, ನನ್ನ ಅನುಭವ ಹೇಳ್ತಾ ಇದ್ದೀನಿ. ಸೊ ಪರ್ಸ್ನಲ್ ಲೈಫ್ ಮರ್ತು ಬಿಡ್ಬೇಕಷ್ಟೇ ಮೂವಿ ಇಂಡಸ್ಟ್ರಿಲಿ. ಫುಲ್ ಬೋಲ್ಡ್ ಆಗಿರಬೇಕು. ಅವ್ರು ಏನು ಡ್ರೆಸ್ ಕೊಡ್ತಾರೋ ಹಾಕೊಳ್ಳೋಕೆ ರೆಡಿ ಇರಬೇಕು, ಅವ್ರು ಎಲ್ಲಿ ಕರೀತಾರೋ ಹೋಗೋಕೆ ರೆಡಿ ಇರಬೇಕು, ಯಾವ ಟೈಮಲ್ಲಿ ಫೋನ್ ಮಾಡ್ತಾರೋ ವಿಡಿಯೋ ಕಾಲ್ ಮಾಡ್ತಾರೋ ಮಾತಾಡೋಕೆ ರೆಡಿ ಇರಬೇಕು. ಅಂಥವ್ರಿಗೆ ಮಾತ್ರ ಇಂಡಸ್ಟ್ರಿ ಅಂತ ನನ್ನ ಎಕ್ಸ್ಪೀರಿಯನ್ಸ್. ನಾವು ಅಷ್ಟು ಬೋಲ್ಡಾಗಿ ಹೋಗೋಕ್ಕೆ ಇಷ್ಟನೂ ಇಲ್ಲ ನಮಗೆ. ಸೊ ಹಾಗಾಗಿ ಮೂವಿ ಇಂಡಸ್ಟ್ರಿ ನಂಗೆ ಬರಲಿಲ್ಲ ಅನಿಸ್ತು. ಈಗಲೂ ರೆಡಿ ಇದ್ದೀನಿ ನಾನು, ಒಳ್ಳೊಳ್ಳೆ ಪ್ರೊಡಕ್ಷನ್ ಇವಾಗಲೂ ತುಂಬ ಜನ ಇದ್ದಾರೆ. ಇವಾಗ ತುಂಬ ಆ್ಯಕ್ಚುಲಿ ಚೇಂಜ್ ಆಗಿದೆ, ತುಂಬ ಟ್ಯಾಲೆಂಟೆಡ್ ಬರ್ತಿದ್ದಾರೆ. ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ ನಾನು, ಒಳ್ಳೊಳ್ಳೆ ರೋಲ್ಸ್ ಇದ್ದರೆ ಖಂಡಿತ ಮಾಡ್ತೀನಿ. ಅಲ್ಲ, ಅವಾಗ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ ಯಾವ್ದಾದ್ರು ಸಿನಿಮಾಗಳಿಂದ ಕ್ಯಾನ್ಸಲ್? ಹೌದು, ಪ್ರೊಡ್ಯೂಸರ್ಸಿಂದ ಎಲ್ಲ ಕಾಲ್ಸ್ ಬರೋದು, ಈ ಥರ ಎಲ್ಲ ಕಮಿಟ್ಮೆಂಟ್ಸ್ ಆ ಥರ. ನಮಗೆ ಆ ಥರ ಪದಗಳೇ ಗೊತ್ತಿಲ್ಲ. ವಾಟ್ ಈಸ್ ಕಮಿಟ್ಮೆಂಟ್? ನಾನು ಕ್ಲೀನಾಗಿ ಬರ್ತೀನಿ ಸರ್, ಟೈಮಿಗೆ ಬರ್ತೀನಿ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ. ಓಕೆ ಇದೆ ಅಲ್ವಾ? ಇಲ್ಲ ಮೇಡಮ್ ಹಂಗೆ ಅಂತ ನಾವು ಹೇಳಿದ್ರು ಇಂಡೈರೆಕ್ಟ್ ವೇಲಿ. ಮ್ಯಾನೇಜರ್ಗೆಲ್ಲ ಕಳಿಸ್ಬಿಟ್ಟು, ಡೈರೆಕ್ಟ್ ಅಂದರೆ ಇಂಡೈರೆಕ್ಟಾಗಿ ಮ್ಯಾನೇಜರಿಗೆಲ್ಲ ಕಳಿಸ್ಬಿಟ್ಟು ಈ ಥರ ಏನು ಕಮಿಟ್ಮೆಂಟ್ ಅಂದರೆ. ಆಮೇಲೆ ಒಂದು ಪ್ರೊಡ್ಯೂಸರ್ ನಮ್ಮ ಮಮ್ಮಿಗೆ ಫೋನ್ ಮಾಡಿ ಬೈದು ಬಿಡೋದ, ನಿಮ್ಮ ಹುಡುಗಿಗೆ ಇಂಡಸ್ಟ್ರಿಗೆ ಯಾಕೆ ಬಿಟ್ಟಿದ್ದೀರಾ, ಮದುವೆ ಮಾಡಿ ಕಳಿಸಿ, ಲೈಕ್ ದಿಸ್.
ನನ್ಗೆ ಅಲ್ಲೇ ಕೋಪ ಬಂದ್ಬಿಡ್ತು. ಅವತ್ತೇ ಲಾಸ್ಟ್, ನಾನು ಮೂವಿ ಒಪ್ಕೊಳ್ಳಲ್ಲ, ನಂಗೆ ಬೇಡಮ್ಮ ಮೂವಿ ಬೇಡ, ನಾನು ಓದ್ತೀನಿ, ಓದ್ಬಿಟ್ಟು ನನಗೇನಿದು IAS ಆಫೀಸರ್ ನಾನು ಡ್ರೀಮ್ಸ್ ಇದೆಲ್ಲ ಅದು ಮಾಡ್ತೀನಿ, ನಂಗೆ ಇಂಡಸ್ಟ್ರಿ ಬೇಡ ನನಗೆ ಅಂತ 1 ವರ್ಷ ನಾನು ಬ್ರೇಕ್ ತೊಗೊಂಡೆ. ಬ್ರೇಕ್ ಅಂದರೆ ಬಿಟ್ಬಿಟ್ಟೆ, ನನ್ಗೆ ಆಗ ಬರಲ್ಲ ಇದು ಇಂಡಸ್ಟ್ರಿ ಅಂತ. ಅಂದ್ರೆ ಆ ಪ್ರೊಡ್ಯೂಸರೇ ನಿಮ್ಮ ತಾಯಿಗೆ ಬೈದ್ರು? ಬೈದಿದ್ದು ಫೋನ್ ಮಾಡಿ, ಇಲ್ಲ ನಮಗೆಲ್ಲ ಕಮಿಟ್ಮೆಂಟ್ ಅಲ್ಲ, ಆ ಥರ ಆಗಲ್ಲ ನಮಗೆ, ಆ ಥರ ನಾವಲ್ಲ ಅಂತ ಹೇಳಿದ್ಕೆ ಬೈದಿದ್ದು ಅವರು. ಅವತ್ತೇ ಬಿಟ್ಬಿಟ್ಟೆ ಲಾಸ್ಟ್. ಅದಾದಮೇಲೆ ಜೊತೆಯಲ್ಲಿ ಬಂತು ಒಳ್ಳೆ ಪ್ರೊಡಕ್ಷನ್. ಅದು ಶರಣ್ ಅವರು ನನಗೆ ಫೋನ್ ಮಾಡಿ ಹೇಳಿದ್ರಿಂದ ನಾನು ಹೋಗಿದ್ದು. ಇಲ್ಲ ಒಳ್ಳೆ ಪ್ರೊಡಕ್ಷನ್ ಇದು, ಮಾಡಿ ನನ್ನ ಪೇರೆ ನೀವು, ನಮ್ಮ ಜವಾಬ್ದಾರಿ. ಅವ್ರಿಗೆಲ್ಲ ಗೊತ್ತಿತ್ತು, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಥರ ಇದ್ವಿ ನಾವು ಅವಾಗ ಸ್ನೇಹಾಂಜಲಿ ಮಾಡಿದಾಗ. ಅವ್ರು ಹೇಳಿದ್ಕೆ ನಾನು ಒಪ್ಕೊಂಡು ಲಾಸ್ಟ್ ಡೇ ನಮಸ್ಕಾರ ಹೊಡೆದು ಬೇಡ ನನಗೆ ಈ ಮೂವಿ ಇಂಡಸ್ಟ್ರಿನೇ ಬೇಡ ಅಂತ ಬಂದ್ಬಿಟ್ಟೆ. ಸೊ ಸೀರಿಯಲಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟೆ ನಾನು. ಆಮೇಲೆ ಸೀರಿಯಲಲ್ಲಿ ತುಂಬ ಬ್ಯುಸಿ ಆದೆ. ಅಲ್ಲಿ ಹೀರೋಯಿನ್ ಆಗೋಕ್ಕಾಗಲಿಲ್ಲ. ನನ್ನ ಟ್ಯಾಲೆಂಟ್ಗೆ, ನನ್ನ ಒಂದು ಅಬಿಲಿಟಿಗೆ ನೆಗೆಟಿವ್ ರೋಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಫೇಸ್ ಕಟ್ ಹಂಗಿದೆ ಅಂತ. ಬಣ್ಣ DD1. ಬಣ್ಣ ಅನುಷ್ಕಾ ಶೆಟ್ಟಿ ಮಾಡ್ತಿದ್ರು ಅದರಲ್ಲಿ. ಅವ್ರು ಹೀರೋಯಿನ್ ಆಗಿದ್ರು, ನಾನು ಒನ್ ಆಫ್ ದ ಹೀರೋಯಿನ್. ಅದ್ರಲ್ಲಿ ತುಂಬಾ ಜನ ಆ್ಯಕ್ಟ್ ಮಾಡಿದ್ದಾರೆ ಇಂಡಸ್ಟ್ರಿಲಿ. ಇವಾಗ ಯಾರನ್ನಾದ್ರೂ ಕೇಳಿ, ಹಳುಬ್ರು ಸೀನಿಯರ್ ಆರ್ಟಿಸ್ಟ್ಗಳು ಬಣ್ಣ ಮಾಡೇ ಇದ್ದಾರೆ, 1 or 2 ಎಪಿಸೋಡ್ಸ್ ಮಾಡೇ ಇದ್ದಾರೆ. ಸೊ ನಾನು ಒಬ್ಳು ಅದರಲ್ಲಿ. ಸೊ ಫಸ್ಟ್ ಸೀರಿಯಲ್ ಬಣ್ಣ. ಅದ್ರಲ್ಲಿ ತುಂಬಾ ದಿನ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಪ್ರೊಡಕ್ಷನ್. ನೋಡಿದ್ದೀನಿ, ಡೈಲಿ ನೋಡ್ತಿದ್ದೆ. 2 ವೀಲರಲ್ಲಿ ಬರ್ತಿದ್ರು ಮಾಸ್ಕ್ ಹಾಕೊಂಡು. ನಮ್ಮಮ್ಮ ಇಷ್ಟು ಚೆನ್ನಾಗಿದ್ದಾಳೆ ಹುಡುಗಿ ಅಂತ ಹೇಳ್ತಿದ್ರು. ಕಟ್ ಮಾಡಿದ್ರೆ ನೆಕ್ಸ್ಟ್ 1 ಮಂತಲ್ಲೇ ತೆಲುಗು ಯಾವುದೋ ಸೂಪರ್ ಮೂವಿ ಅಂತ ಬಂದಿತ್ತು, ಅಲ್ಲೂ ಹೋಗ್ಬಿಟ್ರು ಅವರು. ಅಲ್ಲೋ ಹೊಟ್ಟೋದ್ರು ಅವರು. ಬಟ್ ಅವ್ರು ಹಂಗೆ ಇದ್ದಾರೆ ಬಿಡಿ. ಚೆನ್ನಾಗಿತ್ತು ಆ ಮೂವಿ. ಅದಾದ್ಮೇಲೆ ಕಾದಂಬರಿ, ಅಲ್ಲಿಂದ ನೆಗೆಟಿವ್ ಶೇಡ್ ಜರ್ನಿ. ತುಂಬಾ ಫೇಮಸ್ ಸೀರಿಯಲ್, ತುಂಬಾ ಫೇಮಸ್ ಸೀರಿಯಲ್. ಅದರಲ್ಲೂ ಏನು ಜಾಸ್ತಿ ದಿನ ಮಾಡಲಿಲ್ಲ, ನಾನೊಂದು 100 ಎಪಿಸೋಡ್ ಮಾಡಿದೆ ಅಷ್ಟೆ. ಅದಾದ್ಮೇಲೆ ನಂದು ನೆಗೆಟಿವ್ ರೋಲ್ ಅಂದರೆ 3 ಜನ ಅಷ್ಟೇ ನಮ್ಮ ಸೀರಿಯಲಲ್ಲಿ. ನೇತ್ರ ಫಸ್ಟ್ ಹೆಸರು. ಆ ನೆಗೆಟಿವ್ ರೋಲ್ ಇದೆ ನೇತ್ರ. ಕಾಲ್ಸ್ ಅಟ್ ಎ ಟೈಮ್ 6 ಸೀರಿಯಲ್ ಮಾಡ್ತಿದ್ದೆ ನಾನು. ದಿನಕ್ಕೆ 4 ಕಾಲ್ ಶೀಟ್. ಒಂದಿನಕ್ಕೆ 6 ಸೀರಿಯಲ್ ಎಲ್ಲ 2 to 3 ಅವರ್ಸ್. ಇಲ್ಲಿ ಮಾಡು ಅಲ್ಲಿ ಮಾಡಿ ಗುಪ್ತಗಾಮಿನಿ, ನನ್ನ ಒಂದೇ ಸಲ ದಿನಕ್ಕೆ 3-4 ಕಾಲ್ ಶೀಟ್. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಹಿಂಗೆ ಹೋಗ್ತದೆ ಶೂಟಿಂಗಿಗೆ ನಾನು. ಸೊ ಎಷ್ಟು ಬ್ಯುಸಿ ಆದೆ ಅಂದರೆ 2008, 9, 10 ಆ ಟೈಮಲ್ಲಿ 365 ಡೇಸ್ ಕೂಡ ಬ್ಯುಸಿ ನಾನು. ನಂದು ಡೈರಿ ನೋಡಿದ್ರೆ ಒಂದೇ ದಿನ ನಾನು ಶೂಟಿಂಗ್ ಹೋಗಿಲ್ಲ, ಅದು ಹುಷಾರಿಲ್ಲದೆ ಮನೇಲಿ ಬಿದ್ದಾಗ. ಅಷ್ಟು ಬ್ಯುಸಿ ಇದ್ದೆ. ರಿಯಾಲಿಟಿ ಶೋ ಬಂತು ಸೈ. ಎಷ್ಟು ಲಕ್ಕಿ ಅಂದರೆ ನನಗೊಬ್ಬ ಅವಾಗ ಎಕ್ಸಿದ್ದ, ಆಯಿತಾ, ಅದು ಸ್ಟೋರಿ ಹೇಳ್ತೀನಿ. ಅವನಿಗೆ ನಾನು ಆ್ಯಕ್ಟ್ ಮಾಡೋದೇ ಇಷ್ಟ ಇಲ್ಲ, ಕದ್ದು ಮುಚ್ಚಿ ಶೂಟಿಂಗ್ ಹೋಗ್ತಿದ್ದೆ ಅಷ್ಟು ಹೆದರ್ಕೊಂಡು. ಅಂಥದ್ರಲ್ಲಿ ರಿಯಾಲಿಟಿ ಶೋ ಬೇರೆ ಬಂದ್ಬಿಡ್ತು, ಡ್ಯಾನ್ಸ್ ರಿಯಾಲಿಟಿ ಶೋ. 10 ದಿನ ಪ್ರಾಕ್ಟೀಸ್ಗೆ ಹೋದೆ, ಮತ್ತು ಜಗಳಗಳು ಶುರು ಆಗೋಯ್ತು ಇಲ್ಲಿ ನಮ್ಮಿಬ್ಬರ ಮಧ್ಯೆ. ಸೊ ಆ ಒಂದು ಕಾರಣ ನನಗೆ ಗೊತ್ತು ಯಾಕೆ ಮಾಡಲ್ಲ ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಶೋ ಅಂದರೆ ಪ್ರಾಕ್ಟೀಸಲ್ಲೇ ನಾನು ಇಲ್ಲ, ನಾನು ಶೋ ಮಾಡೋಕ್ಕಾಗಲ್ಲ, ಇನ್ನೂ ಒಂದು 15 ದಿನ ಟೈಮ್ ಇದೆಲ್ಲ, ನೀವು ಬೇರೆಯವ್ರನ್ನ ನೋಡ್ಕೊಳ್ಳಿ, ಐ ಆಮ್ ಸಾರಿ, ನನಗೆ ಇದು ಮುಂದುವರ್ಸೋಕ್ಕಾಗಲ್ಲ ಅಂತ ಬಿಟ್ಟಿದ್ದೆ. ನನ್ನ ಅದೃಷ್ಟ ಏನೋ, ಈ ನನ್ನ ಟೈಮು ಏನೋ, ಅದು ಡೈರೆಕ್ಟರ್ ಸರ್ ಇಲ್ಲ ನೀನು ಮಾಡು, ನಾವಿದೀಗ ಮಾಡಿ, ನಮ್ಗೆ ಅವ್ರು ಯಾರಂತಾನೆ ಪರಿಚಯ ಇಲ್ಲ. ಆ ಶೋ ಡೈರೆಕ್ಟರು ಮತ್ತು ಸೃಜನ್ ಲೋಕೇಶ್ ಮತ್ತು ನಮ್ಮ ರಮೇಶ್ ಸರ್, ಆ ಕೊರಿಯೋಗ್ರಾಫರ್ ರಮೇಶ್, ಎಲ್ಲರೂ ಎಷ್ಟಂದರೆ ಮನೆಗೆ ಬಂದಿದ್ರು ನನಗೆ. ಯಾಕೆ ಹಿಂಗೆ ನಂಗೆ ಫೋರ್ಸ್ ಮಾಡ್ತಿದ್ದೀರಾ? ಇಲ್ಲ ನನಗೆ ಮಾಡೋಕ್ಕಾಗಲ್ಲ ಆ ಥರ. ಬಹುಶಃ ಯಾರಿಗೂ ಫೋರ್ಸ್ ಮಾಡಿಲ್ಲ ಅನಿಸುತ್ತೆ. ನನ್ನ ಹಣೆ ಬರದಲ್ಲಿ ನಾನೇ ವಿನ್ ಆಗಬೇಕಂತ ಇತ್ತೇನೋ. ಅದಕ್ಕೆ ಹೇಳ್ತಾರಲ್ಲ, ನಮ್ಮ ಹಣೆ ಬರದಲ್ಲಿದ್ದರೆ ಹೆಂಗಿದ್ರೂ ಬರುತ್ತೆ, ಇಲ್ಲ ಏನು ಮಾಡಿದ್ರು ಅದು ಬರಲ್ಲ ಅಂತ. ಅದೊಂದು ಎಕ್ಸಾಂಪಲ್ ನನ್ನ ಲೈಫಲ್ಲಿ, ಅದೊಂದು ಮಿರಾಕಲ್ ಅಂತಲೇ ಹೇಳ್ಬೋದು. ನಾನು ಅಷ್ಟು ಏನು ವಾವ್ ಅನ್ನೋ ಡ್ಯಾನ್ಸರ್ ಅಲ್ಲ, ಕಲಿಸ್ಕೊಟ್ರೆ ನೀಟಾಗಿ ಮಾಡ್ತೀನಿ ಆ ಥರ ಅಷ್ಟೇ ನನಗೆ ಗೊತ್ತಿದ್ದಿದ್ದು. ನನ್ನ ಪಾರ್ಟ್ನರ್ ರತೀಶ್ ಇದ್ದರು, ಅವರಂತೂ ನನಗೆ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಟ್ರು. ಅದು ಆ ಶೋಲಿ ವಿನ್ ಆಗಲೇಬೇಕು ನಾವು ಅಂತ. ಡಿಫ್ರೆಂಟ್ ಇದೆಲ್ಲ ಮಾಡಿಕೊಂಡು ಹಿಂಗಿದ್ದಿದ್ದು ನಮ್ಮದು ರ್ಯಾಪು ಹಿಂಗೆ ಹೊಟ್ಟೋಯ್ತು ಇದರಲ್ಲಿ ಸೈಯಲ್ಲಿ. ಸೊ ನಾವೇ ವಿನ್ ಆದ್ವಿ. ಪ್ರಭುದೇವ್ ಸರ್ ಕೈಯಲ್ಲಿ ನಾನು ಅವಾರ್ಡ್ ಇಸ್ಕೊಂಡೆ ಕಾರ್. ಅದೊಂದು ನನ್ನ ಲೈಫಲ್ಲಿ ಒಂದು ಗೋಲ್ಡನ್ ಮೂಮೆಂಟ್ ಅಂತ ಹೇಳ್ಬೋದು. ಇಡೀ ಒಂದು 6 ತಿಂಗಳು ಶೋ ನಡೀತದು. TRP ಸಕ್ಕದಾಗಿತ್ತು. 3 months ಶೋ, 6 months ನಡೀತದು. ಸೊ ಪ್ರತಿ ವಾರ ಒಂದೊಂದು ಸೆಲೆಬ್ರಿಟೀಸ್ ಬರೋರು. ಅದಂತೂ ನನ್ನ ಲೈಫಲ್ಲಂತೂ ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಇಷ್ಟು ಬ್ಯುಸಿ ಇದ್ದೆ ನಾನು ಲೈಫಲ್ಲಿ. ಸೊ ಸೀರಿಯಲ್ ಇಂಡಸ್ಟ್ರಿ ನಂಗೆ ತುಂಬ ಖುಷಿ ಕೊಟ್ಟಿದೆ ದೆನ್ ಮೂವಿ ಇಂಡಸ್ಟ್ರಿ. ಈಗಲೂ ಸಹ ಮೂವೀಸ್ ಒಳ್ಳೊಳ್ಳೆ ರೋಲ್ ಬಂದರೆ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಇವತ್ತು ನಿಮಗೆ ತುಂಬ ಹೆಸರು ತಂದು ಕೊಟ್ಟಂಥ ಸೀರಿಯಲ್ಗಳು ಯಾವ್ದು? ಗುಪ್ತಗಾಮಿನಿ, ಆಕಾಶದೀಪ, ಆ ಒಂದು 2020s ಒಳಗಡೆ ಹೇಳಬೇಕಂದ್ರೆ ಆಕಾಶದೀಪ, ಗುಪ್ತಗಾಮಿನಿ, ನನ್ನವಳು, ಕಾದಂಬರಿ,
ಸುಮಾರು ಸೀರಿಯಲ್ಲು. ಮತ್ತು ಲಕ್ಷ್ಮೀ ಬಾರಮ್ಮ ನನ್ನ ಲೈಫಲ್ಲಿ ಒಂದು ಮೇನ್ ಸೀರಿಯಲ್ ಅಂತ ಹೇಳ್ಬೋದು. ಯಾಕಂದರೆ ಅದೊಂದು 6 ವರ್ಷ ವರ್ಕ್ ಮಾಡಿದೆ. ಅದು ಇವಾಗ ಸೋಷಿಯಲ್ ಮೀಡಿಯಾ ಬಂದಾದಮೇಲೆ ಅದು ಬಂದಿದ್ದ ಸೀರಿಯಲ್. ಅದು ಕಲರ್ಸ್ ಕನ್ನಡದಲ್ಲಿ ತುಂಬ ಹೆಸರು ತಂದುಕೊಡ್ತು. ಇವತ್ತಿನವರೆಗೂ ನಾನು ಎಷ್ಟೇ ಸೀರಿಯಲ್ ಮಾಡಿದ್ರು ನನ್ನ ಜನ ಗುರುತಿಸೋದು ಕುಮುದ 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 ಅಂತ. ಸೊ ಅದರಿಂದ ಆಚೆಗೆ ನಾನು ಬರಬೇಕು, ನನ್ನ ನೆಗೆಟಿವ್ ಶೇಡಿಂದ ಆಚೆ ಬರಬೇಕು ಅಂತ. ಅದಾದ್ಮೇಲೆ ನಾನು ನೆಗೆಟಿವ್ ಶೇಡ್ ಒಪ್ಕೊಳ್ಳೋಕೆ ಹೋಗಲಿಲ್ಲ. ಯಾಕಂದರೆ ಎಲ್ಲರ ಹತ್ರ ಶಾಪ ಹಾಕ್ಸ್ಕೊಳ್ಳೋದು, ಬೈಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನಾನು ಪ್ರೀತಿ ಮಾಡಿಸ್ಕೋಬೇಕು, ನಾನು ಮುದ್ದು ಮಾಡಿಸ್ಕೋಬೇಕು, ನೋಡು ಬಂದ್ಲು ಅಂತ ಖುಷಿ ಆಗಬೇಕು. ನನಗೂ ಆ ಥರ ಎಕ್ಸ್ಪೀರಿಯನ್ಸ್ ಬೇಕು. ನೆಗೆಟಿವ್ ಶೇಡ್ ಮಾಡಿ ಮಾಡಿ ನನ್ನ ಮೆಂಟಲ್ ಹೆಲ್ತ್ ಕೂಡ ಹಾಳಾಗೋಗಿತ್ತು. ಅಷ್ಟು ನೆಗೆಟಿವ್ ರೋಲ್ಸ್ ಮಾಡಿ ಹೇಗೆ ಅಫೆಕ್ಟ್ ಮಾಡ್ತಿತ್ತು ಅದು? ಅಂದರೆ ಮನೆಗೆ ಹೋಗಿ ಫ್ರಸ್ಟ್ರೇಟ್ ಆಗಿಬಿಡ್ತಾ ಇದೆ. ದಿನ ಇಡೀ ಕಿರ್ಚು ಕೂಡು, ಇದು ಕೂಗು, ಕೋಪ ಮಾಡ್ಕೋ ಎಲ್ಲರ ಮೇಲೆ. ಅದು ಆ್ಯಕ್ಟಿಂಗೇ ಇರ್ಬೋದು, ಬಟ್ ನಮ್ಮ ಮೆಂಟಲ್ ಹೆಲ್ತ್ ಏನಾಗಲ್ಲ. ಅದು ಇಷ್ಟು ಶುದ್ಧ ಡೈಲಾಗ್ ಹೇಳ್ಕೊಂಡು ನಂಗೆ ತುಂಬಾ ಫ್ರಸ್ಟ್ರೇಟ್ ಆಗಿಬಿಡ್ತಾ ಇತ್ತು. ಹೋಗ್ಬಿಟ್ಟು ಅಮ್ಮನ ಮೇಲೆ ಕೂಗಾಡೋದು, ನಮ್ಮ ಅಪ್ಪನ ಮೇಲೆ ಕೂಗಾಡೋದು, ನನ್ನ ತಮ್ಮನ ಮೇಲೆ ಕೂಗಾಡೋದು, ಆ ಥರ ನನ್ನ ನೆಗೆಟಿವ್ ಇಂಪ್ಯಾಕ್ಟ್ ಶುರು ಆಗೋಯ್ತು ನಮ್ಮ ಮನೇಲಿ. ಇವಳು ಯಾಕೆ ಹಿಂಗೆ ಆಡ್ತಾಳೆ, ಇವಳು ಈ ಥರ ಹುಟ್ಟಿರೋದೇ ಹೀಗ ಅಂತ ಅನ್ಕೊಂಡ್ಬಿಟ್ರು ಅವರು. ನನ್ನನ್ನು ಅರ್ಥನೂ ಮಾಡ್ಕೊಳ್ಳಿಲ್ಲ. ನನಗೆ ಈ ಥರ ಆಗಿದೆ, ದಿನ ಇಡೀ ನಾನು ಟಯರ್ಡಾಗಿ ಬಂದಿರ್ತೀನಿ, ಏನಾದರೂ ಒಂದು ಕಿರ್ಚಿದ್ರೆ ಅದು ಜಾಸ್ತಿ ಆಗುತ್ತೆ. ಮೆಂಟಲ್ ಹೆಲ್ತಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೆಗೆಟಿವ್ ಶೇಡ್ ಮಾಡೋದು ಸುಲಭ ಅಲ್ಲ. ಸೊ ಯಾಕಂದರೆ ನಾವು ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಅಲ್ಲಿ ಆ್ಯಕ್ಟ್ ಮಾಡ್ತೀವಿ. ಪಾಸಿಟಿವ್ ರೋಲ್ ಅಂದರೆ ಒಂದು ಏನೋ ಕಣ್ಣೀರು ಹಾಕ್ಕೊಂಡು ನಕ್ಕೊಂಡು ಮಾಡಿಬಿಡ್ಬೋದು. ಇದು ಹೆಂಗಾಗುತ್ತೆ ಗೊತ್ತಾ, ಬಾಡಿ ಎಲ್ಲ ಶಿವರ್ ಆಗುತ್ತೆ ನಮಗೆ. ಆ ಎಕ್ಸ್ಪೀರಿಯನ್ಸ್ ನನಗೆ ಡೈಲಿ ಆಗ್ತಿತ್ತು ಅಲ್ಲಿ. ಸೊ ರಿಯಲ್ ಲೈಫಲ್ಲೂ ಜನ ನನ್ನ ಏನಂತ ಅನ್ಕೊಂಬಿಟ್ರು, ಓಕೆ ಇವಳು ಸರಿ ಇಲ್ಲ, ಅವಳು ಕೆಟ್ಟೋಳು, ಮೂಡಿ, ಆ ಥರ ಪೋಟ್ರೆ ಆಗೋಯ್ತು. ನನ್ನ ಫ್ರೆಂಡ್ಸ್ ಸಹ ಹಂಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಬಿಕಾಸ್ ಆಫ್ ದಟ್ ರೋಲ್, ನೆಗೆಟಿವ್ ಶೇಡ್ ರೋಲಿಂದ ಅವ್ರು ಮಾಡಿರೋರಿಗೆ ಗೊತ್ತು ಬಿಡಿ ಅನುಭವ. ಬಟ್ ನನಗಂತೂ ಇದು ವರ್ಸ್ಟ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ನನ್ನ ಲೈಫಲ್ಲಿ ಹೆಸರು ತಂದು ಕೊಡ್ತು, ಬಟ್ ನನ್ನ ಪರ್ಸ್ನಲ್ ಲೈಫಿಗೆ ತುಂಬ ಎಫೆಕ್ಟ್ ಆಯಿತು. ಅದರಿಂದ ತುಂಬ ಮದುವೆಗಳು ನಂದು ಕ್ಯಾನ್ಸಲ್ ಆಯಿತು. ಅಯ್ಯೋ ಅವಳು ಬೇಡಪ್ಪ, ಅವಳ ಬೇಡಪ್ಪ, ಆ ಟೈಪ್. ಅಂದರೆ ನಿಮ್ಮನ್ನು ನೋಡೋ ರೀತಿನೇ ಬೇರೆ ಹಾಂ, ನೋಡೋ ರೀತಿನೇ ಬೇರೆ ಐತಿ. ಯಾಕಂದರೆ ಅದನ್ನು ತುಂಬ ಆಳವಾಗಿ ನೋಡ್ತಾರಲ್ಲ ಅವಾಗ ಸೀರಿಯಲ್ಗಳು. ಸೊ ರಿಯಲ್ ಲೈಫಲ್ಲಿ ಕೂಡ ಹೀಗೆ ನಾನೆಲ್ಲಾದ್ರೂ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಹೆದರ್ಕೊಳ್ಳೋರು ನನ್ನ ನೋಡಿದ್ರೆ. ನಾನು ಚೂರು ಸ್ಮೈಲ್ ಕೊಟ್ಟರೆ ಮಾತಾಡ್ಸಕ್ಕೆ ಬರೋರು. ಈ ಥರ ಆಗ್ತಿತ್ತು ನನಗೆ. ಸೊ ನಗುನೇ ಮರ್ತೋಗಿದ್ದೆ ನಾನು. ಅದಕ್ಕೆ ಅದರಿಂದ ಆಚೆ ಬರೋಣ ಅಂತ ಲಕ್ಷ್ಮೀವರಮ್ಮ ಆದಮೇಲೆ ನಾನು ಯಾವುದೋ ನೆಗೆಟಿವ್ ಒಪ್ಕೊಳ್ಳೋಕೆ ಹೋಗಲಿಲ್ಲ. ಪಾಸಿಟಿವ್ ವೆಯ್ಟ್ ಮಾಡ್ತಾಯಿದ್ದೀನಿ. ಅದರಿಂದ ಯಾರಾದರೂ ಚೇಂಜ್ ಮಾಡಿ ಒಂದು ಸ್ವಲ್ಪ ಓಕೆ ಎಕ್ಸ್ಪೆರಿಮೆಂಟ್ ಮಾಡ್ತಾರ ನನ್ನ ಮೇಲೆ, ಪರವಾಗಿಲ್ಲ, ಐ ಕ್ಯಾನ್ ಡೂ ಬೆಟರ್ ವೇ. ಸೊ ವೆಯ್ಟ್ ಮಾಡ್ತಿದ್ದೀನಿ. ಬಂದಿದ್ದೆಲ್ಲ ಈಗ ಒಪ್ಕೊಳ್ಳೋಕೆ ಹೋಗ್ತಿಲ್ಲ. ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ, ವರ್ಕೌಟ್ ಎಲ್ಲ ಮಾಡಬೇಕು ಅಂತ. ಸೊ ನೆಗೆಟಿವ್ ಶೇಡು ತುಂಬ ಚೆನ್ನಾಗಿರೋದು ತುಂಬ ಬಂದರೆ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ಎಲ್ಲಿನವರು ಸ್ವಂತ? ಭದ್ರಾವತಿ. ಭದ್ರಾವತಿ. ಅಪ್ಪ ಅಮ್ಮ ಏನು ಮಾಡೋದು? ನಾನು ಭದ್ರಾವತಿಲಿ ಜಾಸ್ತಿ ವರ್ಷ ಇರಲಿಲ್ಲ. ನಾನು 2 years ಬೇಬಿ ಇರುವಾಗಲೇ ನನ್ನ ಬೆಂಗಳೂರಿಗೆ ಅಪ್ಪ ಕರ್ಕೊಂಬಂದ್ಬಿಟ್ರು. ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಅಪ್ಪ ಕೆಲಸಕ್ಕೋಸ್ಕರನೇ ಬೆಂಗಳೂರಿಗೆ ಬಂದಿದ್ದು, ಫ್ರೆಂಡ್ ಜೊತೆ. ಅಲ್ಲಿ ಶಿಫ್ಟ್ ಆಗಿದ್ದು. ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿ ಸುಮಾರು ವರ್ಷ. ಆ್ಯಕ್ಚುಲಿ ನಾನು ಇಲ್ಲೇ ಬೆಳೆದಿದ್ದು, ಎಜುಕೇಷನ್ನು ಬೆಳೆದಿದ್ದೆಲ್ಲ ಇಲ್ಲೇ ಭದ್ರಾವತಿ. ಜಸ್ಟ್ ನಾನು ಹುಟ್ಟಿದಷ್ಟೇ. 2 years ಮಗುಲೇ ಕರ್ಕೊಂಬಂದ್ಬಿಟ್ರು. ಅಜ್ಜಿ ಮನೆ ಇವಾಗಲೂ ಇದೆ, ನಮ್ಮ ರಿಲೇಟಿವ್ಸ್ ಎಲ್ಲ ಅಲ್ಲೇ ಇದ್ದಾರೆ. ನಾವು ಫ್ಯೂ ಫ್ಯಾಮಿಲೀಸ್ ಇಲ್ಲಿದ್ದೀವಿ ಅಷ್ಟೇ. ಬಟ್ ನನಗೆ ಬೆಂಗಳೂರೇ ಇಷ್ಟ. ಸ್ಕೂಲಿಂಗ್ ಎಲ್ಲ ಎಲ್ಲಿ ನಡೀತು? ಬೆಂಗಳೂರು. ಇಲ್ಲಿ ಹೈಸ್ಕೂಲೆಲ್ಲ JVS ಬಸವೇಶ್ವರ ನಗರ. ಕಾಲೇಜ್ ಬಂದು ನಾನು ಒಂದು ಟ್ರ್ಯಾಜಿಡಿ ಇದೆ, ಅದು ತುಂಬ ವರ್ಸ್ಟ್ ಅದು ಕಾಲೇಜಲ್ಲ. ಹಾಂ, ಯಾಕಂದರೆ 10th standard ಇರುವಾಗಲೇ ನನಗೆ ಈ ಪ್ರಪೋಸಲ್ಸ್ ಬರೋದು, ಲವ್ ಲೆಟರ್ಸ್ ಬರೋದು, ಈವನ್ ಟೀಚರ್ಗಳಿಂದ. ಟೀಚರ್ಸ್? ಹಾಂ, ಟೀಚರ್ಸ್ ಬೇಡ, ಟೀಚರ್. ಹಾಂ, ಒಬ್ಬರು ಟೀಚರಿಂದ ತುಂಬಾ ಒಂಥರ ಅದು ಒಂಥರ ಕಾಟ ಶುರು ಆಗೋಯ್ತು ನನಗೆ 10th standard ಬರುವಾಗ್ಲೇ. ಯಾವ ಸಬ್ಜೆಕ್ಟ್ ತೊಗೊಂತಿದ್ರು ಅವರು? ಅವರು ಮ್ಯಾಥ್ಸ್ ಮತ್ತು ಸೈನ್ಸು ಓಕೆ ತಗೊಳ್ತಿದ್ರು. ಸೊ ಸ್ಕೂಲಲ್ಲಿ ಹೆಂಗಾಗೋಗಿತ್ತಂದರೆ, ಈ ಹುಡುಗಿ ಇರೋ ಕಡೆ ಎಲ್ಲ ಹಿಂಗೆ ಆಗುತ್ತೆ ಆ ಥರ. ಕೊನೆಯಲ್ಲಿ ಆ ವರ್ಷ ನಮ್ಮ ಅಪ್ಪ ಅಮ್ಮಂಗೂ ಬೇಜಾರಾಗೋಗಿತ್ತು ನನ್ನ ಕಡೆಯಿಂದ. ಆ ಥರ ಎಲ್ಲ ಆಗೋಗಿತ್ತು. ಸ್ಕೂಲ್ ಟೀಚರೇ ನನಗೆ ಲವ್ ಮಾಡ್ತಿದ್ದೀನಿ ಅಂತ ಪ್ರಪೋಸ್ ಮಾಡಿದ್ದು. ಆ ಟೈಮಲ್ಲಿ ನನಗೇನು ಬೇಡ, ನಾನು ಓದಬೇಕಷ್ಟೆ. ತುಂಬ ಚಿಕ್ಕ ಹುಡುಗಿ, ನನಗೇನಂದರೆ ಏನೂ ಅರ್ಥ ಆಗ್ತಿರಲಿಲ್ಲ. ಲವ್ ಎಲ್ಲ ಮಾಡೋ ಏಜ್ ಅಲ್ಲ ನಂದು. ಆ ಥರ ನಾನು ಎದುರಿಸಿ ಬರ್ತಿದ್ದೆ. ಇದು ಎಲ್ಲರಿಗೂ ಹೇಳಿಬಿಟ್ರೆ ಇಲ್ಲಿ ಗಲಾಟೆ ಆಗ್ಬಿಡುತ್ತೋ, ಅವ್ರಿಗೆಲ್ಲ ಹೊಡೆದಾಕ್ಬಿಡ್ತಾರೋ ಅಂತ ನನಗೆ ಭಯ. ಆ ಟೈಮಲ್ಲಿ ಗೊತ್ತಲ್ವ ಮಕ್ಕಳದು ಹೆಂಗಿರುತ್ತೆ ಮನಸ್ಥಿತಿ ಅಂತ. ಹೆದರ್ಕೋತಾರೆ ಅವರು. ಅಷ್ಟು ದಿನ ನನಗೇನು ಫಿಸಿಕಲ್ ಹರಾಸ್ಮೆಂಟ್ ಏನೂ ಮಾಡಿಲ್ಲ ಪಾಪ ಅವರು. ಜಸ್ಟ್ ಲವ್ ಮಾಡ್ತೀನಿ, ಮದುವೆ ಆಗು, ನಾನು ವೆಯ್ಟ್ ಮಾಡ್ತೀನಿ. ಅವ್ರು ತುಂಬ ದೊಡ್ಡವ್ರು ನನಗಿಂತ. ಸೊ ಅಲ್ಲಿ ಟ್ಯೂಷನ್ಗೆ ಹೋದಾಗ ಲವ್ ಲೆಟ್ರ್ ಕೊಡೋದು ಆ ಥರ ಎಲ್ಲ ಮಾಡ್ತಾರೆ. ಟ್ಯೂಷನೇ ಬಿಟ್ಬಿಟ್ಟೆ ನಾನು. ಅಮ್ಮಂಗೆ ನಾನು ಇಲ್ಲ ಟ್ಯೂಷನ್ಗೆ ಹೋಗಲ್ಲ, ನಾನು ಬೇರೆ ಕಡೆ ಜಾಯ್ನ್ ಆಗ್ತೀನಿ. ಹೇಳಿಲ್ಲ ರೀಸನ್ ಏನು ಅಂತ ಹೇಳಿಲ್ಲ. ನಂಗೆ ತುಂಬ ದೂರ ಆಗುತ್ತೆ ನಡ್ಕೊಂಡು ಹೋಗೋದಕ್ಕೆ, ನಾನು ಮಾಡಲ್ಲ, ಅಲ್ಲಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟೆ. ಒಂದಿನ ನನ್ನ ಫ್ರೆಂಡ್ಸ್ ಕೈಯಲ್ಲಿ ಬ್ಲಡ್ಡಲ್ಲಿ ಲವ್ ಲೆಟ್ರು ಬರೆದು
ಕೊಟ್ಟರು. ಅದು ಟೀಚರು. ಸೊ ಅದು ಹೆಡ್ ಮಿಸ್ ಕೈಯಲ್ಲಿ ಹೋಗಿ ತುಂಬ ರಾದ್ಧಾಂತ ಆಗೋಯ್ತು. ನಮ್ಮ ಅಪ್ಪ ಅಮ್ಮನ್ನ ಕರೆಸ್ಬಿಟ್ಟು ಅದನ್ನ ಕೊಟ್ಟು ಅವಾಗ ಏನಾಗೋಯ್ತು ಗೊತ್ತಾ, ನಂದು ತಪ್ಪಿದೆ ಅಂತ ಆಗೋಯ್ತು ಅದು. ನಾನು ಅವ್ರಿಗೆ ಏನು ಓಕೆ ಅಂತ ಹೇಳಿದ್ದೀನಿ, ಆ ಟೈಪೆಲ್ಲ ಆಗೋಯ್ತದು. ಸೊ ಹಾಗಾಗಿ ನನ್ನ ಸ್ಕೂಲ್ ಡೇ ಸ್ವಲ್ಪ ಅಂದರೆ 10th ಸ್ಟ್ಯಾಂಡರ್ಡ್ ಬರೋ ಅಷ್ಟರಲ್ಲಿ ಔಟ್ಸೈಡ್ ಹುಡುಗರು ಸಹ ನನ್ನ ಫಾಲೋ ಮಾಡ್ಕೊಂಡು ಬರೋದು, ಅವರಿಗೆಲ್ಲ ಸ್ಟೇಷನ್ಗೆ ಹಾಕ್ಸೋದನ್ನ ಹೊಡೆದು, ನಮ್ಮ ಕ್ಲಾಸ್ ಹುಡುಗ ನನಗೆ ಗ್ರೀಟಿಂಗ್ ಇಟ್ಟು ಅದರಿಂದ ಒಡ್ಸ್ಕೊಂಡು ನಮ್ಮ ಅಪ್ಪನ ಹತ್ರ. ಅವಾಗ ಏನು ಗೊತ್ತಾ ಮನಸ್ಥಿತಿ ಹೆಂಗಾಗಿರುತ್ತೆ ಅಂದರೆ, ಹೆದರ್ಕೊಂಡ್ಬಿಟ್ಟಿದೆ. ಆ ಟ್ರೋಮಾ ನನಗಿನ್ನೂ ಇದೆ. ಯಾರಾದರೂ ಪ್ರಪೋಸ್ ಮಾಡಿದ್ರೆ ಹೆದರ್ಕೋತೀನಿ ನಾನು, ಬಿಕಾಸ್ ಆ ಥರ ಆಗೋಗಿದೆ ನನ್ನ ಚೈಲ್ಡ್ಹುಡ್. ಅಲ್ಲ, ಈಗ ಅವ್ರಿಗೆ ಗ್ರೀಟಿಂಗ್ ಕೊಟ್ಟಿದ್ದಕ್ಕೆ ನಿಮ್ಮಪ್ಪ ನನಗೆ ಹೊಡೆದು ಅದನ್ನು ಅರ್ಥ ಮಾಡ್ಕೋಬೇಕಿತ್ತು ಅವರು. ನಮ್ಮ ಹುಡುಗಿದೇನು ತಪ್ಪಿಲ್ಲ, ಸ್ವಲ್ಪ ನೋಡಿ ಮಾಡಿ ಏನಾಗಿದೆ ಏಕ್ದಮ್ ಫುಲ್ ನಂದೇ ತಪ್ಪು ಅಂತ ಪೋಟ್ರೆ ಆಗೋದ್ರೆ ಆ ಮಗು ಮನಸ್ಥಿತಿ ಏನಾಗಲ್ಲ. ಯಾಕಂದರೆ ನನಗೆ ಅವಾಗ ಆಲ್ಮೋಸ್ಟ್ 13-14 ಇಯರ್ಸ್ ಅಷ್ಟೇ. ಸೊ ನನಗೆ ಒಂಥರ ಟ್ರಾಮಾ ಆಗೋಗಿದೆ. ಯಾರಾದರೂ ಪ್ರಪೋಸ್ ಮಾಡಿದ್ರೆ ಹೆದರ್ಕೊಳ್ಳೋದು ನಾನು. ಅದು ನಾನು ಎಂಜಾಯೇ ಮಾಡಲಿಲ್ಲ ನನ್ನ ಲೈಫಲ್ಲಿ. ಲವ್ ಅಂತ ನಾನು ಇದುವರೆಗೂ ನನಗೆ ಗೊತ್ತಿಲ್ಲ ಲವ್ ಪಡ್ಕೊಂಡು, ಯಾಕಂದರೆ ಬರೋವರೆಗೂ ನಾನು ರಿಜೆಕ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಪಾಠ ಮಾಡೋ ಟೀಚರ್ರೇ ಒಂದು ಸ್ಟೂಡೆಂಟ್ಗೆ ಎಲ್ಲ ಹೇಳ್ಕೊಡೋ ಟೈಮಲ್ಲಿ ನಾನು ಲವ್ ಮಾಡ್ತೀನಿ, ಓಕೆ ತಪ್ಪಲ್ಲ, ಪ್ರೀತಿ ಹುಟ್ಟೋದು ತಪ್ಪಲ್ಲ, ನಾನು ಹೇಳ್ತೀನಿ. ಬಟ್ ಯಾರು ಹುಟ್ಟುತ್ತೆ, ಅವ್ರ ಫ್ಯೂಚರ್ ಏನು, ನಾವು ಏನು ಮಾಡ್ತಿದ್ದೀವಿ ಅಂತ ಅವ್ರಿಗೆ ಅದು ಮನಸ್ಥಿತಿ ಇರಬೇಕು. ಸೊ ನಾನು ರಿಜೆಕ್ಟ್ ಇಲ್ಲ, ನನಗೆ ಇದೆಲ್ಲ ನನಗೆ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ಹೆದರ್ಕೊಳ್ತಿದ್ದೆ ವಿನಃ ನನಗೆ ಎದುರಿಸೋಕ್ಕೆ ನಂಗೆ ಧೈರ್ಯ ಇರಲಿಲ್ಲ ಆವಾಗ. ಸೊ ಆ ಟ್ಯೂಷನ್ ಬಿಟ್ಟಿದ್ದಕ್ಕೆ ಆ ಮಾಸ್ಟ್ರು ಲವ್ ಲೆಟ್ರೆಲ್ಲ ಬರೋದು ಬ್ಲಡ್ಡಲ್ಲಿ, ಅಷ್ಟು ಹುಚ್ಚ ಆಗಿದ್ರು ಅವರು. ನನಗೆ ಅದನ್ನ ನೋಡಿ ನನಗೆ ಜ್ವರ ಬಂದು, ಟೈಫಾಯ್ಡ್ ಜ್ವರ ಬಂದು, ಮನೆ ಹತ್ರ ಬಂದೆಲ್ಲ ಕಲ್ಲು ಹೊಡಿಯೋದು ಹುಚ್ಚಂತ. ಹಾಂ, ಆ ಸ್ಕೂಲಿಂದಾನೇ ಅವ್ರನ್ನ ಇದು ಕೊಟ್ಬಿಟ್ರು, ಸಸ್ಪೆಂಡ್ ಮಾಡಿಬಿಟ್ರು. ಆ ಒಂದು ಗ್ರಡ್ಜ್ ಇತ್ತು ಅವ್ರಿಗೆ. ಸೊ ಮನೆ ಹತ್ರ ಬಂದು ಕಲ್ಲು ಹೊಡಿದು. ಇನ್ನೂ ನೆನಪಿದೆ, ನಮ್ಮ ಮನೆ ಗ್ಲಾಸ್ ಹೊಡೆದೋಗಿದ್ದು ನನಗೆ. ಒಂದಷ್ಟು ದಿನ ನನಗೆ ಒಂಥರ ಥ್ರೆಟ್ ಥರ ಆಗಿತ್ತು, ಆಚೆಗಡೆ ಬಿಡೋದಕ್ಕೆ ನಮ್ಮ ಮನೇಲಿ ಹೆದರ್ಕೋತಾ ಇದ್ರು. ಆಮೇಲೆ ಇನ್ನೊಂದು ದಿನ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದಿಷ್ಟು ಹುಡುಗರು, ಒಂದು 5 ಜನ ಒಂದಷ್ಟು ತಿಂಗಳಿಂದ ನನಗೆ ಫಾಲೋ ಮಾಡ್ಕೊಂಡು ಬರೋದು, ನನಗೆ ಕಿಚ್ಚಾಯಿಸೋದು, ಚೂಡಾಯಿಸೋದು, ಆ ಥರ ಮಾಡ್ತಿದ್ದೆ. ನಾನು ನಡ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ದೆ. ಆಮೇಲೆ ನಾನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮ ಡ್ಯಾಡಿಗೆ, ಜೊತೆಗೆ ಬಾ ನೀನು ಸ್ಕೂಲಿಗೆ ಸ್ವಲ್ಪ ದಿನ, ನನ್ನ ಡ್ರಾಪ್ ಮಾಡು, ನನಗೆ ಹೆದರಿಕೆ ಆಗುತ್ತೆ ಒಬ್ಳಿಗೆ ಹೋಗೋಕ್ಕೆ, ತುಂಬ ಖಾಲಿ ಇರುತ್ತೆ ರೋಡ್. ಹಿಂಗೆ ಹೇಳಿಲ್ಲ, ಯಾರೋ ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿಲ್ಲ. ನನಗೆ ಗೊತ್ತು ಅದ್ರ ಪರಿಣಾಮ ಏನಾಗತ್ತೆ ನಮ್ಮ ಮನೇಲಿ ಹೇಳಿದ್ರೆ ಅಂತ. ನಮ್ಮ ಮನೇಲಿ ಸ್ವಲ್ಪ ಬಂದು ಹೆದರಿಸಿ ಪಾಪ ಮಾಡಿದ್ರು, ಸ್ಟೇಷನ್ಗೆಲ್ಲ ಹಾಕ್ಬಿಟ್ಟು. ನಮ್ಮಪ್ಪ ಅಂತೂ ತುಂಬ ಕೋಪ ಅವ್ರಿಗೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಂದು ಹುಡುಗಂಗೆ ಸ್ಟೇಷನ್ ಹಾಕಿಸಿ, ನನ್ನ ಹತ್ರ ಚಪ್ಪಲಿ ತೊಗೊಂಡೆಲ್ಲ ಓಡಿಸಿ, ಅವ್ನ ಹಲ್ಲೆಲ್ಲ ಮುರಿದೋಗಿ ಪೊಲೀಸವ್ರು ಹೊಡೆದಿದ್ದಕ್ಕೆ. ಅಷ್ಟು ಅಗತ್ಯ ಇರಲಿಲ್ಲ ಅಂತ ಅನ್ಕೊತೀನಿ. ಒಂದು ಬುದ್ಧಿವಾದ ಹೇಳಿ ಕಳಿಸಿದ್ರೆ ಆಗಿರೋದು. ಅದೆಲ್ಲ ಏನಾಗೋದು ಗೊತ್ತಾ, ಹಠ ಬಂದ್ಬಿಡುತ್ತೆ ಅವ್ರಿಗೆ. ಈ ಹುಡುಗಿಗೆ ಏನಾದರೂ ಮಾಡಿ ನಾವು ಮುಗಿಸ್ಬೇಕು ಅಂತ ಹಠ ಬಂದ್ಬಿಡುತ್ತೆ. ಅಲ್ಲೊಂದು ಟೀಚರ್ ಹತ್ರ ಒಂದಷ್ಟು ಇಂದಾಯ್ತು, ಈ ಹುಡುಗರ ಹತ್ರ ಒಂದಷ್ಟು ಇದಾಯಿತು. ನಮ್ಮ ಫ್ಯಾಮಿಲಿಯಲ್ಲೇ ಯಾರೋ ಪ್ರಪೋಸಲ್ ತಂದು ಕೊಟ್ಟರೆ, ಯಾಕಂದರೆ ನಾವು ಮರಾಠಿಸ್ ಆಗಿರೋದ್ರಿಂದ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ಬಿಡ್ತಾ ಇದ್ರು. ಅದೊಂದು ಪದ್ಧತಿ ಇತ್ತು, ಇವಾಗಿಲ್ಲ, ಪದ್ಧತಿ ಇತ್ತು. ಹಾಗಾಗಿ ನನ್ನನ್ನು ಪ್ರಪೋಸಲ್ ಬಂತು, ಅದು ರಿಜೆಕ್ಟ್ ಆಗಿದ್ದಕ್ಕೆ ಅವ್ರೊಂದು ಹಠ, ಇವಳನ್ನ ಕಿಡ್ನ್ಯಾಪ್ ಮಾಡಬೇಕು, ಇಲ್ಲ ಯಾರು ನಮ್ಮ ಫ್ಯಾಮಿಲಿ ಒಬ್ರು ಯಾರೋ ರಿಲೇಟಿವ್ಸ್. ಈಗ ನಾವು ಬೇರೆ ದೃಷ್ಟಿಲಿ ಮಾತಾಡ್ಸ್ತಿರ್ತೀವಿ, ಅದನ್ನೇ ಅವರು ಪ್ರೀತಿ ಅನ್ಕೊಂಡು, ಲವ್ ಅನ್ಕೊಂಡು, ಈ ಹುಡುಗಿಗೆ ನನ್ನ ಕಂಡ್ರೆ ಇಷ್ಟ ಇದೆ. ನಿಮಗೆ ಹೆಂಗ್ ಗೊತ್ತಾಯ್ತು ಇದೆಲ್ಲ ಕಿಡ್ನಾಪ್ ಮಾಡಬೇಕು ಅಂತೆಲ್ಲ? ನಮ್ಮ ಅಜ್ಜಿನೇ ಹೇಳಿದ್ದು. ಅವ್ರ ಮನೆಗೂ ನಮ್ಮ ಮನೆಗೂ ಹೋಗಿ ಬರ್ತಿದ್ರು. ಈ ಥರ ನೇತ್ರಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಕಣೆ, ಕಿಡ್ನ್ಯಾಪ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಎಲ್ಲೂ ಕಳಿಸ್ಬೇಡ, ಇದು ಹಿಂಗಿದೆ ವಿಷಯ. ಅಲ್ಲಿ ನಂದು ಕಾಲೇಜ್ ಲೈಫು ಹಾಳಾಗೋಯ್ತು ನಿಜವಾಗ್ಲೂ. ಆಚೆ ಹೆಂಗೆ ಕಳಿಸ್ತಾರೆ? ದಿನ ಬರೋಕ್ಕಾಗತ್ತಾ ಅಪ್ಪ ಅಮ್ಮ ಜೊತೆಗೆ? ಬರೋಕ್ಕಾಗಲ್ಲ. ಸೊ ಯಾವುದೋ ಒಂದು ಗೌರ್ಮೆಂಟ್ ಕಾಲೇಜ್, ಲೇಡೀಸ್ ಕಾಲೇಜಿಗೆ ಹೋಗಿ ಸೇರಿಕೊಂಡೆ. ಇದು ಬಿಡು, ಇಷ್ಟೇ ಇದು, ನೀರು ನಾನು ಡಾಕ್ಟ್ರು ಆಗೋಕ್ಕಾಗಲ್ಲ, ಒಂದು IAS ಆಫೀಸರು ಆಗೋಕ್ಕಾಗಲ್ಲ, ನೆಕ್ಸ್ಟ್ ನೋಡ್ಕೊಳ್ಳೋಣ, ಇಲ್ಲಿಂದ ಮನೆ ಶಿಫ್ಟ್ ಆದಮೇಲೆ ಬೇರೆ ಕಾಲೇಜಿಗೆ ಸೇರಿಕೊಂಡು ಓದ್ಕೊಂಡು ಚೆನ್ನಾಗಿ ಇದು ಮಾಡೋಣ ಅಂತ. ಸೊ ನನ್ನ ಕಾಲೇಜ್ ಲೈಫ್ ಅಲ್ಲಿ ಆ್ಯಕ್ಚುಲಿ ಸ್ಪಾಯ್ಲ್ ಆಗೋಯ್ತು. ಬೇರೆ ಯಾರ್ಯಾರೋ ಕಡೆಯಿಂದ ನನ್ನ ಎಜುಕೇಷನ್ ಹಾಳಾಯಿತು. ಆದರೂ ಕರೆಕ್ಟಾಗಿ ನನಗೆ ಇಂಡಸ್ಟ್ರಿಯಿಂದ ಆಫರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಮಾವನ ಫ್ರೆಂಡ್ ಒಬ್ಬರು ಬಂದಿದ್ದರು, ಚಂದ್ರಶೇಖರ್ ಶ್ರೀವಾತ್ಸವ ಅಂತ. ಅವ್ರು ನನ್ನ ನೋಡ್ಬಿಟ್ಟು, ಅವರು ಆ್ಯಕ್ಚುಲಿ ಡೈರೆಕ್ಷನ್ ಕಲಿತಾ ಇದ್ರು ಅವಾಗ. ಅವ್ರಿಗೊಂದು ಹೀರೋಯಿನ್ ಬೇಕಿತ್ತು. ನಾನು ಬಿಂದಿಗೆಲಿ ನೀರು ತೊಗೊಬರ್ತಾಯಿದ್ದೆ. ನಮ್ಮ ನೇತನೇ ಇದ್ದಾಳಲ್ವಾ, ಇವಳನ್ನ ಹೀರೋಯಿನ್ ಮಾಡ್ಬೋದಲ್ವಾ? ನಮ್ಮ ಮನೇಲಿ ಯಾರಿಗೂ ಏನು ಆ್ಯಕ್ಟಿಂಗ್ ಇಂಡಸ್ಟ್ರಿಗೆ ಗೊತ್ತಿಲ್ಲ, ಏನು ನಮಗೆಲ್ಲ ಏನು. ಇದು ಸೀರಿಯಲ್ಗಾ? ಇಲ್ಲ, ಅದು ಟೆಲಿಮೂವಿಗೆ.
ಸೊ ನನ್ನ ಕರ್ಕೊಂಡೋಗಿ ಹೀರೋಯಿನ್ ಮಾಡಿದ್ರು, ಫೋಟೋ ಶೂಟ್ ಮಾಡಿಸಿದ್ರು, ತುಂಬ ಚೆನ್ನಾಗಿ ಬಂತು, ಕ್ಯೂಟಾಗಿ ಕಾಣ್ತಿದ್ದೆ ಅಂತ ಅನಿಸುತ್ತೆ ಆವಾಗ. ಸೊ ಟೆಲಿಮೂವಿನೂ ಆಯಿತು, ಒಂದು 2-3 ದಿನ ಶೂಟಿಂಗ್ ಆಯಿತು. ಆ ಫೋಟೋಸೇ ಇಂಡಸ್ಟ್ರಿಯಲ್ಲ ಸ್ಪ್ರೆಡ್ ಆಗಿದ್ದು. ಸೊ ಅವತ್ತಿಂದ ನನ್ನ ಜರ್ನಿ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು. ಅವ್ರಾಗೆ ಅವ್ರು ಕಾಲ್ ಮಾಡೋದು, ನಂಬರ್ ತೊಗೊಂಡು. ಅವಾಗ ಲ್ಯಾಂಡ್ಲೈನ್ ಇತ್ತು, ಮೊಬೈಲ್ ಇರಲಿಲ್ಲ. ಲ್ಯಾಂಡ್ಲೈನ್ಸಿಗೆ ಕಾಲ್ ಮಾಡೋದು. ನಾನು ಅವಾಗ ಏನು ತಪ್ಪು ಮಾಡಿದೆ ಅಂದರೆ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡಿಬಿಟ್ಟೆ. ರೋಲ್ಸ್ ಬಿಗಿನಿಂಗು ಕಾದಂಬರಿಯಿಂದನೇ ಒಂದು ಪ್ರಾಪರ್ ಆಗಿ ನೆಗೆಟಿವ್ ಲೀಡೇ ಮಾಡಿದ್ದು ನಾನು, ಹೀರೋಗೆ ಪೇರೆ. ಕಾದಂಬರಿಯಲ್ಲಿ ಇವರಿದ್ರಲ್ವ ರಾಧಿಕಾ ಪಂಡಿತ್ ಇದ್ರು. ನಾವಿಬ್ರು ಒಟ್ಟಿಗೆ ಪಿಕಪ್ ಡ್ರಾಪ್ ಎಲ್ಲ ಆಗ್ತಿತ್ತು, ಒಟ್ಟಿಗೆ ಆಗ್ತಿತ್ತು. ಅಲ್ಲೇ ಇತ್ತು ನಿಮ್ಮನೆ? ಅವ್ರದ್ದು ಗಾಯತ್ರಿ ನಗರದಲ್ಲಿ ಇತ್ತು, ನಮ್ಮದು ಬಸವೇಶ್ವರ ನಗರಲ್ಲಿ ಇತ್ತು. ನಂದು ಪಿಕಪ್ ಆದಮೇಲೆ ಅವ್ರದ್ದು ಪಿಕಪ್. ನಾನು ಅನ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಸ್ಟಾರ್ ಆಗ್ತಾಳೆ ಹುಡುಗಿ ಅಂತ. ನಮ್ಮ ಜೊತೆ ಎಲ್ಲ ನಕ್ಕೊಂಡು ಮಾತಾಡ್ಕೊಂಡು ನಮ್ಮ ಫ್ರೆಂಡ್ಶಿಪ್ಪಲ್ಲೇ ಒಂದೇ ರೂಮಲ್ಲಿ ಕುತ್ಕೋತಾ ಇದ್ವಿ, ಒಟ್ಟಿಗೆ ಊಟ ಮಾಡ್ತಿದ್ವಿ. ಸೊ ರಾಧಿಕಾ ಪಂಡಿತದ್ದು ಫಸ್ಟ್ ಸೀರಿಯಲ್ ಅದೂ ಕೂಡ. ಆಮೇಲೆ ಅವ್ರು ನಂದಗೋಕುಲ ಎಲ್ಲ ಮಾಡಿದ್ದು. ಯಶ್ ಅವ್ರ ಜೊತೆಲೂ ಆ್ಯಕ್ಟ್ ಮಾಡಿದ್ದೀನಿ, ಶಿವ. ಹಾಂ, DD1 ಅಲ್ಲಿ ಶಿವ. ನಾನು ಮೈಕು ಮಂಜು ಅವ್ರ ಪೇರ್ ಆಗಿದ್ದೆ, ಅದರಲ್ಲಿ ಯಶ್ ಅವ್ರು ಇದ್ರು. ಅವ್ರು ಏನು ರೋಲ್ ಮಾಡ್ತಿದ್ರು? ಅವ್ರು ಹೀರೋಗೆ ಮಾಡ್ತಿದ್ರು. ಶಿವದಲ್ಲಿ ಮೈಕೋ ಮಂಜು ಅವ್ರು ಹೀರೋ ಆಗಿದ್ರು. ಸೊ ಇವರು ಕೂಡ ಹೀರೋ ಆಗಿದ್ರು ಅದರಲ್ಲಿ, ಒನ್ ಆಫ್ ದ ಲೀಡ್. ಸೊ ಯಾವ್ದು ಗೊತ್ತಾ, RR ನಗರಲ್ಲಿ ಬೆಸ್ಟ್ ಕ್ಲಬ್ ಇದೆಯಲ್ಲ, ಆ ಓನರ್ದದು ಸೀರಿಯಲು. ಸೊ ಅಲ್ಲಿ ಮಂತ್ಲಿ ಪಾರ್ಟೀಸ್ ಎಲ್ಲ ಅಂದರೆ ಅರೇಂಜ್ ಮಾಡ್ತಿದ್ರು, ಎವ್ರಿ 50-100 ಎಪಿಸೋಡ್ಗೆ. ಅಲ್ಲಿ ಯಶ್ ಅವ್ರನ್ನ ಮೀಟ್ ಮಾಡ್ತಿದ್ದೆ. ಸೊ ನನಗೆ ಗೊತ್ತಿಲ್ಲ ಇವಾಗ ಅವ್ರು ಸೂಪರ್ ಸ್ಟಾರ್ ಆಗಿರ್ತಾರೆ ಅಂತ. ಸೊ ನಾರ್ಮಲಾಗಿ ಆರ್ಟಿಸ್ಟ್ ಎಲ್ಲ ಹೆಂಗೆ ಕುತ್ಕೊತಾ ಇದ್ವಿ ಹಾಗೆ ಕುತ್ಕೊಂಡು ಮಾತಾಡೋದು. ಯಶ್ ಅವ್ರಿಗೆ ನಾವು ಪರಿಚಯ ಇದ್ದೀವಿ, ಸೈಯಲ್ಲೂ ಒಂದ್ಸಲ ಬಂದಿದ್ರು. ಆಮೇಲೆ ವಾತ್ಸಲ್ಯದಲ್ಲಿ ಯಶ್ ಜೊತೆ ನನಗೆ ಲುಕ್ ಟೆಸ್ಟ್ ಆಗಿತ್ತು, ಯಶ್ ಜೊತೆ. ಅವಾಗ ಅವರು ಆ್ಯಕ್ಚುಲಿ ಇದು ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ನರ್ವಸ್ ಆಗಿದ್ರು. ನಮ್ಮ ಮಮ್ಮಿ ಹೊರಗಡೆ ಕೂರಿಸ್ಕೊಂಡು ಯಶ್ಗೆ, ನೀನು ಚೆನ್ನಾಗಿದೆಯಾ, ತುಂಬ ಚೆನ್ನಾಗಿದೆಯಾ, ಎದುರುಕೊಳ್ದೆ ಆ್ಯಕ್ಟ್ ಮಾಡು, ಒಂದಲ್ಲ ಒಂದಿನ ನೀನು ಸೂಪರ್ ಸ್ಟಾರ್ ಆಗ್ತೀಯಾ ಅಂತ ಇದೇ ಮಾತು ಹೇಳಿದರು ನಮ್ಮ ಮಮ್ಮಿ ಯಶ್ಗೆ. ಅವಾಗ ತುಂಬ ಚಿಕ್ಕೋಡು ಅವರು, ವಾತ್ಸಲ್ಯ ಸೀರಿಯಲ್ ಟೈಮಲ್ಲಿ. ಸೊ ಅವ್ರು ಹೋದ್ರು ಎತ್ತರಕ್ಕೆ ಬೆಳೆದೇ ಬಿಟ್ರು. ಖುಷಿ ಆಗುತ್ತೆ ಅವ್ರನ್ನೆಲ್ಲ ನೋಡಿದ್ರೆ. ನಮ್ಮ ಕನ್ನಡ ಇಂಡಸ್ಟ್ರಿ ಅವರು ಇಬ್ಬರು ನನ್ನ ಫ್ರೆಂಡ್ಸು ಇವತ್ತು ಸೂಪರ್ ಸ್ಟಾರ್ ಆಗಿದ್ದಾರೆ ಅಂದರೆ ಹೆಮ್ಮೆ. ಒಂದು ಒಳ್ಳೆ ಮೂವೀಸ್ ಕೊಟ್ಟರು. ಇವತ್ತಿಗೂ ಕೂಡ ಎಲ್ಲಾದರೂ ಸಿಕ್ಕಿದ್ರೆ ಮಾತಾಡಿಸ್ತೀವಿ. ರಾಧಿಕಾ ಪಂಡಿತ್ ರಿಯಾಲಿಟಿ ಶೋಸಲ್ಲಿ ಒಂದು ಯಾವುದೋ ಹಳ್ಳಿ ಹೈದರಾಬಾದಿಗೆ ಬಂದ ರಿಯಾಲಿಟಿ ಶೋಲಿ ರಾಧಿಕಾ ಪಂಡಿತ್ ಜಡ್ಜ್ ಆಗಿದ್ರು. ನಾನು ಅವಾಗ ಸೈ ರಿಯಾಲಿಟಿ ಶೋ ವಿನ್ ಆಗಿದೆ ಅಂತ ಡ್ಯಾನ್ಸ್ ಕಾನ್ಸೆಪ್ಟಿಗೆ ನನ್ನನ್ನು ಜಡ್ಜಾಗಿ ಕರೆದಿದ್ರು, ಅಲ್ಲಿ ಮೀಟ್ ಆಗಿದ್ದೀವಿ. ಇವತ್ತಿಗೂ ಕೂಡ ಎಲ್ಲಾದರೂ ಸಿಕ್ಕಿದ್ರೆ ಮಾತಾಡಿಸ್ತೀವಿ, ಚೆನ್ನಾಗಿ ಮಾತಾಡಿಸ್ತೀವಿ. ಒಂದು ಕಡೆ ಈಗ ನಿಮ್ಮ ಜೊತೆಲಿ ಇದ್ದವರೆಲ್ಲ ಹೇಳಿದ್ರಲ್ಲ ಇಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳಾದ್ರು ಅಂತ, ಎಲ್ಲೋ ಒಂದು ಕಡೆ ನಿಮಗೆ ಅಂತಲ್ಲ, ನಿಮ್ಮ ಥರದವರೇ ಆಗಲಿ ಬೇರೆ ಸೀರಿಯಲ್ ಆರ್ಟಿಸ್ಟ್ಗಳಿಗೆ ಎಲ್ಲಾದರೂ ಅನ್ಸುತ್ತಾ ನಾವು ಒಂದು ಹೀರೋ ಯಾಕಾಗಿಲ್ಲ, ಹೀರೋಯಿನ್ ಯಾಕಾಗಿಲ್ಲ? ನನ್ನ ಅನುಭವದ ಪ್ರಕಾರ ಒಂದು, ನಾವು ಇಂಡಸ್ಟ್ರಿಗೆ ಬರುವಾಗಲೇ ನಾವು ಈ ಥರ ಆಗಬೇಕು ಅಂತ ಒಂದು ನಮ್ಮ ಮೈಂಡಲ್ಲಿ ಇಟ್ಕೊಂಡು ಹೋಗಬೇಕು. ಒಂದು ಹೀರೋಯಿನ್ ಆಗಬೇಕು ಅಂತ ಅನ್ಕೊಂಡು ಹೋಗ್ಬೇಕು, ಇಲ್ಲ ಯಾವುದೋ ಕ್ಯಾರೆಕ್ಟರ್ ಪರವಾಗಿಲ್ಲ ಗುರು ನಾನು ಕಾಣಿಸ್ಕೋಬೇಕಷ್ಟೇ ಟಿ ವಿಲಿ, ಆ ಥರ ಒಂದು ಕ್ಯಾಟಗರಿ ಇದೆ. ಸೊ ನಾನೇನಂದರೆ ಹೀರೋಯಿನ್ ಆಗೇ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದು. ಬಟ್ ನನಗೆ ಆ್ಯಕ್ಟಿಂಗ್ ಅಷ್ಟು ಗೊತ್ತಿರಲಿಲ್ಲ, ಎಲ್ಲೂ ಕಲ್ತಿರ್ಲಿಲ್ಲ. ಸೀರಿಯಲ್ ಬೈ ಸೀರಿಯಲೇ ನನಗೆ ಎಲ್ಲ ಡೈರೆಕ್ಟ್ರಿಗೂ ನಾನು ಇವತ್ತಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಪೇಷನ್ಸ್ ಅಂದರೆ ನನಗೆ ಕಲಿಸ್ಕೊಟ್ಟು ಆ್ಯಕ್ಟ್ ಮಾಡಿಸ್ತಾಯಿದ್ರು, ರಿಜೆಕ್ಟ್ ಮಾಡಲಿಲ್ಲ, ಕಲಿಸ್ಕೊಟ್ಟು ಆ್ಯಕ್ಟ್ ಮಾಡಿಸ್ತಾಯಿದ್ರು. ಸೊ ನಾನು ಅವಾಗ ಏನು ಮಾಡ್ತಿದ್ದೆ, ಆ್ಯಕ್ಟಿಂಗ್ ಕಲಿಯೋಕ್ಕೋಸ್ಕರ ಯಾವ್ಯಾವ ಪಾತ್ರ ಅಂತಲ್ಲ, ಅದು ನೆಗೆಟಿವ್ ವೇ ಪಾತ್ರ, ಬಟ್ ಅಷ್ಟು ಅದು ಹಿಟ್ಟಾಗಿಲ್ಲ ಆ ಟೈಮಲ್ಲಿ ಒಂದೊಂದು ಸೀರಿಯಲ್ಗಳು. ಅಲ್ಲಿ ನಾನು ಚೂಸ್ ಮಾಡಿದ್ದು ತಪ್ಪು ಮಾಡಿದೆ ಅನ್ಸುತ್ತೆ. ಬಿಕಾಸ್ ನಾನು ಆ್ಯಕ್ಟಿಂಗ್ ಕಲಿಬೇಕು ಅಂತ ಕಮಿಟ್ ಆಗ್ತಿದ್ದಿದ್ದು ಸೀರಿಯಲ್ಗಳವೆಲ್ಲ ಕಲಿಬೇಕು ಅಂತ. ಈ ಡೈರೆಕ್ಟರ್ ಹತ್ರ ನಾನು ಆ್ಯಕ್ಟಿಂಗ್ ಕಲಿಬೇಕು, ಕಲ್ತ್ರೆ ಮುಂದೊಂದು ದಿನ ನಾನು ದೊಡ್ಡ ಸ್ಟಾರ್ ಆಗ್ಬೋದು, ಹೀರೋಯಿನ್ ಆಗ್ಬೋದು. ನನಗೆ ಗೊತ್ತಿರಲಿಲ್ಲ ಆ ಇಂಪ್ಯಾಕ್ಟ್ ಈ ಥರ ಆಗುತ್ತೆ ಅಂತ. ಈ ಇಂಡಸ್ಟ್ರಿ ಏನು ಗೊತ್ತಾ, ಒಂದ್ಸಲ ಒಂದು ರೋಲ್ ಮಾಡಿಬಿಟ್ರೆ ಅದಕ್ಕೆ ಸ್ಟಿಕಾನ್ ಫಿಕ್ಸ್. ಈಗ ನೀನು ನೆಗೆಟಿವ್ ಮಾಡಿದ್ಯಾ, ನೆಗೆಟಿವ್ಗೆ ಫಿಕ್ಸ್. ಇವ್ರು ಹೀರೋಯಿನ್ ಮಾಡೋಂಗಿಲ್ಲ, ಕಾಮಿಡಿಯನ್ನ. ಯಾಕೆ ಚೇಂಜ್ ಆಗಲ್ಲ ಇಂಡಸ್ಟ್ರಿ ಅಂತ ನಾನು ಅನ್ಕೊತೀನಿ. ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದಲ್ವಾ, ಒಂದು ಚೇಂಜ್ ಮಾಡ್ಬೋದಲ್ವಾ. ಇವಾಗೆಲ್ಲ 30ಸ್ಗೆ ಆಂಟೀಸ್ ಮಾಡಿಬಿಡ್ತಾರೆ, ಅಂದರೆ ಅವ್ರಿಗೊಂದು 20 ವರ್ಷದ ಮಗಳು ಕೊಟ್ಬಿಡೋದು. ಅವಳಿಗೆ ಮದುವೆ ಆಗಿರಲ್ಲ ಇನ್ನು. ನಾನೇ ಎಕ್ಸಾಂಪಲ್ಲು ಆಯಿತಾ. ನಿಮಗೊಂದು 20 ವರ್ಷದ ಮಗಳು ಇರ್ತಾಳೆ, ನೆಗೆಟಿವ್ ಲೀಡ್ ಬರುತ್ತೆ, ಹೀರೋಗಿಂತ ಜಾಸ್ತಿ ಡೇಟ್ಸ್ ಬರುತ್ತೆ. ಡೇಟ್ಸ್ ಮುಖ ನೋಡ್ಕೊಂಡೋದ್ರೆ ನಮ್ಮ ಫ್ಯೂಚರ್ ಹಾಳು ಮಾಡ್ಕೊಂಡಂಗೆ. ನಾನು ಹೇಳೋದು, ನನಗೆ ಮದುವೆ ಆಗಿಲ್ಲ ಗುರು, ಇನ್ನು ನನ್ನ ಮಗಳ ಕ್ಯಾರೆಕ್ಟರ್ಗೆ ನಾನು ಮದುವೆ ಮಾಡ್ಸೋಕೆ ಓಡಾಡ್ತೀನಿ ಅಂತ. ಅವ್ರು ನಕ್ಬಿಟ್ಟು ಆಗ್ಬಿಡಿ ಬೇಗ ಮದುವೆ ಅನ್ನೋದು ಅಷ್ಟು ಸುಲಭ ಅಲ್ಲ. ಒಬ್ಬೊಬ್ರಿಗೆ ಅದು ಸುಲಭ ಆಗಿರ್ಬೋದು, ಆಗಿಲ್ದಿರೋರಿಗೆ ಗೊತ್ತು ಕಷ್ಟ. ಸೊ ಅದೇ ಮದುವೆ ಆಗಿಲ್ದಿರೋದಕ್ಕೂ ತುಂಬ ರೀಸನ್ಸ್ ಇದೆ. ಇವಾಗ ಒಂದು ಈಗ ಮದುವೆ ಹೇಳಿ ಸಾರಿ ನೀವು ಹೇಳ್ತಿದ್ರಿ, ಅದೇ ಇಂಡಸ್ಟ್ರಿಲಿ ಅದೊಂದು ಪ್ಯಾಟರ್ನ್ ಇದೆ.
ಇವ್ರು ನೆಗೆಟಿವ್ ಮಾಡಿದ್ರೆ ನೆಗೆಟಿವೇ ಮಾಡಬೇಕು ಅಂತ. ಸೊ ನನಗೆ ತುಂಬ ಬೇಜಾರಿದೆ ಅದ್ರ ಬಗ್ಗೆ. ನಮ್ಗೆ ಇಷ್ಟ ಆಗೋ ರೋಲೇ ಮಾಡೋಕ್ಕಾಗಲ್ಲ. ಅಲ್ಲಿ ಸೋಲ್ತಾರೆ ಒಂದು. ಇನ್ನೊಂದು ಅದೃಷ್ಟನೂ ಕೈ ಹಿಡಿಯುತ್ತೆ. ಹಾರ್ಡ್ ವರ್ಕ್ ಅದೂ ಸಹ ಕೈ ಹಿಡಿಯುತ್ತೆ. ಸೊ ಎಲ್ಲ ಮಿಕ್ಸಪ್ ಆಗಿ ಒಂದು ಸ್ಟಾರ್ ಆಗಬೇಕಂದ್ರೆ ಅದೂ ಏನು ಸಣ್ಣ ವಿಷಯ ಅಲ್ಲ. ಒಂದು ಇನ್ಫ್ಲೂಯೆನ್ಸ್ ಇರಬೇಕು, ಇಲ್ಲ ಒಂದು ಸ್ಟಾರ್ ಇರಬೇಕು, ಲಕ್ ಇರಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ನಮ್ಮ ಚಾಯ್ಸ್ ಕೂಡ ಕರೆಕ್ಟಾಗಿರಬೇಕು. ಇದೆಲ್ಲ ಒಟ್ಟಿಗೆ ಇದ್ರೇ ಒಂದು ಸೂಪರ್ ಸ್ಟಾರ್ ಆಗೋಕ್ಕೆ ಸಾಧ್ಯ ನನ್ನ ಪ್ರಕಾರ. ಅಲ್ಲ, ಈಗ ಮದುವೆ ಅಂದ್ರೆ ಈಗ 30 ವರ್ಷಕ್ಕೆ ಒಂದು ಹುಡುಗಿಗೆ ಮದುವೆ ಆಗಿಲ್ಲ ಅಂದ್ರೆ ಅದು ದೊಡ್ಡ ಸಮಸ್ಯೆ ಅಂತನಾ? ದೊಡ್ಡ ಸಮಸ್ಯೆ ನಾನೇ ಅನುಭವಿಸ್ತಾ ಇದ್ದೀನಿ. ನಮ್ಮನ್ನ ಸಮಾಜ ನೋಡೋ ರೀತಿನೇ ಬೇರೆ ಆಗಿರುತ್ತೆ. ಈಗ ಎಲ್ಲಾದ್ರೂ ಮದ್ವೆಗೆ ಹೋದ್ರೆ ರಿಲೇಟಿವ್ಸ್ ಸಾಕು, ಯಾವಾಗ ಆಗ್ತಿ ಮದ್ವೆ ಅಲ್ಲಿ. ನಾನು ಅದಕ್ಕೆ ಮದ್ವೆಗಳಿಗೆ ಹೋಗೋದೇ ಬಿಟ್ಟುಬಿಟ್ಟಿದ್ದೀನಿ. ನನಗೂ ಆಸೆ ಇದೆ, ಮದುವೆ ಆಗಬೇಕು, ಎಲ್ಲರ ಥರ ಖುಷಿಯಾಗಿರಬೇಕು, ನನಗೂ ಮಗು ಆಗಬೇಕು, ನನಗೂ ಆಸೆಗಳಿದೆ. ಬಟ್ ಏನೋ ನಮ್ಮ ಹಣೆ ಬರದ ಲೇಟ್ ಇದೆ ಅಂತ ಅನಿಸುತ್ತೆ. ಸೊ ಲೇಟಾಗಿ ಆಗ್ಬೋದು. ಈಗ ನಾನು ನೋಡ್ತಿದ್ದೀನಿ, ಮದುವೆ ಆಗಿರೋರಿಗೆ ಬೆಲೆನೇ ಇಲ್ಲ. 6 ತಿಂಗಳಿಗೆ ಡಿವೋರ್ಸು. ಯಾಕಂದರೆ ಜನ್ರೇಷನ್ ಹಾಗಾಗಿದೆ. ಚಾಯ್ಸಸ್ ತುಂಬ ಇದೆ, ಆಪ್ಷನ್ಸ್ ತುಂಬ ಇದೆ. ನೀನು ಇನ್ಸ್ಟಾಗ್ರಾಮಲ್ಲಿ ಹಾಯ್ ಚೆನ್ನಾಗಿದ್ದಾನ ಹುಡುಗ, ಹಲೋ, ನಂಬರ್ ಶೇರು, ಮೀಟಪ್ಪು, ಡೇಟಿಂಗು, ಆಯಿತಾ? ಇಲ್ಲಿ ಹೆಂಡತಿ ಏನು ಮಾಡ್ಬೇಕು ಮನೆಯಲ್ಲಿ? ಮದುವೆ ಆಗಿರೋದು ಹೇಳ್ತಿರೋದು ನಾನು. ಸೊ ಚಾಯ್ಸಸ್ಸು ಆಪ್ಷನ್ಸ್ ಜಾಸ್ತಿ ಇರೋದ್ರಿಂದ ಡಿವೋರ್ಸ್ ಕೇಸಸ್ಸು ಜಾಸ್ತಿ ಆಗ್ತಿದೆ. ಅದನ್ನ ನೋಡಿ ನನಗೆ ಭಯ ಶುರು ಆಗಿದೆ. ಯಾರು ಇರ್ತಾರೋ ಜೊತೇಲಿ, ಯಾರು ಇರಲ್ವೋ. ತಂದೆ ತಾಯಿಗೋಸ್ಕರ ಮದುವೆ ಆಗಿಬಿಟ್ಟು ಈಗ ಡಿವೋರ್ಸ್ ಆಗಿ ಮನೇಲಿ ಕೂತಿದ್ರೆ ಆ ನೋವು ಹೆಚ್ಚಾ, ಇಲ್ಲ ಮದುವೆ ಆಗದೆ ಮನೆಯಲ್ಲಿ ಇರೋದು ಹೆಚ್ಚಾ? ಅಲ್ಲ, ಬಟ್ ಸ್ಟಿಲ್ ಇಂಡಿಯನ್ ಪೇರೆಂಟ್ಸ್ ಕೆಲವರು ಮೆಂಟಾಲಿಟಿ ಹೆಂಗೆ ಇಲ್ಲ, ಅಂದ್ರೆ ನಾನು ಇಟ್ಸ್ ಓಕೆ, ಡಿವೋರ್ಸ್ ತಗೊಂಡ್ರು ಮನೇಲಿ ಅದೊಂಥರ ಟಾರ್ಚರ್ ಮನೆಯಲ್ಲಿ. ಇಲ್ಲ, ಎಲ್ಲಾ ಮ್ಯಾರೇಜು ಹಂಗಾಗಲ್ಲ. ನಾನು ನೋಡಿದೀನಿ, ಎಲ್ಲರೂ ಒಬ್ಬೊಬ್ರು ಚೆನ್ನಾಗಿರೋರು ಇದ್ದಾರೆ. ಇವಾಗ ಈ ಜನ್ರೇಷನ್ ಅಲ್ಲಿ ಬೇರೆ ಆಗ್ತಿರೋದೇ ಜಾಸ್ತಿ. ಅವಾಗಿನ ಜನ್ರೇಷನ್ ಅವರೆಲ್ಲ ಒಟ್ಟಿಗೆ ಚೆನ್ನಾಗಿದ್ದಾರೆ ಪಾಪ. ಆ ಮೆಂಟಾಲಿಟಿ ಇವಾಗ ಬರೋದಿಲ್ಲ. ಸೊ ಹಾಗೆ ನಂಗೆ ಸ್ವಲ್ಪ ಭಯ ಇದೆ ಚೂಸ್ ಈ ಮ್ಯಾರೇಜಸ್ ಅಂತ ಬಂದಾಗ ನಿಮ್ ಪ್ರಕಾರ ಎಲ್ಲಿ ಏನ್ ದಾರಿ ತಪ್ತಾ ಇದೆ? ಅದೇ ಹೇಳಿದ್ದು, ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಆಪ್ಷನ್ಸ್ ಜಾಸ್ತಿ ಆಗಿದೆ ಚೂಸ್ ಮಾಡ್ಕೊಳಕ್ಕೆ. ಸೊ ನಾನೇನು ಹೇಳಿದ್ ಗೊತ್ತಾ, ಮದುವೆ ಆದ್ರೆ ಹೆಂಡತಿಗೆ ಗಂಡಂಗೆ ಲಾಯಲ್ ಆಗಿರಿ. ಇಲ್ಲ ಆಗಲೇಬೇಡಿ. ಇವತ್ತೊಂದಿನ, ನಾಳೆ ಒಬ್ರು, ಇನ್ನು ನೆಕ್ಸ್ಟ್ ಮಂತ್ ಒಬ್ರು ಡೇಟಿಂಗ್ ಮಾಡ್ಕೊಂಡೆ ಸತ್ತೋಗ್ಬಿಡಿ ನೀವು. ಬೇಡ, ಮದುವೆ ಆಗಬೇಡಿ. ನೀವು ಹೇಳಿ ನಂಗೆ ಡೇಟಿಂಗ್ ಮಾಡಿಕೊಂಡು ಇರೋಕ್ಕಿಷ್ಟ, ಮದುವೆ ಆಗಿ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ. ಆವಾಗ ಡಿವೋರ್ಸ್ ಕೇಸ್ಗಳು ಕಮ್ಮಿ ಆಗ್ಬೋದು. ಸೊ ಲಾಯಲ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಿಮ್ ಪ್ರಕಾರ ಲಾಯಲ್ ಆಗಿ ಇಲ್ದೇ ಇರೋದನ್ನ ನೋಡಿದಿರಾ ನೀವು? ತುಂಬಾ ನೋಡಿದೀನಿ. 90% ಅದೇ ನೋಡಿರೋದು. ಹೌದಾ? ನಂಗೆ ಅದಕ್ಕೆ ಯಾರ ಮೇಲೂ ನಂಬಿಕೆ ಇಲ್ಲ ಇವಾಗ. ಅಂದ್ರೆ ಏನೇನಾಯ್ತು? ಅದೇ ಇವತ್ತು ನಮ್ಮ ಜೊತೆ ಮಾತಾಡ್ತಿರ್ತಾರೆ, ಇನ್ನು ನೆಕ್ಸ್ಟ್ ನೋಡಿದ್ರೆ ಇನ್ಯಾರಿಗೋ ಚಾಟ್ ಮಾಡ್ತಿರ್ತಾರೆ. ನನ್ನ ಎಂಗೇಜ್ಮೆಂಟ್ ಬ್ರೇಕ್ ಆಗಿದ್ದು ಅದೇ ರೀಸನ್ಗೆ. 2018 ಎಂಗೇಜ್ಮೆಂಟ್ ಆಯಿತು ನಂದು. ಮನೇಲಿ ನೋಡಿದ್ದು ಹುಡುಗನೇ. ಸೊ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಂತೆಲ್ಲ ಒಪ್ಕೊಂಡಾದ್ವಿ. ಸೊ ಅದು ಕೂಡ ಒಂದು ನನ್ನ ಲೈಫಲ್ಲಿ ಅದೊಂದು ಹೆದರಿಕೆ ನನಗೆ. ಅವಾಗ ತುಂಬಾ ನ್ಯೂಸ್ ಆಯ್ತಲ್ವಾ? ನ್ಯೂಸ್ ಆಯ್ತು, ತುಂಬಾ ನ್ಯೂಸ್ ಆಯ್ತು. ಇದೇ ಕಾರಣಕ್ಕೆ ಅವ್ರು ಎಕ್ಸ್ಗೆಲ್ಲ ಮೆಸೇಜ್ ಮಾಡ್ಕೊಂಡು, ಕಾಲ್ ಮಾಡ್ಕೊಂಡು, ಇನ್ನೂ ಟಚ್ಚಲ್ಲೇ ಇದ್ದಾರೆ. ಅವ್ರು ಯಾರು ಸಹಿಸ್ತಾರೆ? ಇನ್ನು ಮದುವೆ ಮಾಡ್ಕೊಳ್ಳೋ ಹುಡುಗ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ಅವ್ರು ಎಕ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅಂದ್ರೆ ಆಗೋದ್ರಲ್ಲಿ ಅರ್ಥ ಇಲ್ಲ. ಅವ್ರದ್ದು ಬ್ರೇಕಪ್ ಆಗಿತ್ತಂತಾನೆ ನಮ್ಮ ಮನೇಲಿ ಹುಡುಗಿ ನೋಡಕ್ ಬಂದು ಮದುವೆ ತನಕ ಹೋಗಿದ್ದು. ಬಟ್ ಅವಳು ಒಂದ್ ಕಡೆ ನನ್ನನ್ನು ಮೀಟ್ ಆಗಿ ಆಕೆ ನನಗೆ ಹೆಲ್ಪ್ ಮಾಡಿದ್ಲು, ಈ ಥರ ಇದೆ ನೋಡಿ ಅಂತ. ಬಟ್ ಥ್ಯಾಂಕ್ ಯು ಅವಳಿಗೆ. ಒಂದು ಕಡೆ ಸೇವ್ ಮಾಡಿದ್ಲು ನನಗೆ. ನನ್ನ ಟೈಮ್ ಕೂಡ ವೇಸ್ಟ್ ಆಯಿತು ಆ ಎಂಗೇಜ್ಮೆಂಟ್ ಕಡೆ ಅಂತ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಎಲ್ಲರ ಥರ ಮದುವೆ ಆಗಿ ಚೆನ್ನಾಗಿರ್ತಿದ್ದೆ ಏನೋ ಗೊತ್ತಿಲ್ಲ. ಅದಾದ್ಮೇಲೆ ಕೊರೋನಾ ಸ್ಟಾರ್ಟ್ ಆಗೋಯ್ತು ಗೊತ್ತಾ, 2020 ಟೈಮಲ್ಲಿ. ಯಾರು ಬದುಕ್ತಿದಾರೋ, ಯಾರು ಸಾಯ್ತಿದಾರೋ ನಮಗೆ ಗೊತ್ತಿಲ್ಲ. ನಮ್ಮ ಮನೇಲಿ ಹೇಳ್ತಿದ್ದೆ, ಅಮ್ಮ 2019 ಮದುವೆ ಆಗಬೇಕು ಅಂತಿದ್ದೆ, ಇವಾಗ ಕೊರೋನಾ ಸ್ಟಾರ್ಟ್ ಆಗೋಯ್ತು, ಯಾರಾದ್ರೂ ಹುಡುಗ ಬದುಕಿದ್ರೆ 2025 ನಾನು ಆಗ್ತೀನಿ. ಆಗ್ಬಿಟ್ಟು ವಿಧವೆ ಆಗಕ್ಕೆ ನನಗೆ ಇಷ್ಟ ಇಲ್ಲ, ಬಿಡೋ ಆಗಕ್ಕೆ. ಅಲ್ಲಿವರೆಗೂ ನಾನು ನಿನ್ನ ಜೊತೆ ಇರ್ತೀನಿ. ಅವಾಗ ನಕ್ಕೊಂಡು ಅದು ಆ ಟಾಪಿಕ್ ಅಲ್ಲೇ ಕ್ಲೋಸ್ ಆಗಿಬಿಟ್ಟಿತ್ತು. ಎಲ್ಲ ಮರ್ತೋದ್ವಿ. ಅವ್ರಿಗೂ ಮದುವೆ ಆಯಿತು, ಚೆನ್ನಾಗಿದ್ದಾರೆ. ಸೊ ನನಗೇನೊಂದು ಇದಂದ್ರೆ ನನ್ನ ಟೈಮ್ ವೇಸ್ಟ್ ಆಯಿತು ಅಷ್ಟೆ. ಇದುವರೆಗೂ ಟೈಮ್ ವೇಸ್ಟ್ ಆಯಿತು. ನೋಡೋಣ, ಒಂದು ಒಳ್ಳೆ ಹುಡುಗಂಗೆ ವೆಯ್ಟ್ ಮಾಡ್ತಿದ್ದೀನಿ. ಇದುವರೆಗೂ ವೆಯ್ಟ್ ಮಾಡ್ತಿದ್ದೀನಿ. ನನ್ನ ಹಣೆ ಬರದಲ್ಲಿದ್ದಾರೆ, ಸಿಗ್ತಾರೆ. ಇಲ್ಲ ಅಂದರೆ ಅಪ್ಪ ಅಮ್ಮನ ಜೊತೆ ಇದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪೆಟ್ಟಿದ್ದಾನೆ, ಹ್ಯಾಪಿ. ಅವನೇ ನನಗೆ ಒಂದು ಮಗು ಪ್ರೀತಿ ಕೊಡ್ತಿದ್ದಾನೆ ಅನ್ಸುತ್ತೆ. ಒಂದು ಕಂಪೆನಿಯನ್ ಬೇಕು ಅಂತ ಎಲ್ರಿಗೂ ಅನ್ಸುತ್ತೆ ಒಂದು ಸರ್ಟನ್ ಏಜಲ್ಲಿ. ಈ 30s ಬಂದುಬಿಟ್ರೆ ಅಂತೂ ಮದುವೆನೇ ಅವ್ರ ಲೈಫು, ಇಲ್ಲಾಂದರೆ ಅವ್ರ ಲೈಫೇ ಇಲ್ಲ. ಆ ಒಂದು ಮೆಂಟಾಲಿಟಿನ ಜನ ಬಿಡಬೇಕು. ಹುಡುಗಿರಿಗೆ ಒಂಚೂರು ಇಂಡಿಪೆಂಡೆನ್ಸಿಗೆ ಕೊಡಬೇಕು, ಒಂಥರ ಫ್ರೀಡಮ್. ಏನೇನೋ ಮಾಡೋಕ್ಕಲ್ಲ, ಅವ್ರಿಗೂ ಒಂದು ಮನಸ್ಸಿರುತ್ತೆ. ಅವ್ರ ಲೈಫ್ ಹಿಂಗಾಗಿದೆ ಅಂತ ಫ್ಯಾಮಿಲಿಗೆ ಗೊತ್ತಿರೋದ್ರಿಂದ
ಅವ್ರು ಏನು ಮಾಡ್ತಾರೆ ಅವ್ರಿಗೂ ಗೊತ್ತಿರುತ್ತಲ್ವಾ ಏನು ಕರೆಕ್ಟು ಏನು ಮಾಡಬಾರ್ದು ಅಂತ. ಮದುವೆ ಅಂದರೆ ಸುಲಭ ಅಲ್ಲ. ಈಗ 2 ತಿಂಗಳಿಗೆ ಡಿವೋರ್ಸ್ ಮಾಡ್ಕೊಂಡು ಕುತ್ಕೊಳ್ತೀನ, ನೀನು ಓಕೆನಾ ಅಂದರೆ ಅದಕ್ಕೂ ರೆಡಿ ಇಲ್ಲ. ಅಲ್ಲೇ ನೀನು ಬೇಕಾದ್ರೆ ನೇಣು ಹಾಕೊಂಡು ಸತ್ತೋಗು, ನೀನು ಮದುವೆ ಮಾಡ್ಕೊಂಡು ಹೋಗು ಅಷ್ಟೇ. ಆ ಮೆಂಟಾಲಿಟಿ ಬಿಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ತುಂಬ ಕಷ್ಟ ಇದೆ ಹೆಣ್ಮಕ್ಳ ಜೀವನ ಇವಾಗ. ಮದುವೆ ಆದರೂ ಒಂಥರ, ಆಗದೆ ಇದ್ರೂ ಒಂಥರ. ಅದು ಇಂಡಸ್ಟ್ರಿ ಹುಡುಗಿರಿಗೆ ಇನ್ನೂ ಜಾಸ್ತಿ ಟಾರ್ಚರ್. ಯಾಕಂದ್ರೆ ನಮ್ಗೆಲ್ಲರೂ ನಮ್ಮ ಫೀಲ್ಡ್ನ ಒಪ್ಕೊಳ್ಳೋರು ಸಿಗಲ್ಲ. ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಸಿಗಬೇಕು ಅಂತ ನಾವು ಇಷ್ಟಪಡ್ತೀವಿ. ನಿಮ್ಗೆ ಯಾವ್ದಾರು ಈ ಥರದ ಮದುವೆ ಸಂಬಂಧ ಬಂದು ಆಮೇಲೆ ಸಿನಿಮಾದವರು ಇವ್ರು ಸೀರಿಯಲ್ ಅಂತ? ಓ, ಅದು ನನ್ನ ಪ್ರೀವಿಯಸ್ ಎಕ್ಸ್ದು ಬ್ರೇಕಪ್ ಆಗಿದ್ದು ಅದೇ ರೀಸನ್. ಅಂದ್ರೆ ಲವ್ ಇತ್ತ ಒಂದು ನಿಮ್ಗೆ? ಲವ್ ಅಂದರೆ ಒಂದೊಂದು ಸೈಡ್ ಲವ್. ಅದು ಬಿಗಿನಿಂಗ್ 3 years ನಾನಿದ್ದೆ, ಆಫ್ಟರ್ 3 years ಅವನಿದ್ದ. ಸೊ ಇಬ್ಬರೂ ಕೂಡ ಅಟ್ ಎ ಟೈಮ್ ಲವ್ ಮಾಡೋಕ್ಕೆ ಆಗಲಿಲ್ಲ. ಅಂದ್ರೆ ಎಷ್ಟು 6 years ಲವ್? 6 years ಆಲ್ಮೋಸ್ಟ್. ಏನಾಯ್ತು? ಯಾರು ಇವರು? ಒಂದ್ಸಲ ರಂಗೋಲಿ ಶೂಟಿಂಗ್ ಹೋದಾಗ ನಾನು ನಮ್ಮಮ್ಮ ಹೋಗಿದ್ವಿ. ನಾನು ಶಾರ್ಟಿಗೆ ಹೋಗಿದ್ದೆ. ಅವ್ರು ಆ್ಯಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರು. ಆ ಟೈಮಲ್ಲಿ ನಮ್ಮಮ್ಮ ಹುಡುಗನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮ ಕಡೆ ಚಿಕ್ಕ ಹುಡುಗಿಲೇ ಮದುವೆ ಮಾಡ್ತಾರೆ ಅಂತ ಹೇಳಿದ್ಮೇಲೆ ಐ ವಾಸ್ 18 or 19 ನನಗೆ ಏಜು. ಆ ಹುಡುಗ ಹಿಂಗೆ ಎಂಟ್ರಿ ಕೊಟ್ಟ. ನಮ್ಮ ಮಮ್ಮಿಗೆ ಸಖತ್ ಇಷ್ಟ ಆಗೋಯ್ತು. ನನ್ನ ಹುಡುಗ ಇದ್ರೆ ಈ ಥರ ಇರಬೇಕು ಹುಡುಗ ಅಂತ. ಆವತ್ತೇ ನಮ್ಮಮ್ಮ ಈ ಹುಡುಗನ ಪರಿಚಯ ಮಾಡಿಸೋಣ ನಮ್ಮ ಹುಡುಗಿಗೆ ಅಂದ್ಬಿಟ್ಟು ನಂಬರೆಲ್ಲ ತೊಗೊಂಡು, ಒಂದೇ ದಿನ ಬಂದಿದ್ದು ಶೂಟಿಂಗ್. ಅವ್ನು ಹೆಂಗಿದೆ ನೋಡಿ ಅದು ಫೇಟ್. ಆ ನಂಬರ್ ತೊಗೊಂಡು ಹೀಗೆ ಚಾಟಿಂಗು, ಕಾಲ್, ಹಂಗೆ ಮಾತಾಡಿಕೊಂಡು ನನಗೆ ತುಂಬಾ ಇಷ್ಟ ಆಗೋದು ಆ ಹುಡುಗ. ಅವನದು ನಡವಳಿಕೆ, ಅವ್ನ ಬುದ್ಧಿ, ಅವನದೆಲ್ಲ ನನಗೆ ತುಂಬಾ ಇಷ್ಟ ಆಯ್ತು ಆ್ಯಕ್ಚುಲಿ. ಒಂದಿನ ಹಿಂಗೆ ನಮ್ಮ ಮನೇಲೆಲ್ಲ ಇಷ್ಟಪಟ್ಟಿದ್ದಾರೆ. ನಿಮ್ದೇನು, ನಮ್ಮ ಅಮ್ಮನೇ ಮಾತಾಡಿದ್ರು. ನಾನಂತೂ ಪ್ರಪೋಸ್ ಮಾಡೋಕ್ಕೆ ಹೋಗಿಲ್ಲ, ಅಮ್ಮನೇ ಮಾತಾಡಿದ್ರು. ಹಿಂಗೆ ಮದುವೆಗೆ ನೋಡ್ತಿದ್ದೀವಿ, ನಿಮ್ದೇನು ಇಷ್ಟ ಇಲ್ಲ ಆಂಟಿ, ಸ್ವಲ್ಪ ಟೈಮ್ ಬೇಕು ನನಗೆ. ಅವ್ನ ಮನಸ್ಸಲ್ಲಿ ಏನಿತ್ತು, ನಾನು ಆ್ಯಕ್ಟರ್ ಆಗೋದು ಇಷ್ಟ ಇರಲಿಲ್ಲ. ಯಾರ್ಯಾರ್ದು ಜೊತೆ ಮಾತಾಡೋದು, ಆ್ಯಕ್ಟ್ ಮಾಡೋದು. ಡೇ ಒನ್ನಿಂದನು ಅವ್ರ ಮನಸ್ಸಲ್ಲಿ ಆ್ಯಕ್ಟರ್ ಬೇಡ, ಬಟ್ ಹುಡುಗಿ ಒಳ್ಳೆಯವಳು, ನೋಡೋಣ, ನೀವು ಇಂಡಸ್ಟ್ರಿ ಬಿಡಿಸಿದ್ರೆ ನಾನು ಆಗ್ತೀನಿ. ನನಗೆ ಇಂಡಸ್ಟ್ರಿ ಬಿಡೋಕ್ಕೆ ಇಷ್ಟ ಇರಲಿಲ್ಲ. ಆವಾಗ ನಾನು ಪೀಕಲ್ಲಿದ್ದೆ, ಹೆಸರು ಬರ್ತಿತ್ತು, ನಂದು ದುಡ್ಡು ನಾನೇ ದುಡ್ಕೋತಾ ಇದ್ದೆ. ಅದೊಂಥರ ಇಷ್ಟ ಆಗ್ಬಿಟ್ಟಿತ್ತು ಆ ಒಂದು ಝೋನ್ ನನಗೆ. ಮದುವೆ ಆಗಕ್ಕೆ ನಂಗೆ ಆವಾಗ ನಿಜ ಇಷ್ಟ ಇರಲಿಲ್ಲ. ನಂಗೆ ಟೈಮ್ ತೊಗೊಂಡೆ, ಒಂದು 5 ವರ್ಷ ನಂಗೆ ಟೈಮ್ ಕೊಡಿ ನಾನು. ಬಟ್ ಅವನಿಗೆ ಟೈಮ್ ಇರಲಿಲ್ಲ, ಮದುವೆ ಏಜಿಗೆ ಬಂದಿದ್ದ ಅವನು ಆಲ್ರೆಡಿ. ಸೊ ಹಿಂಗೆ ಟಾರ್ಚರು, ಜಗಳ ಎಲ್ಲ ನಡೀತಿತ್ತು. ನಾನು ಕದ್ದು ಮುಚ್ಚಿ ಶೂಟಿಂಗ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಯಾಕಂದರೆ ಈ ಹುಡುಗನ ಕಳ್ಕೊಳಕ್ಕೆ ಇಷ್ಟ ಇಲ್ಲ, ಶೂಟಿಂಗ್ ಬಿಡೋಕ್ಕೂ ಇಷ್ಟ ಇಲ್ಲ. ಕದ್ದು ಮುಚ್ಚಿ, ಎಲ್ಲಿದ್ಯಾ, ಮನೇಲಿದ್ದೀನಿ, ಇದ್ರ ಬಾತ್ರೂಮ್ಗೆ ಹೋಗಿ ಮಾತಾಡೋದು ಶೂಟಿಂಗಲ್ಲಿ, ಶಾರ್ಟಲ್ಲಿ. ಫೋನ್ ಎತ್ತಿಲ್ಲ ಅಂದರೆ ನಾನು ಮಲ್ಕೊಂಡಿದ್ದೆ ಶಾರ್ಟಲ್ಲಿ. ಈ ಥರ ಎಷ್ಟು ದಿನ ನಡೆಯುತ್ತೆ ನಾಟಕಗಳು. ಸೊ ಅವ್ನ ಮನಸ್ಸಲ್ಲಿ ಅಂತ ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲಾಂದರೆ IAS ಆಫೀಸರ್, ಇಲ್ಲ ಓದ್ದವಳಿಗೆ ಆಗಬೇಕು ಅಂತ ಅವನಿದ್ದು. ಹೀಗೆ 3 ವರ್ಷ ಕಳೆದ್ವಿ. ಅವ್ನು ಕೊನೆಗೂ ನಂಗೆ ಮದುವೆ ಆಗ್ತೀನಿ ಅಂತ ಹೇಳಲೇ ಇಲ್ಲ. ನಾನು ಆಸೆ ಬಿಟ್ಬಿಟ್ಟೆ. ಈ ಸೈ ಶೋ ಯಾವಾಗ ಬಂತಲ್ಲ, ಆ್ಯಕ್ಚುಲಿ ಯಾವಾಗ ನಮ್ಮದು ಬ್ರೇಕಪ್ ಆಯಿತು. ಡ್ಯಾನ್ಸ್ ಮಾಡೋದು, ಬೇರೆಯವ್ರ ಕೈಯೆಲ್ಲ ಹಿಡ್ಕೊಂಡು ಡ್ಯಾನ್ಸ್ ಮಾಡೋದು, ಅದೆಲ್ಲ ನೋಡಿ ಅವನಿಗೆ ತುಂಬಾ ಜಗಳ ಆಯಿತು. ನಮಗೆ ಇಷ್ಟ ಆಗ್ತಿರ್ಲಿಲ್ಲ. ಪೊಸೆಸಿವ್ನೆಸ್ ಸ್ಟಾರ್ಟ್ ಆಗೋಯ್ತು. ನಾನು ಹೇಳಿದೆ, ನೀವೇನೋ ಹಿಂಗೂ ಮದುವೆ ಆಗಲ್ಲ ಅಲ್ವಾ, ನಾನು ಹೆಂಗೆ ಹೋದರೆ ನಿಮಗೆ, ನಾನು ಬೇಸತ್ತೋದೆ. ಇಂಡಸ್ಟ್ರಿಗೆ ಬರೋಕ್ಕೆ ಎಷ್ಟು ಜನರು ಕನಸಿರುತ್ತೆ ಅಂಥದ್ರಲ್ಲಿ ನನಗೆ ತುಂಬ ಅಷ್ಟು ಅವಕಾಶಗಳಿದೆ. ನಾನು ಯಾಕೆ ಬಿಟ್ಕೊಡ್ಲಿ? ನನ್ನ ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡಿಬಿಟ್ಟೆ ನಾನು ಮದುವೆಗಿದ್ವೆ ಅಂತೆಲ್ಲ ಆಗೋದು ಅಂತ ನಾನು ಸರಿ ಅಂದ್ಬಿಟ್ಟು ನಾನೇ ಬಿಟ್ಟಾಕ್ಬಿಟ್ಟೆ. ಬೇಡ ಬಿಡು, ನಿನ್ನ ಸಹವಾಸನೇ ಬೇಡ ಅಂತ ಹೇಳ್ಬಿಟ್ಟು ನನ್ನ ಪಾಡಿ ನಾನಿದ್ದೆ. ಆವಾಗ ಅವನಿಗೆ ಸ್ಟಾರ್ಟ್ ಆಯಿತು, ಇಲ್ಲ ನೀನು ಇಂಡಸ್ಟ್ರಿಲೇ ಇರು, ನಾನು ಮದುವೆ ಆಗ್ತೀನಿ. ನಾನು 2 ವರ್ಷ ವೆಯ್ಟ್ ಮಾಡಿಸ್ದೆ. ಅದಾದಮೇಲೆ ಸರಿ ನಮ್ಮ ಮನೇಲೆಲ್ಲ ಓಕೆ ಆಗೋಣ, ಮದುವೆ ಆಗೋಣ ಅಂತ ಫಿಕ್ಸ್ ಮಾಡಿದ್ವಿ. ಅವ್ರ ಅಮ್ಮಂದು ಸ್ಟಾರ್ಟ್ ಆಯಿತು, ತಾಯಿದು. ಆ್ಯಕ್ಟರ್ ಬೇಡ, ದೇ ಆರ್ ಲೈಕ್ ಆ್ಯಕ್ಟರ್ಸ್ ಅಂದರೆ ಒಂಥರ ಬಿಚ್ಗಳ ಥರ ನೋಡೋದು, ಬೇಡ ನಮ್ಮ ಮನೆಗೆ ಬೇಡ. ನಮ್ಮ ಸೀರಿಯಲ್ ಬಂದರೆ ಆಫ್ ಮಾಡ್ತಿದ್ರಂತೆ. ಅದೆಲ್ಲ ಕೇಳಿ ಅವ್ರ ಮನೇಲಿ ಅವನೇ ಹೇಳ್ತಿದ್ದ, ನಿಮ್ಮ ಸೀರಿಯಲ್ ಬಂದರೆ ನಮ್ಮ ಮನೇಲಿ ನೋಡೋದು ಇಲ್ಲ, ಅದು ಹೆಂಗೆ ಮದುವೆಗೆ ಒಪ್ಕೋತಾರೋ. ಅಲ್ಲಿ ಅವ್ನು ಕ್ಯಾತೆ ತೆಗಿಯಕ್ಕೆ ಸ್ಟಾರ್ಟ್ ಮಾಡ್ದ ಕೊನೆಯಲ್ಲಿ. ನಾನು ಮದುವೆಗೆ ಒಪ್ಪಿದ ಮೇಲೆ 2 ವರ್ಷ ನಾನು ಟೈಮ್ ತೊಗೊಂಡು ಮದುವೆಗೆ ಒಪ್ಕೊಂಡೆ. ನಮ್ಮ ಮನೇಲಿ ಈ ಥರ ಎಲ್ಲ ತುಂಬ ಹರ್ಟ್ ಆಯಿತು ನನಗೆ. ಆ್ಯಕ್ಟ್ರೆಸ್ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾರಲ್ಲ ಇವ್ರ ಮನೆಗೆ ಹೋದರೆ ಇನ್ನೆಂಗೆ ನೋಡ್ಕೋತಾರೆ ನನ್ನನ್ನು. ನಮ್ಮ ಅಮ್ಮನ ಹತ್ರ ಹೇಳಿದೆ, ಅಮ್ಮ ಯಾಕೋ ಸರಿ ಅನಿಸ್ತಾ ಇಲ್ಲ, ಬಿಟ್ಬಿಡೋಣ ಅಂತ. ಅಲ್ಲೂ ಒಂದು ಕಡೆ ಅದು ಜಗಳ ಆಗಿ ಮತ್ತೆ ಬೇರೆ ಆದ್ವಿ. ಆಮೇಲೆ ಸರಿ ಬಿಡು, ನನ್ನ ಮನೆ ಬಿಟ್ಟು ಬರ್ತೀನಿ ಅಂತೆಲ್ಲ ಹೇಳ್ದ. ಸರಿ ಆಯಿತು. ನನ್ನ ಮನೆ ಬಿಟ್ಟು ಬರೋಕ್ಕೆಲ್ಲ ನನಗೆ ತನ್ನ ತಾಯಿನ ದೂರ ಮಾಡೋದು ನನಗೂ ಇಷ್ಟ ಇಲ್ಲ. ನನಗೂ ಅವ್ರ ಜೊತೆ ಇರಬೇಕು ಅಂತ ಆಸೆ, ಎಲ್ಲರೂ ಒಟ್ಟಿಗೆ ಒಂದು ಫ್ಯಾಮಿಲಿ ಇರಬೇಕು ಅಂತ ನನಗೂ ತುಂಬ ಆಸೆ ಇತ್ತು. ಅವಾಗ ನನ್ನನ್ನು ಬಿಡೋಕ್ಕೆ ರೆಡಿ ಇಲ್ಲ. ಸರಿ ಆಯಿತು ಅಂತ ಅಲ್ಲೂ ಏನೋ ಸ್ವಲ್ಪ ಜಗಳ ಆಯಿತು ಅವ್ರ ನಮ್ಮ ಕಡೆಯಿಂದನೇ. 5 ತಿಂಗಳು ಟೈಮ್ ತೊಗೊಂಡ್ವಿ, ನೋಡೋಣ ಆಮೇಲೆ ಏನೇನಾಗುತ್ತೆ, ಸೈಲೆಂಟಾಗಿರೋಣ, ಏನೂ ಬೇಡ.
ಒಂದಿನ ಹಿಂಗೆ ಫೇಸ್ಬುಕ್ಕಲ್ಲೆಲ್ಲ ನಾನು ಇನ್ಆ್ಯಕ್ಟಿವ್ ಆಗಿಬಿಟ್ಟಿದ್ದೆ. ಅಂದರೆ ನಂಗೆ ಯಾಕೋ ಬೇಜಾರಾಗಿತ್ತು, ಸ್ವಲ್ಪ ಆ್ಯಕ್ಟಿವ್ ಆಗಿರಲಿಲ್ಲ. ಅವತ್ತೇನೋ ಅವನ್ನ ನೋಡ್ಬೇಕಂತ ತುಂಬ ಅನಿಸ್ತಿತ್ತು ನನಗೆ, ಸಿಕ್ಸ್ ಸೆನ್ಸ್ ಹೊಡಿತಿತ್ತು. ಅವ್ನ ಫೋಟೋ ನೋಡಬೇಕು ಅಂತ ಅವ್ನ ಪ್ರೊಫೈಲ್ ತೆಗೆದೆ. ಅವ್ನ ಮದುವೆ ಫೋಟೋ ಅವತ್ತೇ ಮದುವೆ ಆಗಿದೆ. ಮದುವೆ ಆಗೋಗಿದ್ದಾನೆ ಅವನು. ಅವ್ರ ಮನೇಲೆಲ್ಲ ಫೋರ್ಸ್ ಮಾಡಿ ಮದುವೆ ಮೋಸ್ಟ್ಲಿ ಬೆಳಗ್ಗೆ ಮದುವೆ ಆಗಿದೆ. ಬೆಳಗ್ಗೆ ಮುಹೂರ್ತದ ಫೋಟೋ, ಅದು ತಾಳಿ ಕಟ್ಟೋ ಫೋಟೋ. ಅವನಿಗೂ ಸ್ವಲ್ಪ ಆ್ಯಕ್ಟಿಂಗ್ ಸ್ವಲ್ಪ ಹುಚ್ಚಿತ್ತಲ್ಲ, ಅವಾಗ ಮಾಡೋದು. ನಾನು ಫಿಲಮ್ ಶೂಟಿಂಗೋ ಯಾವುದೋ ಮಾಡೆಲ್ ಜೊತೆ ಶೂಟಿಂಗೋ ಅಂತ ತಿರ್ಗಿಸಿ ಝೂಮ್ ಮಾಡಿ ನೋಡೋದು. ಅವ್ರ ಅಣ್ಣ ಅವ್ರ ಅಮ್ಮ ಎಲ್ಲ ಇದ್ದಾರಲ್ಲಿ. ಮದುವೆನೇ ಆಗೋಗಿದ್ದಾನ. ನನಗೆ ಶಾಕ್ ಆಯ್ತು ಅವತ್ತು. ನನಗೆ ತಗೊಳಕ್ಕಾಗಲಿಲ್ಲ, ಯಾಕಂದ್ರೆ ಇಷ್ಟು ಕ್ಲೋಸ್ ಆಗಿದ್ದಿದ್ದು ಹುಡುಗ ನನ್ನ ಲೈಫಿಂದ ತಗೊಳಕ್ಕಾಗ್ತಿಲ್ಲ ನನ್ನ ತಲೆಗೆ. ಮಾರನೇ ದಿನ ಬೇರೆ ಶೂಟಿಂಗ್ ಇದೆ, ರಾತ್ರಿ ಎಲ್ಲ ಅಳ್ಕೊಂಡು ಆ ದಿನ ಇವತ್ತು ಮರೆಯಲ್ಲ ನಾನು. ಅದೊಂದ್ಸಲ ಬ್ರೇಕಪ್ ಆಯ್ತಾ, 2 ವರ್ಷ ಆಯಿತು ಅದರಿಂದ ಆಚೆ ಬರೋದಕ್ಕೆ. ನನಗೆ ವಾಸ್ ಇನ್ ಡಿಪ್ರೆಷನ್, ತುಂಬ ಡಿಪ್ರೆಷನ್ ಆಗಿದೆ. ಸೀರಿಯಲ್ಗೂ ಹೋಗ್ತಿರ್ಲಿಲ್ಲ, ಯಾವುದೂ ಒಪ್ಕೋತಾ ಇರಲಿಲ್ಲ. ಒಂದು 6 ತಿಂಗಳು ಮನೇಲೇ ಇದ್ದೆ. ಆವಾಗ ನನಗೆ ಮೀಟ್ ಆಗಿದ್ದೆ, ಯಾರು ಗೊತ್ತಾ? ರಾಜೇಶ್. ಯಾರದು? ರಾಜೇಶ್ ಆ್ಯಂಡ್ ಟೀಮ್. ನೀವೇ ಮೀಟ್ ಆಗಿದ್ದು. ಆ ಒಂದು ಡಿಪ್ರೆಷನ್ನಲ್ಲಿರೋ ಟೈಮಲ್ಲಿ ಹೀಗೆ ಒಂದು ರೇಡಿಯೋ ಶೋ ಕೇಳ್ತಾ ಇದ್ದೆ. ಅದರಿಂದ ಅರ್ಧ ನಾನು ಆಚೆ ಬಂದಿದ್ದೆ. ಆ ಒಂದು ಮಾತುಗಳು. ನಾನು ನಿಮ್ಮ ಫ್ಯಾನ್ ಆ್ಯಕ್ಚುಲಿ, ನಿಜವಾಗ್ಲೂ. ಆ ಟೈಮಲ್ಲಿ ಒಂದಿನ ಪ್ರತ್ಯಕ್ಷ ಆದರು. ಯಾರು? ರಾಜೇಶ್. ಅಲ್ಲಿಂದ ನನ್ನ ಲೈಫ್ ಆ್ಯಕ್ಚುಲಿ ಚೇಂಜ್ ಆಯಿತು. ಹೆಂಗೆ ಅಂತ ಕೇಳ್ತೀರಾ? ನಾನು, ನನ್ನ ತಮ್ಮ ರಾಜೇಶು, ರಂಜು, ಮತ್ತು ಪ್ರೇಮಕ್ಕ, ಪ್ರಕೃತಿ ಮತ್ತು ರೆಡ್ಡಿ, ಇಷ್ಟು ಜನ ಟೆಂಪಲ್ ರನ್ ಗ್ರೂಪು. ಎಲ್ಲ ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ತಿರುಪತಿ. ನಾವೊಂಥರ ಈ ವಯಸ್ಸಾದವ್ರು ಕಾಶಿ ಯಾತ್ರೆಗೆ ಹೋಗ್ತಾರಲ್ಲ, ಹಂಗೆ ಹೋಗಿ ನನ್ನ ಮೈಂಡ್ ಕಂಪ್ಲೀಟ್ಲಿ ಚೇಂಜ್ ಆಗೋಯ್ತು. ಅವನ್ನ ಮರೆಯೋಕ್ಕೆ ನನಗೆ ಹೆಲ್ಪ್ ಆಯಿತು. ಡಿಪ್ರೆಷನಿಂದ ಆಚೆ ಬಂದೆ, ಖುಷಿಯಾಗಿದೆ ಲೈಫಲ್ಲಿ. ಮತ್ತೆ ಬಂದಿದ್ದು ಈ ಹುಡುಗ, ಎಂಗೇಜ್ಮೆಂಟ್ ಆಯ್ತಲ್ಲ ಆ ಹುಡುಗ. ಮತ್ತೆ ಅದರಿಂದ 1-2 ವರ್ಷ ಆಚೆ ಬರೋಕ್ಕೆ ಟೈಮ್ ಕೊರೋನಾ ಬಾ, ಅಲ್ಲಿ ಟೈಮ್ ವೇಸ್ಟು. ಹಾಗಾಗಿ ಇಲ್ಲಿ ಬಂದು ನಿಂತಿದ್ದೀನಿ. ಈಗ ನೀವು ಪರ್ಸನಲ್ ಆಗಿ ಡಿಪ್ರೆಷನ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಿರಲ್ಲ, ನೀವು ಹೆಂಗ್ ಬ್ಯಾಟಲ್ ಮಾಡ್ತಿದ್ರಿ? ತುಂಬಾ ಕಷ್ಟ ಆಯ್ತು. ಯಾರ ಹತ್ರ ಮಾತಾಡಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಡಿಪ್ರೆಷನ್ ನಿಮಗೆ ಏನೇನಾಗ್ತಿತ್ತು? ಯಾರ ಹತ್ರ ಮಾತಾಡ್ತಿರ್ಲಿಲ್ಲ. ಒಂದು ಕತ್ಲು ರೂಮಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ದೆ. ಯಾರಾದ್ರೂ ಮಾತಾಡ್ಸಕ್ ಬಂದ್ರೆ ಜಗಳ ಆಡೋದು. ಅದು ಊಟ ಮಾಡ್ತಿರ್ಲಿಲ್ಲ. ಯಾವುದೋ ಒಂದು ಸ್ಯಾಡ್ ಸಾಂಗ್ ಹಾಕೊಂಡು ಮಲ್ಕೊಂಡು ದಿನ ನಾನು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೊತ ಇದ್ದೆ ಆ ಟೈಮಲ್ಲಿ. ಆಮೇಲೆ ನಂಗೆ PCOD ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದರಿಂದ ಅರ್ಧ ದಪ್ಪ ಆಗಿದೆ, ಸ್ಕಿನ್ನೆಲ್ಲ ಹಾಳಾಗಿತ್ತು. ನನಗೇನಕ್ಕೂ ಕೇರ್ ಇಲ್ಲ ನನಗೆ. ಅದರಿಂದ ಆಚೆ ಹೆಂಗೆ ಬರ್ತೀನೋ ನನಗೆ ಗೊತ್ತಿರಲಿಲ್ಲ. ಸೊ ಹೀಗಾಗಿ ಇರಿಟೇಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಒಂದು ಸೌಂಡ್ ಕೇಳಿದ್ರೆ ಇರಿಟೇಷನ್ನು. ಆ ಎಲ್ಲ ಟ್ರೋಮಾಸು ನನ್ನ ತಲೆಯಲ್ಲಿ ಇವಾಗ ಕೂತ್ಬಿಟ್ಟಿದೆ. ಇನ್ನೂ ನಾನು ಆಚೆ ಬರ್ತಾನೆ ಇದ್ದೀನಿ ಆ್ಯಕ್ಚುಲಿ. ತುಂಬಾ ಲೈಫು ತುಂಬ ಕಷ್ಟ ಅನಿಸುತ್ತೆ ನನಗೆ. ನಂದು ಜರ್ನಿ ಪ್ರೊಫೆಷ್ನಲ್ ಅಷ್ಟಿರಲಿಲ್ಲ, ಪರ್ಸ್ನಲ್ ಲೈಫ್ ತುಂಬಾ ಏಟ್ ಕೊಡ್ತು ನನಗೆ. ಅಲ್ಲ, ಬಹುತೇಕ ಮಂದಿದು ಇರ್ಬೋದೇನೋ. ಬಟ್ ನೀವೀಗ ಫ್ರಂಟ್ ರೈಟಲ್ಲಿ ಇದ್ದೀರಾ, ನೀವು ಮಾತಾಡ್ತಾ ಇದ್ದೀರಾ ಅಷ್ಟೇ. ಇದು ಕಾಮನ್. ಇದು ಈಗ ಮುಂಚೆ ಎಲ್ಲ ಹೆಂಗೆ ಅಂದರೆ ಡಿಪ್ರೆಷನ್ ಅಂದರೆ ಡಿಪ್ರೆಸ್ಡ್ ಅಂತೆ, ಡಿಪ್ರೆಷನ್ ಅದು ತಪ್ಪು. ಅದು ನೋ, ಇಟ್ ಈಸ್ ನಮ್ಗೆ ಹೆಂಗೆ ತಲೆನೋವು ಒಂದು ಜ್ವರ ಬರುತ್ತಲ್ಲ, ಅದೇ ಥರ ಅದರಿಂದ ನಿಜವಾಗ್ಲೂ ಆಚೆ ಬರಬಹುದು ಎಲ್ಲರೂ. ಒಂದು ಮೈಂಡ್ ಸೆಟ್, ಒಂದು ವಿಲ್ ಪವರ್ ಇದ್ದರೆ ಎಂಥವ್ರು ಆಚೆ ಬರ್ಬೋದು. ಯಾವುದೂ ಕಷ್ಟ ಏನಿಲ್ಲ. ನಾನು ಆಚೆ ಬಂದಿದ್ದೀನಲ್ವಾ 2 ಟೈಮ್ಸ್ ನನ್ನ ಲೈಫಲ್ಲಿ ಆಚೆ ಬಂದು ಎದುರಿಸ್ಕೊಂಡು ಇನ್ನೂ ನಾನಿದ್ದೀನಿ. ಅಲ್ಲ, ಯಾರಾದರೂ ಫ್ರೆಂಡ್ಸು ಹತ್ತಿರದವರು, ಮನೇಲಿ ಅಕ್ಕ ತಮ್ಮ ತಂಗಿ ಯಾರಾದರೂ ಸರಿ, ಪಾಪ ಇಫ್ ದೇ ಆರ್ ಗೋಯಿಂಗ್ ಥ್ರೂ ಡಿಪ್ರೆಸ್ ಆಗಿದ್ರೆ ಫ್ಯಾಮಿಲಿ ಆಗಲಿ ಜೊತೆ ಆಗಿದ್ಕೊಂಡು ಅವ್ರಿಗೆ ಕೇರ್ ಮಾಡಬೇಕು. ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಅವ್ರನ್ನ ಆಚೆ ತರೋದಕ್ಕೆ ಕೇರ್ ಮಾಡಬೇಕು, ಹೆಲ್ಪ್ ಮಾಡಬೇಕು, ಆಯ್ತಾ? ಸೊ ಹಂಗನ್ಬಿಟ್ಟು ಅವರು ಅದೇ ಇವಳು ಸರಿ ಇಲ್ಲ, ಇವಳ ಮೆಂಟಾಲಿಟಿನೇ ಇಷ್ಟು, ಅವಳ ಮನಸ್ಸಲ್ಲಿ ಏನಿದೆ, ವಾಟ್ ಶಿ ಇಸ್ ಗೋಯಿಂಗ್ ಥ್ರೂ ಅದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ನನಗೆ ಅದು ಇನ್ನೊಂದು ಅರ್ಥ ಆಗಲ್ಲ. ಈಗ ಹುಡುಗರಿಗೆ ನಾವು ಲವ್ ಬ್ರೇಕಪ್ ಆದ್ರೆ ಸ್ಟೈಲ್ ಆಗಿ ದೇವದಾಸ್ ತರ ಗಡ್ಡ ಬಿಟ್ಕೊಂಡ್ರು, ಲವ್ ಫೇಲ್ಯೂರ್ ಅದೇ ಇದೆ ಅಂತೆಲ್ಲ ಅಂತಾರೆ. ಹೆಣ್ಮಕ್ಳು ಪಾಪ ಆಕ್ಚುಲಿ ಅನುಭವಿಸ್ತಾರೆ, ನಿಜವಾಗ್ಲೂ ಅನುಭವಿಸ್ತಾರೆ. ಬಟ್ ಅವ್ರು ಮಾತ್ರ ಹೆಂಗೆ ಇಲ್ಲ ಅವಳು ಮರೆತುಬಿಟ್ಲು, ಇನ್ನೊಬ್ಬರ ಜೊತೆ ಬೇಗ ಸಾಧ್ಯನೇ ಇಲ್ಲ. ಅದನ್ನ ಆಚೆ ತರಬೇಕಾಗಿರೋದು ಅವಳು ಕ್ಲೋಸ್ ಫ್ರೆಂಡ್ಸ್ ಸ್ವಲ್ಪ ಜನ ಇರ್ತಾರಲ್ಲ ಅವರು, ಇಲ್ಲಾಂದ್ರೆ ಫ್ಯಾಮಿಲಿ ಅವಳನ್ನ ಅರ್ಥ ಮಾಡ್ಕೊಂಡು ಅದನ್ನ ಆಚೆ ತರಕ್ಕೆ ಹೆಲ್ಪ್ ಮಾಡಲೇಬೇಕು. ಯಾರೇ ಅಲ್ಲ, ಈಗ ಅವ್ರು ಜಾಸ್ತಿನ ಇವ್ರು ಜಾಸ್ತಿ ಅನ್ನೋಕ್ಕಿಂತ ಎಲ್ಲರಿಗೂ ಅಫೆಕ್ಟ್ ಮಾಡುತ್ತೆ. ಹೌದು, ಡಿಪ್ರೆಸ್ಡ್ ಆಗಿದ್ದಂಥ ಟೈಮಲ್ಲಿ ನಿಮ್ಮ ಹತ್ತಿರದವ್ರು ಆಗಿದ್ರೆ ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ. ಹೆಲ್ಪ್ ಅಂತ ಹೆಲ್ಪ್ ಮಾಡಿ, ಸುಮ್ಮನೆ ಕೇಳಿಸ್ಕೊಳ್ಳಿ, ಅಟ್ ಲೀಸ್ಟ್ ಅವ್ರ ಮನಸ್ಥಿತಿ ತಿಳ್ಕೊಳ್ಳಿ.
ಸಾಫ್ಟಾಗಿ ಹರ್ಟ್ ಮಾಡ್ದೇನೆ ಕೇರ್ ಮಾಡಿ ಅಂತ ಹೇಳ್ತೀನಿ ನಾನು ಅಷ್ಟೇ. ಅವಳೇ ಹಾಗೆ, ಅವಳು ಸರಿ ಇಲ್ಲ ಅಂತಿದ್ದೆ. ಇನ್ನೂ ಅದು ಏಟ್ ಕೊಡೋದಂಗೆ ಆಗ್ತಿರುತ್ತೆ. ಅದು ಡಿಪ್ರೆಷನ್ಗೆ ಹೋಗಿರ್ತಾರಲ್ಲ, ಇನ್ನೂ ಏಟ್ ಕೊಡಂಗೆ ಆಗ್ತಿರುತ್ತೆ ಅದಕ್ಕೆ. ಅವ್ರು ಸತ್ತೇ ಹೋಗ್ತಾರೆ ಫೈನಲಿ ಎಷ್ಟೊಂದು ಜನ. ಅಲ್ವಾ, ಒಂಥರ ಅವ್ರಿಗೇನೋ ಒಂಥರ ಯಾರು ಇಲ್ಲ ನಮಗೆ ಅಂತ ಅನ್ಸೋಗಿ ಹೋಗ್ಬಿಡ್ತಾರೆ ಅವ್ರು ಅಷ್ಟೇ. ಇನ್ನೇನಿಗೆ ಬದುಕಲಿ ನಾನು, ಆ ಥರ ಸ್ಟೇಜಿಗೆ ಕರ್ಕೊಂಡು ಹೋಗಬೇಡಿ ದಯವಿಟ್ಟು. ಹೆಲ್ಪ್ ಮಾಡಿ ಡಿಪ್ರೆಷನ್ಗೆ ಹೋಗ್ಬಿಡೋರಿಗೆ, ಅಷ್ಟೇ ನಾನು ಹೇಳೋದು. ನಿಮ್ಮ ಲೈಫಲ್ಲಿ ನೀವು ಯಾವತ್ತಾದರೂ ಒಂಥರ ಈಗ ಓಕೆ ಈ ಪ್ರೀತಿ ಇದು ಬಿಟ್ಬಿಡಿ, ಬಟ್ ಯಾವ್ದಾದ್ರು ಒಂದು ಬೆಸ್ಟ್ ಫ್ರೆಂಡ್ನ ನಂಬಿ ಫ್ರೆಂಡ್ಸಿಂದ ಮೋಸ ಆಗಿದ್ದು ಉಂಟಾ ನಿಮ್ಮ ಲೈಫಲ್ಲಿ? ಇಲ್ಲ, ನಾನು ಆ ಥರ ಎಲ್ಲ ಅನುಭವ ಆಗಿಲ್ಲ. ಫ್ರೆಂಡ್ಸ್ ಇದ್ದವ್ರು ನನಗೆಲ್ಲ ಹೆಲ್ಪ್ ಮಾಡಿದವ್ರೆ. ನನಗಿದ್ದಿದ್ದು ಒಂದೇ ಗ್ರೂಪ್ ಫ್ರೆಂಡ್, ಬುಚ್ಕಿ ಗ್ರೂಪ್ ಫ್ರೆಂಡ್. ಅದು ಬಿಟ್ಟರೆ ನನಗೆ ಏನದು ಬುಚ್ಕಿ ಗ್ರೂಪ್? ಬುಚ್ಕಿ ಅಂತ ಇಟ್ಟಿದ್ವಲ್ಲ ಗ್ರೂಪ್ ನೇಮು, ಅಷ್ಟೇ. ಅದು ಬಿಟ್ಟರೆ ಇನ್ಯಾವ ಗ್ರೂಪ್ ನನಗೆ ಫ್ರೆಂಡ್ಸ್ ಹಿಂಗೆ ಬರ್ತಾರೆ ಹಿಂಗೆ ಹೋಗ್ತಾರೆ, ಎಲ್ಲ ಇಂಡಸ್ಟ್ರಿ ಅವರೇ. ಆ ಪ್ರಾಜೆಕ್ಟ್ ಇರೋವರೆಗೂ ಮಾತ್ರ ಜೊತೆಗಿರ್ತಾರೆ. ಅದಾದ್ಮೇಲೆ ನಾವ್ಯಾರೋ ನೀವು ಯಾರೋ. ಆಮೇಲೆ ಟಚಲ್ಲಿ ಇರಲ್ವಾ? ಇಲ್ಲ, ಟಚಲ್ಲಿ ಇರಲ್ಲ. ಗ್ರ್ಯಾಜುವಲಿ ಕಮ್ಮಿ ಆಗುತ್ತೆ ಕಾನ್ವರ್ಸೇಷನ್ನು, ಮೆಸೇಜ್ ಆಗಲಿ, ಮೀಟಪ್ಸ್ ಆಗಲಿ ಕಮ್ಮಿ ಆಗುತ್ತೆ. ಅವ್ರವ್ರ ಕೆಲಸ ಅವ್ರು ನೋಡ್ಕೊಂಡು ಹೋಗ್ತಾರೆ, ನಮ್ಮ ಕೆಲಸ ನಾವು. ಎಲ್ಲೋ ಒಂದು ಕಡೆ ರೇರ್ ಒಂದಿಬ್ಬರು ಕನೆಕ್ಟ್ ಆಗೋದು ಸೋಲ್ಗೆ, ಅವ್ರು ಇರ್ತಾರೆ ಅಷ್ಟೆ. ಅದು ವಿತೌಟ್ ಬೆನಿಫಿಟ್ಸ್, ಏನೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ ಇರ್ತಾರಲ್ಲ, ಅವ್ರು ಉಳಿತಾರೆ. ಮತ್ತು ಈಗ ಸೀರಿಯಲ್ಸ್ ಅಂತ ಬಂದಾಗ, ಈಗ ಇತ್ತೀಚೆಗಲ್ಲ ಆಲ್ಮೋಸ್ಟ್ ತುಂಬ ದಿನಗಳಿಂದ ಸೀರಿಯಲ್ಸ್ ಅಂತ ಬಂದರೆ ಪ್ರತಿ ಸೀರಿಯಲ್ಗೂ ಹೊಸ ಹೀರೋ ಹೊಸ ಹೀರೋಯಿನು ಎಲ್ಲ ಹೊಸಬ್ರೆ ಬರ್ತಿದ್ರೆ, ಈಗ ಆಲ್ರೆಡಿ ಪಾಪ ಹೆಸರು ಮಾಡ್ಕೊಂಡ್ರು ಡಿಪೆಂಡ್ ಆಗಿರೋ ಆರ್ಟಿಸ್ಟ್ಗಳ ಪರಿಸ್ಥಿತಿ ಇದೇ ಜೀವನ ಅಂತ ಅನ್ಕೊಂಡು ಬದುಕಿರ್ತಾರಲ್ಲ, ಎಷ್ಟು ಕಷ್ಟ ಅಂತ ನಾನು ನೋಡ್ತಾ ಇದ್ದೀನಿ, ಕಣ್ಣಾರೆ ನೋಡ್ತಿದ್ದೀನಿ. ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಎಷ್ಟು ಖರ್ಚಿರುತ್ತೆ ಬ್ಯಾಂಗ್ಳೂರಲ್ಲಿ. ಮಿನಿಮಮ್ ನಿಮ್ಗೆ 50,000 ಬೇಕೇ ಬೇಕು ಚೆನ್ನಾಗಿ ಬದುಕಬೇಕು. ಅದು ಆರ್ಟಿಸ್ಟ್ ಲೈಫು. ಹೊರಗಡೆ ಹೋದರೆ ಒಂದು ಚೆನ್ನಾಗಿರೋ ಬಟ್ಟೆ ಹಾಕೋಬೇಕು, ಬ್ರ್ಯಾಂಡೆಡೇ ನೋಡ್ತಾರೆ, ಅಳಿತಾರೆ, ಬಟ್ಟೆಲೇ ಅಳಿಯೋದು ಆರ್ಟಿಸ್ಟ್ಗಳನ್ನ ಎಸ್ಪೆಷಲಿ ಹೇಳ್ತಾರೋದು ನಾನು. ಅವರೆಲ್ಲ ಏನು ಮಾಡಬೇಕಂದ್ರೆ, ನಂಬ್ಕೊಂಡು ಬಂದಿರೋರು ಏನಾದರೂ ಬ್ಯಾಕ್ಗ್ರೌಂಡ್ ಇಟ್ಕೊಂಡೆ ಆರ್ಟಿಸ್ಟ್ ಆಗೋಕ್ಕೆ ಬರಬೇಕಪ್ಪ. ಇಲ್ಲಾಂದರೆ ಇದನ್ನ ನಂಬ್ಕೊಂಡು ಮಾತ್ರ ದಯವಿಟ್ಟು ಬರಬೇಡಿ. ಯಾಕಂದರೆ ಇಂಡಸ್ಟ್ರಿ ಹಿಂಗೆ ಚೇಂಜ್ ಮಾಡ್ತಿರುತ್ತೆ. ಯೂಸ್ ಮಾಡಿದ ಬಟ್ಟೆ ಬಿಸಾಕೋತಾರೆ. ಇಲ್ಲ, ಈ ಫೇಸ್ ಫುಲ್ ನೋಡಾಗಿದೆ, ಈ ಬೇಡ, ನೆಕ್ಸ್ಟ್ ಫೇಸ್ ಓಕೆ, ಫ್ರೆಶ್ ಫೇಸ್. ಸೊ ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ದುಡಿಮೆ ಇಟ್ಕೊಂಡೆ ಇಂಡಸ್ಟ್ರಿಗೆ ಬನ್ನಿ. ಇಂಡಸ್ಟ್ರಿ ನಂಬ್ಕೊಂಡು ಮಾತ್ರ ಬರಬೇಡಿ. ಅಲ್ಲ, ಮುಂಚೆ ಎಲ್ಲ ಗಮನಿಸಿದ್ರೆ ತುಂಬಾ ಹಳೆ ಸೀನಿಯರ್ ನಟರಿದಾರಲ್ಲ ಸೀರಿಯಲ್ ಇಂಡಸ್ಟ್ರಿಯವರು, ಅವ್ರ ಮುಖಗಳೆಲ್ಲ ತುಂಬಾ ಫೆಮಿಲಿಯರ್ ನಮಗೆ. ಹೀರೋಯಿನ್ಸ್ ಆಗಲಿ ಬೇರೆ ಆರ್ಟಿಸ್ಟ್ಗಳೆಲ್ಲರೂ ಇವಾಗಲೂ ನೋಡಿದ್ರು ಕಂಡಿಡಿತೀವಿ. ಬಟ್ ಇವತ್ತು ಯಾವುದೋ ಒಂದು ಸೀರಿಯಲ್ ಅಪ್ಪ ಅಮ್ಮನ ರೋಲ್ ಮಾಡಿದ್ರು ನೆಕ್ಸ್ಟ್ ಇರಲ್ಲ ಅವರು, ಇರಲ್ಲ. ಅಥವಾ ಹೀರೋಯಿನ್. ಹಾಗಾಗಿ ಹೀರೋಯಿನ್ ಆಗಲಿ ಬೇರೆ ಆರ್ಟಿಸ್ಟ್ ಆಗಲಿ ರೆಕಗ್ನೈಸೇ ಆಗ್ತಿಲ್ಲ. ಅವ್ರೆಲ್ಲೋ ನೋಡಿದಿನಲ್ಲ, ಈಗ ರೀಲ್ಸು ಸೀರಿಯಲ್ಸ್ ಎಲ್ಲ ಒಂದೇ ತರ ಆಗ್ಬಿಟ್ಟಿದೆ ನನ್ನ ಪ್ರಕಾರ. ನಿಜವಾಗ್ಲು ನಿಮ್ನೆಲ್ಲ ನೋಡಿದಿನಲ್ಲ, ಇನ್ಸ್ಟಾಗ್ರಾಮ್ ಅಲ್ಲ, ಇಲ್ಲ ಟಿವಿಲ, ಈ ತರ ಆಗೋಗಿದೆ ಇಂಡಸ್ಟ್ರಿ. ಈ ರೀಲ್ಸ್ ಅಲ್ಲಿ ಯಾರು ಫೇಮಸ್ ಆಗಿರ್ತಾರೋ, ಅವ್ರಿಗೆ ಏನೋ 1 ಮಿಲಿಯನ್ ಫಾಲೋವರ್ಸ್ ಇರ್ತಾರೋ ಅವರೇ ಹೀರೋಯಿನ್. ಹೆಂಗಾದ್ರೂ ಇರ್ಲಿ, ಇವರು ಆಕ್ಟ್ ಮಾಡ್ತಾರ ಮಾಡಲ್ವಾ ಏನು ನೋಡಲ್ಲ. ಫಾಲೋವರ್ಸ್ ಇಂಪಾರ್ಟೆಂಟ್ ಇವಾಗ. ನನಗೆ ಮೊನ್ನೆ ತಮಾಷೆ ಅಂದ್ರೆ, ಹಾಸನಾಂಬ ದೇವಸ್ಥಾನ ಗೊತ್ತಲ್ಲ, ವರ್ಷಕ್ಕೊಂದ್ಸರಿ ಓಪನ್ ಮಾಡುತ್ತಲ್ಲ, ಆ 9 ದಿನದಲ್ಲಿ ಒಂದ್ಸರಿ ನಾವು ಹೋಗಿದ್ವಿ ದರ್ಶನಕ್ಕೆ ಅಂತ. ಜೋರ್ ಮಳೆ ಶುರು ಆಗಿತ್ತು. ಮಳೇಲಿ ಅರ್ಜೆಂಟು ಪ್ರೋಟೋಕಾಲಲ್ಲಿ ಹೋಗಿದ್ದು, ಕಾರ್ ದೂರದಲ್ಲಿತ್ತು. ಅರ್ಜೆಂಟ್ ಓಡ್ ಬರ್ತಿದ್ವಿ, ಮಳೆ ಬೇರೆ ಜೋರ್ ಅಂತ. ಯಾರೊಬ್ರು ಸಡನ್ನಾಗಿ ಬಂದರು. ಅವ್ರಿಗೊಂದು ಸ್ವಲ್ಪ ವಯಸ್ಸಾಗಿದೆ, ಅಂದರೆ ಒಂದು ಸ್ವಲ್ಪ ದೊಡ್ಡವರೇ ಅವರು. ಬರ್ತಿದ್ದಂಗೆ ಕೈ ಹಿಡ್ಕೊಂಡು, ಸರ್ ನೀವು ಮೊಬೈಲಲ್ಲಿ ನ್ಯೂಸ್ ಚೆನ್ನಾಗಿ ಓದ್ತೀರಾ ಸರ್? ಅಂದ್ರೆ ಈಗ ಅದೇ ಆಕ್ಚುಲಿ ಅಲ್ಲ, ಎಲ್ಲ ಮೊಬೈಲಲ್ಲಿ ಏನು ಬಂದ್ರು. ಈಗ ಸೀರಿಯಲ್ಗಳಿಗಿಂತ ಈ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಬರುತ್ತಲ್ಲ, ಅದೇ ಕಂಟೆಂಟ್ ಸಖತ್ತಾಗಿದೆ ಅಂತ ಅದೇ ಓಡೋದು ಇವಾಗ. ಸೊ ಅದಕ್ಕೆ ಇವಾಗಿಂದ ಆರ್ಟಿಸ್ಟ್ಗಳು ಯಾರು ರೆಕಗ್ನೈಸ್ ಆಗ್ತಿಲ್ಲ. ನಾವೇ ಆ್ಯಕ್ಚುಲಿ ಅದೃಷ್ಟವಂತರು. ನಮ್ಮನ್ನ ಈಗ ಹೋದ್ರು ರೋಡಲ್ಲಿ ರೆಕಗ್ನೈಸ್ ಮಾಡ್ತಾರೆ, ಫೋಟೋಸ್ ಇಟ್ಕೋತಾರೆ, ಆಟೋಗ್ರಾಫ್ಸ್ ತಗೋತಾರೆ. ಸೊ ನಮ್ಮ ಒಂದು ಜನ್ರೇಷನ್ ಏರಾನೇ ಡಿಫ್ರೆಂಟ್ ಆ್ಯಂಡ್ ಸ್ಪೆಷಲ್. ನನಗನ್ಸ್ದಂಗೆ ನಮ್ಮ ಜನ್ರೇಷನಲ್ಲಿ ಯಾರಿದ್ರು ಅವರೇ ರಿಯಲ್ ಟ್ಯಾಲೆಂಟೆಡ್ಗಳು. ಬಟ್ ಇವಾಗಿನವ್ರಿಗೂ ಪಾಪ ಬೈಕೋಬೇಡಿ, ನೀವು ಪಾಪ ಚೆನ್ನಾಗಿದ್ದೀರಾ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ. ಬಟ್ ನಾನು ಹೇಳ್ತಿರೋದು ಇಂಡಸ್ಟ್ರಿ ಅವ್ರಿಗೆ. ಏನು ಮಾಡೋಕ್ಕಾಗತ್ತೆ, ಓಲ್ಡ್ ಆರ್ಟಿಸ್ಟ್ಗಳನ್ನ ಗುಡ್ಡೆ ಹಾಕೊಂಡು ಮಾಡೋಕ್ಕಾಗಲ್ಲ ಪ್ರೊಡ್ಯೂಸರ್ಗಳು. ಅವ್ರಿಗೂ ಹೊಸ್ತನ ಬೇಕಾಗಿರುತ್ತೆ. ಓಕೆ, ಮಾಡಲಿ, ಏನು ಚೆನ್ನಾಗಿ ಅನ್ಸುತ್ತೋ ಅದು ಮಾಡಲಿ ಅಷ್ಟೇ. ಸಿನಿಮಾ, ಸೀರಿಯಲ್, ಈಗ ಮದುವೆ ಆಗೋ ತನಕ ಇದೊಂದು ಲೈಫ್ ಎಂಜಾಯ್ ಮಾಡ್ತೀರಾ? ಮದುವೆ ಆಗೋ ತನಕ ಅಲ್ಲ, ಮದುವೆ ಆದಮೇಲೂ ನಾನು ಇಂಡಸ್ಟ್ರಿಲಿ ಇರ್ತೀನಿ. ಓಕೆ, ನೆಕ್ಸ್ಟ್ ಏನು ಫ್ಯೂಚರ್ ಪ್ಲಾನ್ಸ್ ಏನಾದ್ರು? ಫ್ಯೂಚರ್ ಪ್ಲಾನ್ಸ್ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಬೇಕು ಅಂತ ಇದ್ದೀನಿ. ಒಂದು ಒಳ್ಳೆ ವ್ಯಕ್ತಿ ಸಿಕ್ಕಿದ್ರೆ ಅವ್ರ ಜೊತೆ ಲೈಫ್ ಹಂಚ್ಕೋಬೇಕು ಅಂತಲೂ ಇದ್ದೀನಿ. ಸೊ ಸ್ಟಿಲ್ ಐ ಆಮ್ ವೇಟಿಂಗ್. ಯಾರು ಅರ್ಥ ಮಾಡ್ಕೊಳ್ಳೋರು ಸಿಗ್ತಾರೋ, ಯಾಕಂದರೆ ಅವ್ರ ಮೈಂಡಲ್ಲಿ ಬೇರೆಯವ್ರು ಯಾರೂ ಇರಬಾರ್ದು. ಆ ಥರ ಇದ್ರೇ ನೆಕ್ಸ್ಟು ಡೈವೋರ್ಸು ಅದು ಇದು ಆಳ್ಮೂಳು ಅಂತೆಲ್ಲ ಸ್ಟಾರ್ಟ್ ಆಗೋದು. ನನ್ನ ಫ್ಯಾಮಿಲಿಗೂ ಸೆಟ್ಟಾಗಿ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗ ಬೇಕು. ಬೇರೆ ಯಾರಾದರೂ ತಲೆಯಲ್ಲಿದ್ದರೆ ದಯವಿಟ್ಟು ಬರಬೇಡಿ ನನ್ನ ಲೈಫ್ಗೆ. ನಾನು ನಿಜವಾಗ್ಲೂ ನಾನು ಎಂಟರ್ಟೈನ್ ಮಾಡಲ್ಲ. ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳೋದು ಇಷ್ಟೇ, ಮದುವೆ ಅಂತ ಆಗೋದಿದ್ರೆ ಒಂದು ಪ್ರಾಪರಾಗಿ ಐಡಿಯಾ ಮಾಡ್ಕೊಂಡು ಮದುವೆ ಆಗಿ.
ನಾಳೆ ದಿನ ಇವಳ ಜೊತೆ ಇವನೊಬ್ನೇ ಅನ್ಕೊಂಡು. ಸೊ ಇನ್ಯಾರೋ ಚೆನ್ನಾಗಿರೋರು ಸಿಗ್ತಾರೆ, ಇನ್ಯಾರೋ ದುಡ್ಡಿರೋರು ಸಿಗ್ತಾರೆ ಅಂತ ಅವ್ರ ಹಿಂದೆ ಹೋಗೋದು, ಡಿವೋರ್ಸ್ ಕೊಡೋದು, ಅದು ಮಾಡಬೇಡಿ. ಸೊ ನನಗೂ ಅಷ್ಟೇ, ನಾನು ಫೋರ್ಸ್ಫುಲ್ ಆಗಿ ಒಬ್ರು ಲೈಫಿಗೆ ಹೋಗೋಕೆ ಇಷ್ಟ ಇಲ್ಲ. ಅದು ಯಾವಾಗ ಕೂಡ್ ಬರುತ್ತೋ ಅವಾಗಲೇ ಆಗೋದಕ್ಕೆ ಸಾಧ್ಯ. ಫೋರ್ಸ್ಫುಲ್ ಆಗಿ ಯಾರು ಮದುವೆ ಆಗಬೇಡಿ. ಒಂದು ಏಜ್ ಆಗ್ತಿದೆ ನನಗೆ, ನಾನು ಮದುವೆ ಆಗಬೇಕು, ಲೈಫ್ ಎಂಜಾಯ್ ಮಾಡಿ. ನಿಮ್ಮೊಬ್ರದೇ ಈ ಲೈಫು, ಬೇರೆ ಯಾರು ಬಂದರೂ ಕೂಡ ಆವಾಗಲೂ ಕೂಡ ಆ ಲೈಫ್ ನಿಮ್ಮದೇ. ಜೊತೆಗೆ ಬರೋರು ಸಾಯೋ ತನಕ ಇರಬಹುದು, ಬಟ್ ನಿಮ್ಮದು ನೀವು ಎಂಜಾಯ್ ಮಾಡ್ಕೊಂಡು ಹೋಗಿ, ನಿಮ್ಮ ಲೈಫ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಫೋರ್ಸ್ಫುಲಿ ಏನೂ ಮಾಡಬೇಡಿ ಲೈಫಲ್ಲಿ. ನಿಮ್ಮ ಮನಸ್ಸಿಗೆ ಇಷ್ಟ ಆಯ್ತಾ ಮಾಡಿ, ಇಲ್ಲ ಬೇಡ ಮಾಡೋಕ್ಕೆ ಹೋಗಬೇಡಿ, ಅದು ಉಳಿಯಲ್ಲ ಜಾಸ್ತಿ ದಿನ. ಸೊ ನಿಮ್ಮ ಕನಸೆಲ್ಲ ನನಸಾಗಲಿ, ಮತ್ತು ಫ್ಯೂಚರ್ಲ್ಲ ನಿಮ್ಗೆ ತುಂಬ ಚೆನ್ನಾಗಿರಲಿ, ನಿಮ್ಮ ಫ್ಯೂಚರ್ ಸುಂದರವಾಗಿರಲಿ ಅಂತ ಹೇಳ್ತಾ, ಈಗ ಪಾಡ್ಕಾಸ್ಟ್ ಎಂಡ್ ಮಾಡೋಕ್ಕೆ ಮುಂಚೆ ಕರೆಕ್ಟಾಗಿ 2 ನಿಮಿಷ ಟೈಮ್ ಆಯಿತಾ? 2 ನಿಮಿಷದಲ್ಲಿ ನೀವು ಆ್ಯಕ್ಟ್ ಮಾಡಿರೋ ಸೀರಿಯಲ್ಗಳು ಎಷ್ಟು ಸೀರಿಯಲ್ಸ್ ಅಷ್ಟು ಕವರ್ ಮಾಡಿ. 2 ನಿಮಿಷದಲ್ಲಿ ಶುರು ಮಾಡೋಣ. 1 2 3 ಸ್ಟಾರ್ಟ್. ಬಣ್ಣ, ಶಿವ, ಕಾದಂಬರಿ, ಕುಂಕುಮ ಭಾಗ್ಯ, ಕಪಿಚೇಷ್ಟೆ, ನನ್ನವಳು, ಬದುಕು, ಬೆಳಕು, ಗುಪ್ತಗಾಮಿನಿ, ಲಕ್ಷ್ಮೀವಾರಮ್ಮ, ನೀನಾದೇನ, ಜಾನಕಿ ಸಂಸಾರ, ಪ್ರೇಮಲೋಕ, ಇನ್ನೆಷ್ಟಿದೆ, ಅಗ್ನಿಶಿಕೆ, ಮನೆ ಒಂದು 3 ಬಾಗಿಲು. ಸಡನ್ ಆಗಿ ನೆನಪಾಗ್ತಿಲ್ಲ 10 ವರ್ಷದಿಂದ. ಈ ನೋಟಲ್ಲಿ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ. ಥ್ಯಾಂಕ್ ಯು ರಾಜೇಶ್. ಮೀನ್ಸ್ ಅ ಲಾಟ್, ಅಂಡ್ ಥ್ಯಾಂಕ್ ಯು ಅಂಡ್ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು, ಸೇಮ್ ಟು ಯು.